ಅದೇ ರೀತಿ ಬಂಧುಗಳೇ, ನಾವು ಬಹಳ ಮುಖ್ಯ ಘಟ್ಟದತ್ತ ತೆರಳುತ್ತಾ ಇದ್ದೇವೆ. ಶಿಖರ ಉಪನ್ಯಾಸವನ್ನು ಇವತ್ತು ನಮ್ಮ ಜೆ.ಸಿ. ರಾಜೇಂದ್ರ ಭಟ್ ಅವರು ನಮಗೆ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅವರನ್ನು ಗೌರವಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೇವೆ. ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸರ್ ಅವರು ನಮಗೆ ಮಾತುಗಾರರಿಗೆಲ್ಲ ಗುರುಗಳಿದ್ದ ಹಾಗೆ. ಯಾರೆಲ್ಲ ಮಾತಾಡ್ತಾರೆ ಅವರಿಗೆಲ್ಲ ರಾಜೇಂದ್ರ ಭಟ್ರವರ ಪರಿಚಯ ಇದ್ದೇ ಇರ್ತದೆ. ಅವರ ಪರಿಚಯವನ್ನು ಕಳಿಸಿಕೊಟ್ಟಿದ್ದಾರೆ. ಬಹುಶಃ ಅದನ್ನು ಯಾವುದನ್ನು ಕೂಡ ಓದುವ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಒಂದು ಮಾತು ಅಂತ ಹೇಳಿದರೆ ನಮಗೆ ನೆನಪಾಗೋದು ಜೆ.ಸಿ. ರಾಜೇಂದ್ರ ಭಟ್ ಅವರು. ಇನ್ನ ಶಾಲೆಯಲ್ಲಿ ಗಣಿತ ಅಧ್ಯಾಪಕರಾಗಿ ಇದೀಗ ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ 25,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ SSLCಯಲ್ಲಿ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎನ್ನುವುದರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಪ್ರತಿ ವರ್ಷ, ಒಂದು ವರ್ಷ ಅಲ್ಲ, ಪ್ರತಿ ವರ್ಷ ಕೂಡ ಅವರು ತರಬೇತಿಯನ್ನು ಕೊಡ್ತಾರೆ. ಮಾತಿನ ಮೂಲಕ ನಮ್ಮೆಲ್ಲರನ್ನು ಕೂಡ ಮಂತ್ರಮುಗ್ಧರಾಗಿಸ್ತಾರೆ. ಪ್ರಪಂಚದ ಯಾವುದೇ ವಿಷಯವನ್ನು ಕೊಟ್ಟರೂ ಕೂಡ ಆ ವಿಷಯದ ಬಗ್ಗೆ ಮಾತನಾಡುವಂಥ ಒಂದು ಕಲೆಯನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಹೆಚ್ಚು ಅವರನ್ನು ನೆನಪಿಸಿಕೊಳ್ಳುವುದು ಯಾಕೆ ಅಂತ ಹೇಳಿದ್ರೆ ಅವರು ಒಳ್ಳೆ ಮಾತುಗಾರ, ಒಳ್ಳೆ ಅಧ್ಯಾಪಕ ಅಂತಲ್ಲ, ಒಬ್ಬ ಒಳ್ಳೆಯ ಮಾನವೀಯ ಮಿತ್ರ. ಮನುಷ್ಯತ್ವವನ್ನೇ ತುಂಬಿಸಿಕೊಂಡಿರುವ ಅಗಾಧ ಎತ್ತರಕ್ಕೆ ಸೇರಿದರೂ ಕೂಡ JCI ಇಂಡಿಯಾದ ತರಬೇತುದಾರರಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಸಣ್ಣ ಮಕ್ಕಳ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸ್ತಾ ಎಲ್ಲರಲ್ಲಿ ಮಾನವೀಯ ಗುಣಗಳನ್ನು ಕಾಣ್ತಾ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಶಿಕ್ಷಕರಿಗೆ ಬೇಕಾದಂಥ ಪ್ರೇರಣೆಯ ಮಾತುಗಳನ್ನು ಜೆ.ಸಿ. ರಾಜೇಂದ್ರ ಭಟ್ ಅವರು ಆಡಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿರುವವರೆಲ್ಲರೂ ಕೂಡ ಮುಂಭಾಗಕ್ಕೆ ಬಂದು ಆಸೀನರಾಗಿ ಅವರ ಮಾತುಗಳನ್ನು ಕೇಳಬೇಕು. ಹಾಗೆ ದಯವಿಟ್ಟು ತಮ್ಮ ಮೊಬೈಲ್ಗಳಿದ್ರೆ ಅದನ್ನು ಸೈಲೆಂಟ್ ಮೋಡ್ ಅಥವಾ ಸ್ವಿಚ್ ಆಫ್ ಮಾಡಿ ನಮ್ಮ ಉಪನ್ಯಾಸಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ನಾವೆಲ್ಲರೂ ಕೂಡ ಜೆ.ಸಿ. ರಾಜೇಂದ್ರ ಭಟ್ ಅವರ ಮಾತುಗಳಿಗೆ ಕಿವಿಯಾಗೋಣ. ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿಹುದು ನಾನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿ ಮಾತು ಸಲ್ಲಲಿತ ನಡೆಯಿಂದ ಮುಂಬರುವದಲ್ಲಿ, ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ. ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಲೆ ಬಾಗಿರದೋ. ನನ್ನ ಪ್ರೀತಿ ಬಂಧುಗಳೇ, ಶಿಕ್ಷಕ ಬಂಧುಗಳೇ, ಈ ಹಾಡನ್ನು ನೀವು ಹಾಡಿತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ, ಈ ಪದ್ಯವನ್ನು ರವೀಂದ್ರನಾಥ್ ಠಾಗೋರ್ ಅವರ ಗೀತಾಂಜಲಿಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥವರು ನಿಮ್ಮ ಜಿಲ್ಲೆಯ ಬಹಳ ಪ್ರಸಿದ್ಧವಾದ ಸಾಹಿತಿ M.N. ಕಾಮತ್ ಅವರು. ಅವ್ರು ಹುಟ್ಟಿದ್ದು ಬೆಳೆದದೆಲ್ಲ ಕಾರ್ಕಳದಲ್ಲಿ, ನನ್ನ ಜಿಲ್ಲೆಯಲ್ಲಿ. ಅದರ ಕೀರ್ತಿಯನ್ನು ಪಸರಿಸಿರ್ತಕ್ಕಂಥದ್ದು ಮಂಗಳೂರು ಕೆನರಾ ಹೈಸ್ಕೂಲಲ್ಲಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ. ರವೀಂದ್ರನಾಥ್ ಠಾಗೋರ್ ಅವರ ಈ ಪದ್ಯವನ್ನು ಕನ್ನಡಕ್ಕೆ 223 ಜನ ಭಾಷಾಂತರ ಮಾಡಿದ್ದಾರೆ, ಅನುವಾದಗಳನ್ನು ಮಾಡಿದ್ದಾರೆ. ಅದರ ಬೆಸ್ಟ್ ಅನುವಾದ ಯಾವುದು ಅಂತ ಕೇಳಿದರೆ M.N. ಕಾಮತ್ ಮಾಡಿದ ಭಾಷಾಂತರ ಅಂತ ಕೀರ್ತಿ ಸಿಕ್ಕಿದೆ. ಅದರ ಕೀರ್ತಿ ನಮ್ಮ ಜಿಲ್ಲೆಗೂ ಸಿಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಶಿಕ್ಷಕರಿಗೆ ಸ್ಫೂರ್ತಿ ಕೊಡುವ ಮಾತುಗಳನ್ನು ಹೇಳಬೇಕು ಅಂತ ನನಗೆ ಹೇಳಿದ್ದಾರೆ. ನಾನು ಇವತ್ತು ಕೇವಲ ಸ್ಫೂರ್ತಿ ಮಾತುಗಳನ್ನು ಹೇಳ್ತೇನೆ. ಶಿಕ್ಷಕರ ಸ್ಫೂರ್ತಿಯಾಗಿರ್ತಕ್ಕಂತಹ ನಮ್ಮ MLC ಅವರು ಈ ಪ್ರೋಗ್ರಾಮಲ್ಲಿದ್ದಾರೆ. ನನಗೆ ಭಾಳ ಸಂತೋಷ, ಭಾಳ ಹೆಮ್ಮೆ ಅವರ ಬಗ್ಗೆ. ಇವತ್ತು ನಮ್ಮ ಇಡೀ ರಂಗಕ್ಕೆ ಒಬ್ಬ ಸ್ಟಾರ್ ಬಂದಷ್ಟು ನಮ್ಗೆ ಖುಷಿಯಾಗಿದೆ. ಭೋಜೇಗೌಡ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನ ಪ್ರೀತಿ ಬಂಧುಗಳೇ, ಗುರು ಅಂತ ಹೇಳಿದ್ರೆ ಗುರುತ್ವ, ಗುರು ಅಂದರೆ ದೊಡ್ಡವನು, ಗುರು ಅಂದರೆ ಭಾರವಾದವನು ಅಂತ ಅರ್ಥ. ಎಲ್ಲಿ ಗುರು ಇದ್ದಾನೆ ಅಲ್ಲಿ ಗುರುತ್ವ ಇದೆ, ಅಲ್ಲಿ ಗುರುತ್ವಾಕರ್ಷಣೆ ಇದೆ, ಅಲ್ಲಿ ಬದ್ಧತೆ ಇದೆ, ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಭಾವಲಯ ಇದೆ ಅಂತ ನಂಬ್ಕೊಂಡವ ನಾನು. ನನ್ನ ಅಮ್ಮ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಎಲ್ಲ ಕಷ್ಟಗಳನ್ನು ತಿಳ್ಕೊಂಡವರು, 60 ರೂಪಾಯಿ ಸಂಬಳಕ್ಕೆ ದುಡಿದವರು, ಅವರ ಇಡೀ ಜೀವನ 40 ವರ್ಷಗಳನ್ನು ಅವರು ಶಿಕ್ಷಣ ಕೊಟ್ಟಿರ್ತಕ್ಕಂಥವರು. ನಾನು ಶಿಕ್ಷಕನಾದೆ ಯಾಕೆ ಅಂತ ಆಮೇಲೆ ಹೇಳ್ತಾರೆ.
ಇವತ್ತು ಶಿಕ್ಷಕರು ಗುರುತ್ವವನ್ನು ಉಳಿಸ್ಕೊಂಡಿದ್ರೆ, ಶಿಕ್ಷಕರು ಇವತ್ತು ಆಕರ್ಷಣೆ ಉಂಟು ಅಂತಾದರೆ, ಶಿಕ್ಷಕರಲ್ಲಿ ಇವತ್ತು ಬದ್ಧತೆ ಉಂಟಂತಾದರೆ ಸಮಾಜ ಇವತ್ತು ಕೂಡ ಮಾನ್ಯತೆ ಕೊಡ್ತಾ ಇದೆ. ಮೇಷ್ಟ್ರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಶಿಕ್ಷಕರು ಇವತ್ತು ತುಂಬ ಜನ ಇದ್ದಾರೆ. ಆದ್ದರಿಂದ ನಮ್ಮ ಶಿಕ್ಷಕರ ಪ್ರಭಾವ ಲೇಕೊಂದು ಮಾನ್ಯತೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಆ ಎಲ್ಲ ಶಿಕ್ಷಕರಿಗೂ ಕೂಡ ಪಾದ ಮುಟ್ಟಿ ನಮಸ್ಕರಿಸ್ತಾ ಇದ್ದಾನೆ. ಶಿಕ್ಷಕ ಅಂತ ಹೇಳಿದರೆ ಜ್ಞಾನ ಪರಂಪರೆಯ ಒಂದು ಕೊಂಡಿ ಅಂತ ನಾನು ತಿಳ್ಕೊಂಡವ. ನಮ್ಮ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಜ್ಞಾನ ಹರಳಲಿಕ್ಕೆ ಆರಂಭವಾದಾಗ ಆ ಜ್ಞಾನವನ್ನು ಪಸರಿಸಿರ್ತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ಕೇವಲ ಶಿಕ್ಷಕರಿಗೆ, ಕೇವಲ ಸಂತರಿಗೆ ಮತ್ತು ಕೇವಲ ಗುರು ಪರಂಪರೆಯ ಶ್ರೇಷ್ಠ ಐಕಾನ್ಸ್ಗಳಿಗೆ. ನಾನು ನೆನಪು ಮಾಡ್ಕೊಳ್ಬೇಕು, ಭಾರತವನ್ನು ನಾವು ಭಾರತ ಅಂತ ಯಾಕೆ ಕರೀತೇವೆ? ಇದಕ್ಕೆ ತುಂಬ ಕಾರಣಗಳಿದೆ. ಭಾ ಅಂದರೆ ಜ್ಞಾನ, ರಥ ಅಂದರೆ ಮುಳುಗಿರ್ತಕ್ಕಂಥದ್ದು ಅಂತ ಅರ್ಥ. ಭಾರತ ಅಂತ ಹೇಳಿದ್ರೆ ಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ರಾಷ್ಟ್ರ. ಜಗತ್ತಲ್ಲಿ ಬೇರೆ ಯಾವುದೇ ರಾಷ್ಟ್ರವನ್ನು ಭಾರತ ಅಂತ ಕರೆಯೋದಿಲ್ಲ. ಭಾರತ ಅಂತ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಭಾ ಅಂದರೆ ಜ್ಞಾನ, ಮತ್ತೆ ಹೇಳ್ತೇನೆ, ರಥ ಅಂದರೆ ಮುಳುಗಿರ್ತಕ್ಕಂಥದ್ದು. ಜ್ಞಾನ ಪರಂಪರೆಯ ಕೊಂಡಿಗಳಾಗಿರ್ತಕ್ಕ ಶಿಕ್ಷಕರು ನನ್ನ ಮುಂದೆ ಕೂತಿದ್ದಾರೆ. ಜ್ಞಾನ ಪರಂಪರೆಯನ್ನು ಇವತ್ತು ಬ್ಯಾಟನ್ ಥರ ತಗೊಂಡು ಹೋಗ್ತಾ ಇರತಕ್ಕಂತಹ ಒಂದು ಲೆಗೆಸಿಯನ್ನು ತಗೊಂಡು ಹೋಗುವಂಥ ಶಿಕ್ಷಕರು ಇವತ್ತು ನನ್ನ ಮುಂದೆ ಕೂತಿದ್ದಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಕರಲ್ಲಿ ಹೆಚ್ಚು ಬದ್ಧತೆ ಇದೆ, ಹೆಚ್ಚು ಜ್ಞಾನ ಇದೆ, ಹೆಚ್ಚು ಪ್ರತಿಭೆ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಪ್ರತಿ ತಾಲೂಕಿಗೆ ಹೋದಾಗ, ಪ್ರತಿ ಜಿಲ್ಲೆಗೆ ಹೋದಾಗ ನನಗೆ ಐಕಾನ್ಸ್ಗಳು ಸಿಗ್ತಾರೆ ನಿಮ್ಮ ಕ್ಷೇತ್ರದಲ್ಲಿ. ಆದ್ದರಿಂದ ಎಲ್ಲ ಶಿಕ್ಷಕರು ಕೂಡ ನಮ್ಮ ಪ್ರಭೆಯನ್ನು ವಿಸ್ತರಿಸಿರ್ತಕ್ಕಂಥವ್ರು, ಪ್ರಭೆಯನ್ನು ಪಸರಿಸಿರ್ತಕ್ಕಂಥವ್ರು. ಅವರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸಬೇಕು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಭಾರತೀಯರಲ್ಲಿ ನಮ್ಮ ಋಷಿ ಪರಂಪರೆಯಲ್ಲಿ ರಾಮಾಯಣ ಮಹಾಭಾರತವನ್ನು ನೋಡ್ತಾ ಹೋದಾಗ ಪ್ರತಿಯೊಬ್ಬ ದೇವತಾ ಮನುಷ್ಯನನ್ನು, ಪ್ರತಿಯೊಬ್ಬ ದೇವರನ್ನು ಕೂಡ ಇಂಥವರ ಶಿಷ್ಯ ಅಂತ ಪರಿಚಯ ಮಾಡ್ತಾರೆ. ರಾಮಾಯಣದಲ್ಲಿ ರಾಮನನ್ನು ಪರಿಚಯ ಮಾಡುವಾಗ ದಶರಥ ಪುತ್ರ ರಾಮ ಅಂತ ಹೇಳುವಂಥದ್ದು ಒಂದು ಕಡೆ, ಅಷ್ಟೇ ಪ್ರಾಮುಖ್ಯವಾಗಿ ವಿಶ್ವಾಮಿತ್ರನ ಶಿಷ್ಯ ಅಂತ ಕೂಡ ಉಲ್ಲೇಖ ಮಾಡ್ತಾರೆ. ಕೃಷ್ಣದೇವರನ್ನು ಉಲ್ಲೇಖ ಮಾಡುವಾಗ ಇಂಥವರ ಮಗ ಅಂತ ಖಂಡಿತವಾಗಿ ಹೇಳ್ತಾರೆ. ಅದರ ಸಾಂದೀಪನಿ ಶಿಷ್ಯ ಅಂತ ಸೇರಿಸಲಿಕ್ಕೆ ಮರೆಯೋದಿಲ್ಲ. ನಮ್ಮ ಪುರಾಣ ಕಾಲದಲ್ಲಿ ಅಹಂಭೋ ಅಭಿವಾದಯಿ ಅಂತ ನಾವು ಸ್ಟಾರ್ಟ್ ಮಾಡುವಾಗ ಮೊದಲ ವಂದನೆ ಸಲ್ಲಿಸುವಂಥ ಶಿಕ್ಷಕರಲ್ಲಿ ಸ್ನೇಹಿತರೆ ಈ ಒಂದು ಬದ್ಧತೆ ಇದೆ ಅಂತಾದರೆ ಇವತ್ತು ಶಿಕ್ಷಕರು ಮಾನ್ಯತೆಯನ್ನು ಪಡ್ಕೊಳ್ತಾರೆ, ಶಿಕ್ಷಕ ಸಮಾಜವನ್ನು ಮುನ್ನಡೆಸ್ತಾರೆ. ಗುರುಕುಲ ಪರಂಪರೆಯ ಶ್ರೇಷ್ಠತೆಯ ಕೊಂಡಿಗಳಾಗಿ ಇವತ್ತು ಶಿಕ್ಷಕರನ್ನು ಕಾಣಿಸ್ತಾರೆ. ನಮ್ಮ ದೇಶದ ಇತಿಹಾಸವನ್ನು ಓದಲಿ ಸ್ಟಾರ್ಟ್ ಮಾಡಿದಾಗ, ಆ ಇತಿಹಾಸವನ್ನು ಅಧ್ಯಯನ ಮಾಡಲಿ ಸ್ಟಾರ್ಟ್ ಮಾಡಿದಾಗ ನಮಗೆ ಗುರು ಪರಂಪರೆಯ ಶ್ರೇಷ್ಠವಾದ ಕೊಂಡಿಗಳು ಪ್ರತಿ ದಶಕಕ್ಕೊಬ್ಬರು ಸಿಗ್ತಾ ಹೋಗ್ತಾರೆ ಸ್ನೇಹಿತರೆ. ಅವರೆಲ್ಲರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 5000 ವರ್ಷಗಳ ಹಿಂದೆ, ಕ್ರಿಸ್ತ ಪೂರ್ವ 5000 ವರ್ಷ ಅಂದರೆ 7000 ವರ್ಷಗಳ ಹಿಂದೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ 5000 ವರ್ಷಗಳ ಹಿಂದೆ ಭಾರತದಲ್ಲಿ 7,32,000 ಗುರುಕುಲಗಳಿದ್ದವಂತೆ. ಇಡೀ ಜಗತ್ತಿಗೆ ಗುರುಕುಲ ಪರಂಪರೆಯನ್ನು ತೋರಿಸ್ಕೊಟ್ಟವರು ಭಾರತೀಯರು. ಜಗತ್ತಲ್ಲಿ ಬೇರೆ ಎಲ್ಲಿ ಕೂಡ ಗುರುಕುಲ ಪರಂಪರೆ ಇರಲಿಲ್ಲ. 7,32,000 ಗುರುಕುಲಗಳಿದ್ದವಂತೆ. ಎಂಥ ಶ್ರೇಷ್ಠವಾದ ಗುರುಕುಲಗಳು ಅಂತ ಹೇಳಿದ್ರೆ, ರಾಜರಾಗಲಿ, ಮಹಾರಾಜರಾಗಲಿ, ಮಂತ್ರಿಗಳಾಗಲಿ, ಚಕ್ರವರ್ತಿಗಳಾಗಲಿ, ಸೇನಾಧಿಪತಿಗಳಾಗಲಿ ತಮ್ಮ ಮಕ್ಕಳಿಗೆ 7ನೇ ವರ್ಷಕ್ಕೆ ಸಂಧ್ಯಾ ವಂದನೆ ಮಾಡೋದನ್ನು ಕಲಿಸ್ಕೊಟ್ಟು ಬ್ರಹ್ಮೋಪದೇಶವನ್ನು ಮಾಡ್ತಾ ಅವರನ್ನು ಗುರುಕುಲ ಕಳಿಸ್ಕೊಡ್ತಾ ಇದ್ರು. ಸೊ ಮುಂದಿನ 7 ವರ್ಷಗಳ ಕಾಲ ಅವ್ರು ವಾಪಸ್ ಬರಲಿಕ್ಕಿಲ್ಲ, ಗುರುಕುಲದಲ್ಲೇ ಕಲಿಬೇಕು. ಗುರುಕುಲದಲ್ಲಿ ಕೂಡ ಪಠ್ಯಕ್ರಮ ಹೇಗಿತ್ತು ಸಂಶೋಧನೆ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದ್ಭುತವಾಗಿತ್ತು, ವೈಜ್ಞಾನಿಕವಾಗಿತ್ತು, ಮನೋವೈಜ್ಞಾನಿಕವಾಗಿತ್ತು. ಯಾವ ಹೊತ್ತಲ್ಲಿ ಏನು ಕಲಿಸ್ಬೇಕಂತ ಗುರುಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತಿತ್ತು. ಅವರೆಲ್ಲ ಋಷಿ ಪರಂಪರೆಯ ಕೊಂಡಿಗಳು. ಯಾವ ಹೊತ್ತಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದನ್ನು ಕಲಿಸ್ಬೇಕು, ಯಾವ ರೀತಿ ಪರೀಕ್ಷೆಗಳನ್ನು ಮಾಡಬೇಕು, ಯಾವ ರೀತಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕಂತ ಗುರುಗಳು ತುಂಬ ಚೆನ್ನಾಗಿ ತಿಳ್ಕೊಂಡವರು. ಸೊ ಗುರುಕುಲ ಪದ್ಧತಿ ಇವತ್ತು ಸ್ನೇಹಿತರ ಮಾನ್ಯತೆ ಪಡೆದ ಪದ್ಧತಿ ಅಂತ ನಂಗೆ ಅನಿಸ್ತಾ ಇದೆ. ಅದನ್ನು ಕೊಟ್ಟಂಥ ಸಂಸ್ಥೆ ಭಾರತ ಅಂತ ಹೇಳೋದನ್ನು ಹೆಮ್ಮೆಯನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. 7 ವರ್ಷಗಳ ವಿದ್ಯಾಭ್ಯಾಸ ಪೂರ್ತಿ ಆಯಿತು. ಅಲ್ಲಿ ವಿದ್ಯಾಭ್ಯಾಸ ಹೇಗಿತ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ 4 ಗಂಟೆಗೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಯಾವುದೇ ಉಪಹಾರ, ಯಾವುದೇ ಚಹಾ, ಯಾವುದೇ ಹಾಲು, ಯಾವುದೇ ಬೆಟ್ಟಿ ಕುಡಿಯದೆ ವಿದ್ಯಾರ್ಥಿಗಳು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ ವೇದಗಳನ್ನು ಓದಬೇಕಾಗಿತ್ತು, ವೇದಗಳನ್ನು ಬಾಯ್ಪಾಠ ಮಾಡಬೇಕಾಗಿತ್ತು. ಆಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡು ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಮಧ್ಯಾಹ್ನ ತನಕ ಭಿಕ್ಷಾಟನೆಯನ್ನು ಮಾಡಬೇಕಾಗಿತ್ತು. ಅರ್ಥ ಮಾಡ್ಕೊಳ್ಳಿ, ಗುರುಕುಲ ಪರಂಪರೆಯಲ್ಲಿ ಕಲಿತವರು, ಗುರುಕುಲ ಪರಂಪರೆಯ ಮೂಲಕ ಈ ಜಗತ್ತಿಗೆ ಬಂದಿರತಕ್ಕಂಥವರು ಭಿಕ್ಷಾಟನೆಗಳನ್ನು ಮಾಡಬೇಕಾಗಿ, ರಾಜ ಮಹಾರಾಜನ ಮಕ್ಕಳಾಗಿದ್ದರೂ ಕೂಡ ಭಿಕ್ಷಾಟನೆಗಳನ್ನು ಮಾಡಬೇಕಾಗಿತ್ತು.
ಯಾಕೆ ಭಿಕ್ಷೆ ಬೇಡಿಸ್ತಾ ಇದ್ರು ಅಂತ ಹೇಳಿದ್ರೆ ಅಹಂ ನಾಶವಾಗಬೇಕು ಅಂತ ಗುರುಗಳು ಭಾವಿಸ್ಕೊಳ್ತಾ ಇದ್ರಂತೆ. ಈ ಭಿಕ್ಷೆಗಳನ್ನು ಬೇಡೋದ್ರಿಂದ ಅವರೆಲ್ಲ ಒಳ್ಳೆ ಮಹಾರಾಜರಾಗ್ತಿದ್ರು, ಒಳ್ಳೆ ಸೇನಾಧಿಪತಿಗಳಾಗ್ತಾ ಇದ್ರು, ಒಳ್ಳೆ ಮಂತ್ರಿಗಳಾಗ್ತಿದ್ರು. ಈ ಮೂಲಕ ಜ್ಞಾನವನ್ನು ಜಗತ್ತಿಗೆ ಕೊಡ್ತಾ ಇದ್ರು. ಸಂಜೆ ಆದಕೊಳ್ಳೆ ಸಮಿಧೆ ತರುವಂಥ ಕೆಲಸ, ಕಾಡಿಗೆ ಹೋಗುವಂಥ ಕೆಲಸ, ರಾತ್ರಿ ಹೊತ್ತು ಮತ್ತೆ ಗುರುಗಳ ಪಾದಮೂಲವನ್ನು ಕುತ್ಕೊಂಡು ಗುರುಗಳ ಸೇವೆ ಮಾಡುವಂಥದ್ದು, ಗುರುಪತ್ನಿಯ ಸೇವೆಯನ್ನು ಮಾಡುವಂಥದ್ದು, ಮಧ್ಯಾಹ್ನಕ್ಕೆ ಮಾತ್ರ ಊಟವನ್ನು ಮಾಡುವಂಥದ್ದು, ರಾತ್ರಿ ಊಟ ಮಾಡಲಿಕ್ಕಿಲ್ಲ, ವಿದ್ಯಾರ್ಥಿಗಳು ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವಂಥ ಒಂದು ಪರಂಪರೆಯನ್ನು ಗುರುಕುಲ ಪದ್ಧತಿ ಹೊಂದಿತ್ತು ಅಂತ ಹೇಳುವಂಥದ್ದು. ಅಲ್ಲಿ 7 ವರ್ಷಗಳ ಕಾಲ ಕಲಿತ ಮೇಲೆ ಗುರುಗಳು ಪರೀಕ್ಷೆ ಮಾಡ್ತಾಯಿದ್ರು. ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಿದ್ರು ಭಾಳ ಅದ್ಭುತ ಇದೆ. ನಾನು ನಿಮ್ಗೆ 2 ಮಾತ್ರ ಹೇಳ್ತೇನೆ, ರೋಮಾಂಚಕವಾಗಿರ್ತಕ್ಕಂಥ ಸ್ಪರ್ಧೆಗಳು. 7 ವರ್ಷ ಪೂರ್ತಿಯಾಗಿದೆ, ಉಪನಿಷತ್ ವಾಕ್ಯ ಈಗ ಆರಂಭ ಮಾಡಬೇಕು ಅಂತ ಆದಾಗ ಗುರುಗಳು ಹೇಳಿಕೊಡುವಂತಹ 2 ಪರೀಕ್ಷೆಗಳು ಈ ರೀತಿ ಇದ್ದವು. ಒಂದು ಪರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರ ಕೈಯಲ್ಲಿ ಕೂಡ ಅರಳಿ ಮರದ ಬೀಜವನ್ನು ಕೊಟ್ಟು ಏನು ಕಾಣಿಸ್ತಾ ಉಂಟು ಹೇಳಿ ಅಂತ ಹೇಳ್ತಾ ಇದ್ರು. ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಅರಳಿ ಮರದ ಬೀಜ ಕಾಣಿಸ್ತಾ ಉಂಟು ಗುರುಗಳು, ಬೇರೆ ಏನು ಕಾಣಿಸ್ತಾ ಇಲ್ಲ. ಗುರುಗಳು ಹೇಳ್ತಾ ಇದ್ರು, ನಿಮ್ಮ ವಿದ್ಯಾಭ್ಯಾಸ ಪೂರ್ತಿಯಾಗಿಲ್ಲ, ಇನ್ನೊಂದು ವರ್ಷ ಓದಬೇಕು. ಮತ್ತೊಂದು ವರ್ಷ ಓದಿ ಆದಮೇಲೆ ಮತ್ತೆ ಅರಳಿ ಮರದ ಬೀಜವನ್ನು ಕೊಡ್ತಾ ಇದ್ರು, ಏನು ಕಾಣಿಸ್ತಾ ಉಂಟು ಹೇಳಿ. ಅದೇ ಪರೀಕ್ಷೆ ಕಂಟಿನ್ಯೂ ಆಗ್ತಿತ್ತು. ವಿದ್ಯಾರ್ಥಿಗಳು ಅದನ್ನೇ ಹೇಳ್ತಾ ಇದ್ರು, ಅರಳಿ ಮರದ ಬೀಜ ಕಾಣಿಸ್ತಾ ಉಂಟು ಗುರುಗಳೇ, ಬೇರೆ ಏನು ಕಾಣಿಸ್ತಾ ಇಲ್ಲ. ಹೀಗೆ ಪ್ರತಿ ವರ್ಷ ಕೂಡ ಒಂದೊಂದು ವರ್ಷವನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಕೊನೆಗೆ ವಿದ್ಯಾರ್ಥಿಗಳು ಹೇಳ್ತಾಳೆ, ಗುರುಗಳೇ ಈಗ ಅರಳಿ ಮರದ ಬೀಜ ಕಾಣಿಸ್ತಾ ಇಲ್ಲ, ಈ ಜಾಗದಲ್ಲಿ ವಿಶಾಲವಾದ ಅಶ್ವತ್ಥ ವೃಕ್ಷವೇ ಕಾಣಿಸ್ತಾ ಇದೆ. ಯಾವಾಗ ವಿಶಾಲವಾದ ಅಶ್ವತ್ಥ ವೃಕ್ಷ ಕಾಣಿಸುತ್ತಂತ ವಿದ್ಯಾರ್ಥಿಗಳು ಹೇಳ್ತಾರೆ, ಅವರನ್ನು ಗುರುಗಳು ಪಾಸ್ ಮಾಡಿ ಸಮಾಜ ಕಳಿಸ್ಕೊಡ್ತಾ ಇದ್ರು. ಅಂದ್ರೆ ಅದು ವಿಷನ್ ಬಂತು ವಿದ್ಯಾರ್ಥಿಗಳಿಗೆ ಅಂತ ಅರ್ಥ. ಅಶ್ವತ್ಥ ಮರದ ಬೀಜದ ಜಾಗದಲ್ಲಿ ಅಶ್ವತ್ಥ ಮರ ಯಾವ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು, ವಿಷನ್ ಬಂತು ಅಂತ ಅರ್ಥ. ಒಬ್ಬ ರಾಜ ಒಳ್ಳೆ ರಾಜ ಆಗ್ತಾನೆ, ಒಬ್ಬ ಮಂತ್ರಿ ಒಳ್ಳೆ ಮಂತ್ರಿ ಆಗ್ತಾನೆ, ಒಬ್ಬ ಸೇನಾಧಿಪತಿ ಒಳ್ಳೆ ಸೇನಾಧಿಪತಿ ಆಗ್ತಾನೆ, ಒಬ್ಬ ಖಜಾಂಚಿ ಒಳ್ಳೆ ಖಜಾಂಚಿ ಆಗ್ತಾನೆ. ಈ ಕನ್ಸೆಪ್ಟ್ ಮೂಲಕ ಗುರುಗಳು ಪಾಠಗಳನ್ನು ಮಾಡ್ತಾ ಇದ್ರು. 2ನೇ ಪರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರನ್ನು ಕಾಡಿಗೆ ಕಳಿಸ್ಕೊಟ್ಟು ಯಾವ ಧ್ವನಿಗಳನ್ನು ಕೇಳ್ತೀರಿ ನಂಗೆ ಬಂದು ಹೇಳಬೇಕು ಅಂತ ಹೇಳ್ತಾ ಇದ್ರು. ಯಾವ ಧ್ವನಿಗಳನ್ನು ಆಲಿಸ್ತೀರಿ ಬಂದು ಹೇಳಬೇಕು. ಮೊದಲ ದಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಗುರುಗಳು ನನಗೆ ಹುಲಿಗಳ ಆರ್ಭಟ ಕೇಳಿಸ್ತು, ಕುದುರೆಗಳ ಖುರಾಪಟ ಕೇಳಿಸ್ತು, ಆನೆಗಳು ಗೀಳಿಡುವ ಸೌಂಡ್ ಕೇಳಿತು, ಹೀಗೆಲ್ಲ ಹೇಳ್ತಾ ಇದ್ರು. ಗುರುಗಳು ಹೇಳ್ತಾ ಇದ್ರು, ಇಲ್ಲ ನೀವು ಫೇಲ್ ಆಗಿದ್ದೀರಿ, ನಾಳೆ ಬೆಳಿಗ್ಗೆ ಪುನಃ ಹೋಗಬೇಕು. ಮರುದಿವಸ ಬೆಳಿಗ್ಗೆ ಹೋದಾಗ ವಿದ್ಯಾರ್ಥಿಗಳು ಮತ್ತೆ ಹೇಳ್ತಾರೆ, ದುಂಬಿಯ ಝೇಂಕಾರ ಕೇಳಿಸ್ತು, ಜಲಪಾತ ಧುಮ್ಮಿಕ್ಕುವ ಸೌಂಡ್ ಕೇಳಿತು, ನದಿ ಹರಿಯುವ ಸೌಂಡ್ ಕೇಳಿತು, ಹೀಗೆಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಗುರುಗಳು ಹೇಳ್ತಾರೆ, ಇಲ್ಲ ಮತ್ತೊಂದು ವರ್ಷ ಓದಬೇಕು, ಮತ್ತೊಂದು ದಿವಸ ಓದಬೇಕು. ಮರುದಿವಸ ಕಾಡಿಗೆ ಹೋದ್ಕೊಳ್ಳೆ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಗುರುಗಳೇ ಈ ಸಲ ಏನು ಕೇಳಿಸ್ತು, ಅದ್ಭುತವಾದನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಬೆಳಿಗ್ಗೆ ಸೂರ್ಯ ಹುಡ್ತಾ ಇದ್ದ, ಸೂರ್ಯನಿಗೆ ಕಿವಿ ಕೊಟ್ಟು ನಿಂತೆವು, ಪ್ರಣವದ ಓಂಕಾರವನ್ನು ಕೇಳಿದೆವು. ಪರ್ವತ ಶ್ರೇಣಿ ಕಿವಿಗೊಟ್ಟು ನಿಂತೆವು, ತೀಡಿ ಗಾಳಿ ಬರಲಿ ಸ್ಟಾರ್ಟ್ ಆಯಿತು, ಪ್ರಣವದ ಓಂಕಾರ ಕೇಳಿಸ್ತು. ಸುಂದರವಾದ ಹೂ ಅರಳುತ್ತಾ ಇತ್ತು, ಕಿವಿಗೊಟ್ಟು ಕೇಳಿದೆವು, ಪ್ರಣವದ ಓಂಕಾರವನ್ನು ಕೇಳಿ ಸ್ಟಾರ್ಟ್ ಮಾಡಿದೆವು. ಸ್ನೇಹಿತರೆ, ಯಾವಾಗ ಇದು ಸಿದ್ಧಿಸಿತು ಆಗ ವಿದ್ಯಾರ್ಥಿಗಳನ್ನು ಗುರುಗಳು ಪಾಸ್ ಅಂತ ಸಮಾಜ ಕಳಿಸ್ಕೊಡ್ತಾ ಇದ್ರು. ಅಂದರೆ ಆಲಿಸುವಿಕೆಯ ಮೂಲಕ ಶ್ರೇಷ್ಠವಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಗುರುಕುಲ ನಂಬ್ತಾ ಇತ್ತು. ಆಲಿಸುವಿಕೆ ಸಾಮರ್ಥ್ಯದ ಮೂಲಕ ಕಲಿತಾ ಇದ್ರು. ವೇದಗಳನ್ನು ಉಪನಿಷತ್ತುಗಳನ್ನು ಸಿದ್ಧರ ಆ ಕಾಲದಲ್ಲಿ ಯಾರು ಬರೆದಿಡಲಿಲ್ಲ. ಎಲ್ಲವನ್ನ ಶ್ರವಣದ ಮೂಲಕ ವಿದ್ಯಾರ್ಥಿಗಳು ಕಲಿತಾ ಇದ್ರು. ಲಿಸನಿಂಗ್ ಪವರ್ ಯಾವಾಗ ಸ್ಟ್ರಾಂಗ್ ಇದೆ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗ್ತಾರೆ. ಆದರೆ ಇವತ್ತು ದುರಂತ ಆಗಿದೆ ಸ್ನೇಹಿತರೆ, ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಶ್ರವಣ ಸಾಮರ್ಥ್ಯ ಬಹಳ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಗಮನಿಸಿದ್ದೇವೆ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಠವನ್ನು ಕೇಳ್ತಾ ಇಲ್ಲ. ಶ್ರವಣ ಸಾಮರ್ಥ್ಯ ಕಾನ್ಸಂಟ್ರೇಷನ್ ಮಕ್ಕಳಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಕೊರೋನಾ ಬಂದು ಹೋದ ನಂತರ ಶೈಕ್ಷಣಿಕ ಗುಣಮಟ್ಟ ಇವತ್ತು ಕುಸಿದು ಹೋಗಿದೆ ಅಂತ ನಾವೆಲ್ಲ ಒಪ್ಪಿಕೊಳ್ತೇವೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣಕರ್ತವಾಗಿರ್ತಕ್ಕಂಥದ್ದು ಸಮಾಜದ ಮೂಲಕ ಒಳ್ಳೆಯ ಮಕ್ಕಳನ್ನು ರೂಪುಗೊಳಿಸುವಂಥ ಶಾಲೆಗಳು ಸೋಲಬಾರ್ದು, ಶಿಕ್ಷಕರು ಸೋಲಬಾರ್ದು ಎಂಬ ಕಾಳಜಿ. ಆದ್ದರಿಂದ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ ಸ್ನೇಹಿತರೆ. ನಾನು ಮುಂದುವರಿಸಬೇಕು. ಒಬ್ಬ ರಾಜ, ಅವನಿಗೆ 3 ಜನ ರಾಜಕುಮಾರರು, ತುಂಬ ಮೂರ್ಖರು, ಬುದ್ಧಿ ಇಲ್ಲ ಅವರಿಗೆ, ಜ್ಞಾನ ಇಲ್ಲ ಅವರಿಗೆ. ಅವರನ್ನು ರಾಜ ಭಾಳ ಕಷ್ಟಪಡ್ತಾನೆ, ಹೇಗೆ ಬಳಸಬೇಕಂತ ಗೊತ್ತಾಗೋದಿಲ್ಲ. ಆಗ ಡಂಗೂರ ಬಾರಿಸ್ತಾನೆ, ನನ್ನ ಮಕ್ಕಳನ್ನು ಯಾರು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ. ಸುಮಾರು ಜನ ಚಾಲೆಂಜ್ ತಗೋತಾರೆ, ಯಾರಿಗೂ ಪೂರ್ತಿ ಮಾಡಲಿಕ್ಕಾಗೋದಿಲ್ಲ. ಕೊನೆಗೆ ವಿಷ್ಣು ಶರ್ಮಾ ಬರ್ತಾನೆ. ಆತ ಬಂದು ಆ ಮಕ್ಕಳನ್ನು ಕಾಡಿ ಕರ್ಕೊಂಡು ಹೋಗ್ತಾನೆ, ತನ್ನ ಆಶ್ರಮ ಕರ್ಕೊಂಡು ಹೋಗ್ತಾನೆ. ದಿವಸಕ್ಕೊಂದು ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಹೇಳ್ತಾನೆ. ದಿವಸಕ್ಕೊಂದು ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಹೇಳ್ತಾ ಅದರ ಸಂದೇಶವೇನು ಅಂತ ಕೊನೆಗೆ ಕೇಳ್ತಾ ಸಾವಿರ ಕಥೆಗಳನ್ನು ಕೇಳ್ತಾ ಅವರು ಬುದ್ಧಿವಂತರಾಗ್ತಾರೆ.
ಜಗತ್ತಲ್ಲಿ ಇವತ್ತು ಅತಿ ಹೆಚ್ಚು ಭಾಷೆಗಳಿಗೆ ಭಾಷಾಂತರವಾಗಿರ್ತಕ್ಕಂಥದ್ದು ಪಂಚತಂತ್ರ ಮತ್ತು ಕಾಕೋಲುಕೀಯ. ಕೊಟ್ಟವರು ಶಿಕ್ಷಕರು. ವಿಷ್ಣು ಶರ್ಮಾ ಅದ್ಭುತವಾದ ಶಿಕ್ಷಕನಾಗಿದ್ದ. ಕಥೆಗಳ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿ ತೋರಿಸಿರ್ತಕ್ಕಂಥದ್ದು. ಇವತ್ತು ಪಂಚತಂತ್ರ ಮತ್ತು ಕಾಕೋಲುಕೀಯ ಅಂತ ಹೇಳುವಂಥದ್ದು ಜಗತ್ತಿನ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗಿದೆ. ನಮಗೆ ಬಹಳ ಹೆಮ್ಮೆ ಇದೆ. ಇದೆಲ್ಲ ಭಾರತದ ಅನನ್ಯವಾಗಿರ್ತಕ್ಕಂಥ ಕೊಡುಗೆಗಳು ಅಂತ ನಾನು ಹೆಮ್ಮೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಾಹ್ಯಾಕಾಶ ವಿಜ್ಞಾನವನ್ನು ಪರಿಗಣಿಸ್ತಾ ಹೋದರೆ ಮೊದಲ ಗ್ರಂಥ ಆರ್ಯಭಟೀಯಂ, ಬರೆದವ ಆರ್ಯಭಟ, ಭಾರತದವ. ಗಣಿತ ಶ್ರೇಷ್ಠವಾಗಿರ್ತಕ್ಕಂಥ ರತ್ನಾಕರ ಕೃತಿಯನ್ನು ಬರೆದಿರ್ತಕ್ಕಂಥವ ನಮ್ಮ ಭಾರತದವ, ಭಾಸ್ಕರಾಚಾರ್ಯ. ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ಬಾಹ್ಯಾಕಾಶ ವಿಜ್ಞಾನವಾಗಲಿ, ಗಣಿತವಾಗಲಿ, ಬೀಜಗಣಿತವಾಗಲಿ, ಸಸ್ಯಶಾಸ್ತ್ರಗಳಾಗಲಿ ಸ್ನೇಹಿತರೆ, ಇದಕ್ಕೆಲ್ಲ ಒಂದು ಪಂಚಾಂಗ ಕೃತಿಗಳನ್ನು ರಚನೆ ಮಾಡಿದವರು ಭಾರತೀಯರು. ಆದ್ದರಿಂದ ಭಾರತ ಶಿಕ್ಷಕರು ಯಾವತ್ತೂ ತಲೆ ತಗ್ಗಿಸುವ ಕೆಲಸಗಳನ್ನು ಮಾಡಿಲ್ಲ. ನಾವೆಲ್ಲ ಸ್ನೇಹಿತರೆ ತಲೆ ಎತ್ತಿಕೊಂಡು ನೋಡೋ ಕೆಲಸವನ್ನು ನಮ್ಮ ಐಕಾನ್ಸ್ಗಳು, ನಮ್ಮ ಲೆಜೆಂಡ್ಸ್ಗಳು, ನಮ್ಮ ಋಷಿ ಪರಂಪರೆಯ ಕೊಂಡಿಗಳು ಮಾಡ್ತಾ ಹೋಗಿದ್ದಾರೆ. ಜಗತ್ತಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳಿರ್ತಕ್ಕಂಥ ದೇಶ ಭಾರತ. ನಾನು ಇದನ್ನು ನೆನಪು ಮಾಡ್ಕೊಳ್ತೇನೆ. ಜಗತ್ತಿನ ಮೊದಲ ಯೂನಿವರ್ಸಿಟಿ ನಳಂದ ನಮಗೆಲ್ಲ ಗೊತ್ತಿದೆ. ತಕ್ಷಶಿಲಾ ನಂಬರ್ 1 ನಮಗೆ ಗೊತ್ತಿದೆ. ವಲ್ಲಭಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ವಿಕ್ರಮಶಿಲಾ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ. ಪುಷ್ಪಗಿರಿ ಸ್ನೇಹಿತರ ಮರಳಿಕ್ಕಾಗೋದಿಲ್ಲ. ಇದು 5 ಜಗತ್ತಿಗೆ ಜ್ಞಾನವನ್ನು ಎಷ್ಟು ಅದ್ಭುತವಾಗಿ ಕೊಟ್ಟಿತ್ತು ಗೊತ್ತಾ? ನಾನು ತಕ್ಷಶಿಲಾ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ. 6,000 ವಿದ್ಯಾರ್ಥಿಗಳು ಓದ್ತಾ ಇರತಕ್ಕಂಥ ಯೂನಿವರ್ಸಿಟಿ ಅದು. ವಿದೇಶದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಪರೀಕ್ಷೆಗಳನ್ನು ಬರೀತಾ ಇದ್ರು. ಸಿಲೆಕ್ಟ್ ಆಗದೆ ಅರ್ಧಕ್ಕರ್ಧ ಮಂದಿ ವಾಪಸ್ ಹೋಗ್ತಾಯಿದ್ರು. ಸ್ನೇಹಿತರ 6,000 ವಿದ್ಯಾರ್ಥಿಗಳಿಗೆ 600 ಶಿಕ್ಷಕರು ಪಾಠಗಳನ್ನು ಮಾಡ್ತಿದ್ರಂತೆ. ಯಾವ ರೀತಿ ಪಾಠಗಳನ್ನು ಮಾಡ್ತಿದ್ರು ಅಂತ ಹೇಳಿದ್ರೆ, ಒಬ್ಬೊಬ್ಬ ಶಿಕ್ಷಕರಿಗೆ 60 ಪಾಠಗಳನ್ನು ಮಾಡೋ ಶಕ್ತಿ ಇತ್ತಂತೆ. ಎಂಥ ಅದ್ಭುತ ನೋಡಿ. ಒಬ್ಬೊಬ್ಬ ಶಿಕ್ಷಕನಿಗೆ 60 ಸಬ್ಜೆಕ್ಟ್ಗಳನ್ನು ಮಾಡುವಂಥ ಶಕ್ತಿ ಇತ್ತು ಅಂತ ಹೇಳುತ್ತೆ. ಇವತ್ತು ನಾವು ಹೇಳ್ತೇವೆ, ನಾನು ಬಯಾಲಜಿ ಮಾತ್ರ, ನಾನು ಮ್ಯಾಥ್ಸ್ ಮಾತ್ರ, ನಾನು ಇತಿಹಾಸ ಮಾತ್ರ ಕಲಿಸೋದು, ಭೂಗೋಳ ನನಗೆ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ಹೇಳೋ ಶಿಕ್ಷಕನಾಗಿ ನೋಡಿದ್ದೇನೆ. ಅಲ್ಲಿ ಒಬ್ಬೊಬ್ಬ ಶಿಕ್ಷಕರು 60 ಪಾಠಗಳನ್ನು ಮಾಡ್ತಾಯಿದ್ರು. ಭಾಳ ಗ್ರೇಟ್ ಅಂತ ಅನಿಸುವಂಥದ್ದು. ಸರ್, ಒಂದು ಘಟನೆ ನಡೆಯಿತು. ಬಕ್ತಿಯಾರ್ ಖಿಲ್ಜಿ ಅಂತ ಒಬ್ಬ ವಿದೇಶಿ ಆಕ್ರಮಣ ದಂಡೆತ್ಕೊಂಡ್ಬರ್ತಾನೆ. ತಕ್ಷಶಿಲಾದ ಯೂನಿವರ್ಸಿಟಿಯ ಲೈಬ್ರರಿ ಸುಟ್ಟು ಹಾಕ್ತಾನೆ. ಯಾಕೆ ಸುಟ್ಟು ಹಾಕಿದ್ದ ಯೋಚನೆ ಮಾಡಿ. ಲೈಬ್ರರಿ ಸುಟ್ಟು ಹಾಕ್ತಾನೆ. ಸಾವಿರ ತಾಳೆಗರೆ ಗ್ರಂಥಗಳು ಸುಟ್ಟು ಹೋಗ್ತವೆ. ಸಾವಿರ ತಾಳೆಗರೆ ಗ್ರಂಥಗಳು ಸುಟ್ಟೋದಾಗ ನಮ್ಮ ವಿದ್ವಾಂಸರು ಕಣ್ಣೀರು ಹಾಕ್ತಾರೆ, ದುಃಖ ಪಡ್ಕೋತಾರೆ. ಆ ಗ್ರಂಥಗಳನ್ನು ಮತ್ತೆ ಬರೀಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬೂದಿಯ ರಾಶಿ ಮುಂದೆ ತಪಸ್ಸುಗಳನ್ನು ಮಾಡ್ತಾರೆ, ಜ್ಞಾನ ಸಂಪಾದನೆ ಮಾಡ್ಕೊಳ್ತಾರೆ. ಏನು ಮಾಡಿದರು ಅಂತ ಹೇಳಿದ್ರೆ, ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು, ಸರ್ ಇಂಥ ಘಟನೆ ಬೇರೆ ಜಗತ್ತಲ್ಲಿ ಎಲ್ಲೂ ಕೂಡ ಆಗಿಲ್ಲ. ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು ಆ ಎಲ್ಲ ಗುರುಗಳು ಕೂಡ ಅಷ್ಟು ಗ್ರಂಥಗಳನ್ನು ಮತ್ತೆ ಬರೆದು ಮುಗಿಸಿದ್ರು. ಸ್ನೇಹಿತರೆ, ಜಗತ್ತಲ್ಲಿ ಇಂಥ ಘಟನೆ ಬೇರೆ ಎಲ್ಲೂ ಆಗಿಲ್ಲ ಅಂತ ಹೇಳುವಂಥದ್ದು. ಇದೆಲ್ಲ ನಮ್ಮ ಗುರುತ್ವದ ಶ್ರೇಷ್ಠತೆಗಳು. ಸುಟ್ಟು ಹೋಗಿರ್ತಕ್ಕಂಥ ಅಷ್ಟು ತಾಳೆಗರೆ ಗ್ರಂಥಗಳನ್ನು ಮತ್ತೆ ನಮ್ಮ ಗುರು ಪರಂಪರೆಯ ಶ್ರೇಷ್ಠವಾದ ಗುರುಗಳು ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು ಮತ್ತೆ ಬರೆದು ಮುಗಿಸಿದ್ರು ಅಂತ ಹೇಳಿದ್ರೆ, ಜ್ಞಾನವನ್ನು ಉಳಿಸ್ಕೊಳ್ಬೇಕು, ಜ್ಞಾನವನ್ನು ಹರಡಬೇಕು, ಜ್ಞಾನವನ್ನು ಪಸರಿಸಬೇಕು. ಸ್ನೇಹಿತರೆ, ಇಷ್ಟು ಕಾಳಜಿ ಇತ್ತು ನಮ್ಮ ಗುರುಗಳ ಹತ್ರ. ಪ್ರತಿಯೊಬ್ಬ ಗುರುಗಳು ಸ್ನೇಹಿತರೆ ಈ ರೀತಿ ಯೋಚನೆಗಳನ್ನು ಮಾಡ್ತಿದ್ರು. ಪ್ರತಿಯೊಬ್ಬ ಗುರು ಒಬ್ಬ ಶಿಷ್ಯನ ರೆಡಿ ಮಾಡ್ಕೊಳ್ತಾ ಇದ್ದ, ಪಟ್ಟ ಶಿಷ್ಯ ಅಂತ ಕರಿತಿದ್ದ. ತನ್ನಂತರ ಅವನಿಗೆ ಪಟ್ಟವನ್ನು ಕೊಟ್ಟು ನಿರ್ಗಮಿಸ್ತಾ ಇದ್ರು. ಪ್ರತಿಯೊಬ್ಬ ಶಿಷ್ಯ ಕೂಡ ಆ ಜ್ಞಾನವನ್ನು, ಗುರು ಪರಂಪರೆಯನ್ನು ತಗೊಂಡು ಹೋಗ್ತಾ ಇದ್ರು. ಸ್ನೇಹಿತರೆ, ಇವತ್ತು ಏನಾಗಿದೆ ಗಮನಿಸ್ಕೊಳ್ಳಿ. ನಾನು ಬಹಳ ಪ್ರೀತಿ ಮಾತನ್ನು ಹೇಳ್ತೇನೆ. ಇವತ್ತು ಭರತನಾಟ್ಯದಲ್ಲಿ ಇಂಥವರ ಶಿಷ್ಯ ಅಂತ ಹೇಳ್ತಾರೆ, ಸಂಗೀತವನ್ನು ಕಲಿಯುವಂಥವ್ರು ಇಂಥವರ ಶಿಷ್ಯ ಅಂತ ಹೇಳ್ತಾರೆ. ಆದರೆ ಶಿಕ್ಷಣ ರಂಗದಲ್ಲಿ ನಾನು ಇಂಥವರ ಶಿಷ್ಯ ಅಂತ ಹೇಳೋದು ಬಹಳ ಕಡಿಮೆ ಆಗ್ತಾ ಇದೆ. ಹೌದಾ? ನಾನಿಂದ ಪಾಠವನ್ನು ಕಲ್ತಿರ್ತಕ್ಕಂಥ ಮಲ್ಲಿಕಾ ಬಂದರು, ನನ್ನ ಹತ್ರ ನಿಂತ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು, ಪ್ರೀತಿ ಮಾತಾಡಿದ್ರು, ನನ್ನ ಶಿಷ್ಯ ಅಂತ ಹೇಳ್ಕೋತಾರೆ. ಸರ್, ಈ ರೀತಿ ಹೇಳುವಂಥ ಭಾಳ ಕಡಿಮೆ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಶಿಕ್ಷಣ ಯಾವಾಗ ಗುರುಕುಲ ಪರಂಪರೆಯಿಂದ ಸ್ನೇಹಿತರೆ ಹಿಂದಕ್ಕೆ ಬಂತು ಸರ್, ಶಿಕ್ಷಣ ರಂಗದ ಅವನತಿಗಳು ಆರಂಭಗೊಳ್ತವೆ. ಇದು ಮತ್ತೆ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಇಂಥವನ ಶಿಷ್ಯ ಅಂತ ವಿದ್ಯಾರ್ಥಿಗಳು ಹೇಳಬೇಕು. ಇಂಥವನ ಶಿಷ್ಯ ಅಂತ ವಿದ್ಯಾರ್ಥಿಗಳು ಹೇಳೋದನ್ನು ಕಲಿಯಬೇಕು, ನಾವು ಕಲಿಸ್ಕೊಡ್ಬೇಕು ಸ್ನೇಹಿತರೆ. ಆಗ ನಮ್ಮ ಪರಂಪರೆ ಮತ್ತೆ ಅದ್ಭುತವಾಗಿ ಮುಂದಕ್ಕೆ ಹೋಗ್ತದೆ. ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಜ್ಞಾನ ಹುಟ್ಟಿರ್ತಕ್ಕಂಥ ದೇಶ ಭಾರತ ಅಂತ ಹೇಳಿದೆ, ಜ್ಞಾನವನ್ನು ಪ್ರಸಾರ ಮಾಡತಕ್ಕಂಥ ದೇಶ ಭಾರತ ಅಂತ ಹೇಳಿದೆ, ಜ್ಞಾನವನ್ನು ಹರಡಿದ ರಾಷ್ಟ್ರ ಭಾರತ ಅಂತ ಹೇಳಿದೆ. ಅದು ಮುಂದಕ್ಕೆ ಬರ್ತಾ ಹೋದ ಹಾಗೆಯೇ ಬಾಹ್ಯಾಕಾಶ ವಿಜ್ಞಾನದ ಮೂಲಕ, ಜೈವಿಕ ತಂತ್ರಜ್ಞಾನದ ಮೂಲಕ, ಶ್ರೇಷ್ಠತೆ ವಿಕಾಸವಾದದ ಮೂಲಕ ಭಾರತ ಮುಂದಕ್ಕೆ ಬಂತು ಅಂತ ಹೇಳುವಂಥದ್ದು. ಸ್ವಾತಂತ್ರ್ಯ ಭಾರತಕ್ಕೆ ಸಿಗುವಾಗ ಬ್ರಿಟಿಷ್ ಶಿಕ್ಷಣ ಪದ್ಧತಿ ನಾವು ಕಲಿತಾ ಹೋದೆವು.
ಸಾಕಷ್ಟು ಪ್ಲಸ್ ಇತ್ತು, ಸಾಕಷ್ಟು ಮೈನಸ್ ಇತ್ತು. ನಾನು ಮೈನಸ್ಗಳ ಬಗ್ಗೆ ಹೇಳೋದಿಲ್ಲ ಇವತ್ತು. ಶಿಕ್ಷಣದ ಸಾರ್ವತ್ರೀಕರಣ ಸಾಧ್ಯ ಆಯಿತು. ಒಬ್ಬ ಸಾಮಾನ್ಯವಾದ ವರ್ಗದವನು ಕೂಡ ಶಾಲೆ ಬರಲಿಕ್ಕೆ ಸಾಧ್ಯ ಆಯಿತು. ಬಡವರ ಮಕ್ಕಳು ಶಾಲೆ ಬರಲಿಕ್ಕೆ ಸಾಧ್ಯ ಆಯಿತು. ಪ್ರೈಮರಿ ಶಾಲೆಗಳು, ಹೈಸ್ಕೂಲ್ಗಳ ಕಟ್ಟಡಗಳು ಬಂದವು. ಅಶ್ವತ್ಥ ವೃಕ್ಷದ ಕೆಳಗೆ ಆಗುವಂಥ ಕ್ಲಾಸುಗಳೆಲ್ಲ ಸ್ನೇಹಿತರು ತರಗತಿ ಕೋಣೆಗೆ ಬಂದೆವು. ಅದಕ್ಕೊಂದು ಪಠ್ಯ ರಚನೆ ಆಯಿತು, ವಿಜ್ಞಾನವನ್ನು ಕಲಿಯುವ ಅವಕಾಶ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಈ ಮೂಲಕ ಇವತ್ತು ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಬ್ರಿಟಿಷರ ಕೊಡುಗೆಯಾಗಿ ಹರಿದು ಬಂತು. ಬಟ್ ನನಗೆ ದುಃಖ ಇದೆ, ನಮ್ಮ ಗುರುಕುಲ ಪರಂಪರೆಯ ಒಳ್ಳೆತನವನ್ನು ಉಳಿಸ್ಕೊಳ್ಬೇಕಿತ್ತಲ್ಲ ನಾವು. ನಮ್ಮ ಶ್ರೇಷ್ಠತೆ ಜ್ಞಾನ ಪರಂಪರೆಯನ್ನು ಸ್ನೇಹಿತರೆ ಉಳಿಸ್ಕೊಳ್ಬೇಕಿತ್ತಲ್ಲ. ಕೆಲವು ಅಂಶವನ್ನಾದರೂ ಉಳಿಸ್ಕೊಳ್ಬೇಕಿತ್ತು ಸ್ನೇಹಿತರೆ. ಕಳ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಪಾಠ್ಯ ಪುಸ್ತಕದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳಿಲ್ಲ. ಇವತ್ತು ನಮ್ಮ ಪಠ್ಯ ಪುಸ್ತಕದಲ್ಲಿ ನೀತಿ ಕಥೆಗಳಿಲ್ಲ. ನಾವೆಲ್ಲ ಹೈಸ್ಕೂಲ್ ಕಲಿತಾ ಇರುವಾಗ ನಮಗೆ ಎಕ್ಸಾಮ್ ಇರಲಿಲ್ಲ, ಬಟ್ ನೀತಿ ಶಿಕ್ಷಣ ಅಂತ ವಾರಕ್ಕೆ 2 ಪಾಠ ಇತ್ತು. ರಾಮಾಯಣ ಮಹಾಭಾರತವನ್ನು ಓದ್ತಿದ್ದೆವು, ಗುರು ಪರಂಪರೆ ಬಗ್ಗೆ ತಿಳ್ಕೊಳ್ತಾ ಇದ್ದೆವು, ವಿವೇಕಾನಂದರ ಬಗ್ಗೆ ತಿಳ್ಕೊಂಡಿದ್ದೆ ಸ್ನೇಹಿತರೆ. ಬಟ್ ಇವತ್ತಿನ ವಿದ್ಯಾರ್ಥಿಗಳಿಗೆ ಇಂತಹ ಉಲ್ಲೇಖಗಳು ಸಿಗೋದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಬಗ್ಗೆ ನಾವು ಎಚ್ಚರಿಕೆ ತಗೋಬೇಕು. ಇಲ್ಲ ಅಂದರೆ ನಮ್ಮ ಸಂಸ್ಕೃತಿ ನಾಶವಾಗೋದು ಖಂಡಿತ. ನಮ್ಮ ವಿದ್ಯಾರ್ಥಿಗಳು ಈಗಲೇ ನಮ್ಮ ಸಂಸ್ಕೃತಿ ಬೆನ್ನು ಹಾಕಿದ್ದಾರೆ. ನಮ್ಮ ಗುರು ಪರಂಪರೆ ಬಗ್ಗೆ ಗೊತ್ತಿಲ್ಲ, ಅವರಿಗೆ ತಿಳ್ಕೊಳ್ಳಿ ಪ್ರಯತ್ನಗಳನ್ನು ಮಾಡೋದಿಲ್ಲ. ಇವತ್ತು ಸ್ನೇಹಿತರು, ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವಾಗ ನಾವು ಈ ಸಂಸ್ಕೃತಿಗಳ ಹೆಗ್ಗುರುತುಗಳನ್ನು ಮಕ್ಕಳಿಗೆ ಹೇಳಿಕೊಡೋದಿಲ್ಲ, ಪಾಠದಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಸಿಲೆಬಸ್ ಮೂಲಕ ಮಕ್ಕಳಿಗೆ ಕೊಡೋದಿಲ್ಲ, ನಮ್ಮ ಸಂಸ್ಕೃತಿಯ ಪಾಠಗಳನ್ನು ಮಕ್ಕಳಿಗೆ ಹೇಳೋದಿಲ್ಲ ಸ್ನೇಹಿತರೆ, ಆಗ ನಮ್ಮ ಸಂಸ್ಕೃತಿ ಅವನತಿ ಆಗೋದು ಖಂಡಿತ. ಶಿಕ್ಷಕರಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿದೆ ಅಂತ ಹೇಳೋದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. 170 ವರ್ಷಗಳ ಹಿಂದೆ ಅಮೇರಿಕಾದಲ್ಲಿ ಒಬ್ಬ ಹುಡುಗ ಕೂತಿದ್ದ ಕ್ಲಾಸಲ್ಲಿ, ನಮಗೆಲ್ಲ ಗೊತ್ತಿದೆ, ತುಂಬ ಪ್ರಶ್ನೆಗಳನ್ನು ಕೇಳ್ತಿದ್ದ. ಅವನ ಪ್ರಶ್ನೆಗಳು ಜೆನ್ವಿನ್ ಪ್ರಶ್ನೆಗಳಾಗಿದ್ದವು, ಬಟ್ ಟೀಚರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದ ಅಂದರೆ, ಟೀಚರ್ ಹಕ್ಕಿ ಹಾರ್ತಾ ಇದೆಯಲ್ಲ ಆಕಾಶದಲ್ಲಿ, ಅದಕ್ಕೆ ಇಂಜಿನ್ ಫಿಟ್ ಮಾಡಿದವರು ಯಾರು? ಉತ್ತರ ಕೊಡೋದು ಹೇಗೆ? ಅವನು ಪ್ರಶ್ನೆ ಮಾಡ್ತಿದ್ದ, ಟೀಚರ್ ಕೋಳಿ ಮೊಟ್ಟೆ ಹೊಡೆದು ಮರಿ ಹೊರಗೆ ಬರುತ್ತಲ್ಲ, ಅದು ಒಳಗೆ ಹೇಗೆ ಹೋಯಿತು? ಉತ್ತರ ಕೊಡೋದು ಹೇಗೆ? ಟೀಚರ್ ಮೋಡ ತೇಲ್ತಾ ಇದೆಯಲ್ಲ ಆಕಾಶದಲ್ಲಿ, ಅದು ಯಾಕೆ ಕೆಳಗೆ ಬೀಳೋದಿಲ್ಲ? ಉತ್ತರ ಕೊಡೋದು ಹೇಗೆ? ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ಟೀಚರ್ ಸಿಟ್ಟು ಮಾಡ್ಕೊಳ್ತಾರೆ, ಉತ್ತರ ಕೊಡಲಿಕ್ಕಾಗೋದಿಲ್ಲ, ಅವನ್ನ ಈಡಿಯಟ್ ಅಂತ ಬೈಲಿ ಸ್ಟಾರ್ಟ್ ಮಾಡ್ತಾರೆ. ಹುಡುಗ ಬೇಸರ ಮಾಡ್ಕೊಳ್ತಾನೆ. ಹುಡುಗ ಬೇಸರ ಮಾಡಿಕೊಂಡು ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾನೆ, ಶಾಲೆಗೆ ಹೋಗೋಲ್ಲ ನಾಳೆಯಿಂದ. ಅಮ್ಮ ಹೇಳ್ತಾರೆ, ಒಳ್ಳೇದಾಯಿತು, ಪರವಾಗಿಲ್ಲ, ನಿಂಗೆ ವಿಜ್ಞಾನ ನಾನು ಕಲಿಸ್ಕೊಡ್ತೇನೆ, ನಿಂಗೆ ಬೇರೆ ಯಾವ ಸಬ್ಜೆಕ್ಟು ಬೇಕಾಗೋದಿಲ್ಲ, ಸೈನ್ಸ್ ನಾನು ಕಲಿಸ್ಕೊಡ್ತೇನೆ. ಅವನಮ್ಮ ನ್ಯಾನ್ಸಿ ಸೈನ್ಸ್ ಟೀಚರ್ ಆಗಿದ್ರು, ವಿಜ್ಞಾನವನ್ನು ಪ್ರೀತಿ ಮಾಡ್ತಾ ಕಲಿಸ್ತಾರೆ, ಲ್ಯಾಬೋರೇಟರಿ ಮಾಡಿಕೊಡ್ತಾರೆ, ಸೈನ್ಸಿನ ಬುಕ್ಸ್ಗಳನ್ನು ಕೊಡ್ತಾರೆ. ಸೊ 3ನೇ ಕ್ಲಾಸಲ್ಲಿ ಡ್ರಾಪ್ ಔಟ್ ಆಗಿರ್ತಕ್ಕಂಥ ಹುಡುಗ ಅಮ್ಮನಿಂದ ಪ್ರೇರಣೆ ತಗೊಂಡು 1300 ಹೊಸ ವಸ್ತುಗಳನ್ನು, ಪೇಟೆಂಟ್ಗಳನ್ನು ಸಂಶೋಧನೆ ಮಾಡ್ತಾನೆ. ಆ ಹುಡುಗನನ್ನು ಥಾಮಸ್ ಆಲ್ವಾ ಎಡಿಸನ್ ಅಂತ ಕರೀತಾರೆ. ಇವತ್ತು ಆ ಟೀಚರ್ ಯಾರು ಅಂತ ಯಾರಿಗೆ ಕೂಡ ಗೊತ್ತಿಲ್ಲ. ಬೈದಿರ್ತಕ್ಕಂಥ ಟೀಚರ್ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಬಟ್ ಅಮ್ಮ ನ್ಯಾನ್ಸಿ ನಮ್ಗೆ ನೆನಪಿರ್ತಕ್ಕಂಥದ್ದು. ಸ್ನೇಹಿತರೆ, ಇಂತಹ ಜವಾಬ್ದಾರಿಗಳನ್ನು ನಾವು ತಗೊಳ್ಬೇಕಾಗಿದೆ ಅಂತ ಹೇಳುವಂಥದ್ದು. ಶಾಲೆಯಿಂದ ಹೊರ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮನ್ನು ಲಾಸ್ಟಿಗೆ ಬೈಬಾರ್ದಲ್ಲ, ನಮ್ಮನ್ನು ಹಂಗಿಸಬಾರ್ದಲ್ಲ, ಎಚ್ಚರವನ್ನು ತಗೊಳ್ಬೇಕು ಅಂತ ಹೇಳೋದನ್ನು ನಾನು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಬ್ಬ ಹುಡುಗ ಇದೆ ಇಂಗ್ಲೆಂಡ್ನಲ್ಲಿ, ಚಂದವಾದ ಕವಿತೆಗಳನ್ನು ಬರೀತಿದ್ದ. ಟೀಚರಿಗೆ ಅವನ ಟ್ಯಾಲೆಂಟ್ ಗೊತ್ತಾಗಲಿಲ್ಲ. ಅವರು ಯಾವತ್ತೂ ಹೇಳಿದ್ದೇನೆ, ಗ್ರಾಮರ್ ಭಾಳ ವೀಕ್ ಆಗಿದೆ ಕಣೋ, ಹ್ಯಾಂಡ್ ರೈಟಿಂಗ್ ಏನೂ ಚೆನ್ನಾಗಿಲ್ಲ, ಗ್ರಾಮರ್ ಭಾಳ ವೀಕ್ ಆಗಿದೆ, ದಿನ ಬರೆಯೋದು ಗುಡ್ ಫಾರ್ ನಥಿಂಗ್, ಏನೂ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಗ್ರಾಮರ್ ಚೆನ್ನಾಗಿಲ್ಲ. ಬಟ್ ಅವನು ಕವಿತೆ ಬರೀತಿದ್ದ, ಅದನ್ನು ಟೀಚರ್ ಗಮನಿಸ್ಕೊಳ್ಳೇ ಇಲ್ಲ. ಹುಡುಗ ಬೇಸರ ಮಾಡ್ಕೊಳ್ತಾನೆ, ಶಾಲೆ ಬಿಡ್ತಾನೆ, ಮುಂದೆ ಕವಿತೆಗಳನ್ನು ಬರಿತಾ ಮುಂದಕ್ಕೆ ಹೋಗ್ತಾನೆ. ಬರೀ ಕವಿತೆಗಳನ್ನು ಬರೀತಾನೆ, ಇಂಗ್ಲೀಷಲ್ಲಿ ಕಾವ್ಯಗಳನ್ನು ಬರೀತಾನೆ. ಗ್ರಾಮರ್ ಗೊತ್ತಿಲ್ಲ ಅಂತ ಕರೆಸ್ಕೊಂಡಂಥ ವಿದ್ಯಾರ್ಥಿ, ಗುಡ್ ಫಾರ್ ನಥಿಂಗ್ ಅಂತ ಕರೆಸ್ಕೊಂಡಂಥ ವಿದ್ಯಾರ್ಥಿ ಇಂಗ್ಲೀಷ್ನ ಕಾವ್ಯಗಳನ್ನು ಬರೀತಾನೆ, ಮುಂದೆ ನೊಬೆಲ್ ಪ್ರೈಸ್ ತಗೊಳ್ತಾನೆ. ಸ್ನೇಹಿತರೆ, ನೊಬೆಲ್ ಪ್ರೈಸ್ ತಗೊಂಡಾಗ ಅದೇ ಶಾಲೆಯ ಅದೇ ಶಿಕ್ಷಕರವರನ್ನು ಸನ್ಮಾನ ಮಾಡಲಿಕ್ಕಂತ ಕರೆಸ್ತಾರೆ. ಯಾವ ಟೀಚರ್ ಗುಡ್ ಫಾರ್ ನಥಿಂಗ್ ಅಂತ ಬರೆದಿದ್ರ ಅದೇ ಟೀಚರ್ ಅವರನ್ನು ಅಭಿನಂದನಾ ಭಾಷಣ ಮಾಡಿ ಸನ್ಮಾನ ಮಾಡ್ತಾರೆ ವೇದಿಕೆ ಮೇಲೆ. ಆಗ ನೆನಪು ಮಾಡಿ, ಎದ್ದಿರ್ತಕ್ಕಂಥ ಹುಡುಗ ಚಿಗುರು ಮೀಸೆ ಬಂದಿದ್ದವನಿಗೆ ಎದ್ದು ಭಾಷಣವನ್ನು ಮಾಡೋದಿಲ್ಲ, ಇಲ್ಲಿ ಬಂದು ಒಂದು ಕವಿತೆಯನ್ನು ಪ್ರೆಸೆಂಟ್ ಮಾಡ್ತಾನೆ. ಆ ಕವಿತೆಯ ಟೈಟಲ್ ಏನಿತ್ತು ಮಲ್ಲಿಕಾ ಅಂತ ಹೇಳಿದ್ರೆ, ಭಾಳ ಅದ್ಭುತವಾದ ಟೈಟಲ್ ಕೊಟ್ಟಿದ್ದ, ಮಿಸ್ ಮೇರಿ ಯು ಆರ್ ರಾಂಗ್. ತಪ್ಪು ಮಾಡಿದ್ದಿ ಟೀಚರ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗನನ್ನ ಜಾನ್ ಮಿಲ್ಟನ್ ಅಂತ ಕರೀತಾರೆ.
ಗ್ರೇಟ್ ಅಂತ ಅನಿಸೋದು ನನಗೆ. ಸ್ನೇಹಿತರೆ, ಗುಡ್ ಫಾರ್ ನಥಿಂಗ್ ದಂಡಪಿಂಡ ಅಂತ ನಾವು ಯಾರನ್ನ ಕರಿತೀವಿ, ಎಷ್ಟೋ ಸಲ ಕರೀತೇವೆ, ಅಂಥ ಮಕ್ಕಳು ಮಿರಾಕಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳು ಶಾಲೆಯಿಂದ ಡ್ರಾಪ್ಔಟ್ ಆಗ್ತಾರೆ, ಮುಂದೆ ಮಿರಾಕಲ್ ಕ್ರಿಯೇಟ್ ಮಾಡ್ತಾರೆ. ಸ್ನೇಹಿತರೆ, ಎಚ್ಚರ ತಗೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ಮುಂದಕ್ಕೆ ರಾಜೇಂದ್ರ ಭಟ್ ಯು ಆರ್ ರಾಂಗ್ ಅಂತ ಹೇಳಬಾರ್ದಲ್ಲ. ನನ್ನ ವಿದ್ಯಾರ್ಥಿಗಳು ಮುಂದಕ್ಕೆ ಶಾಲೆ ಬಿಟ್ಟು ಹೋದ ನಂತರ ರಾಜೇಂದ್ರ ಭಟ್ ಯು ಆರ್ ರಾಂಗ್ ಅಂತ ಹೇಳಬಾರ್ದಲ್ಲ. ಸರ್, ಈ ಎಚ್ಚರ ಯಾವಾಗ ಬರುತ್ತೆ ನನ್ನಲ್ಲಿ, ಆಗ ನಾನು ಖಂಡಿತವಾಗಿ ಗ್ರೇಟ್ ಆಗ್ತೇನೆ ನಂಗೆ ಅನ್ನಿಸುವಂಥದ್ದು. ಸ್ನೇಹಿತರೆ, ಸುಧಾಮೂರ್ತಿಯವರ ಅಭಿನಂದನಾ ಕಾರ್ಯಕ್ರಮ ಆಗಿತ್ತು ಹುಬ್ಳಿನಲ್ಲಿ. ಅವರ ಕಲ್ತಿರ್ತಕ್ಕಂಥ ಹೈಸ್ಕೂಲಲ್ಲಿ ಅಭಿನಂದನಾ ಭಾಷಣ ಮಾಡಲಿಕ್ಕಂತ ಹೋಗಿದ್ದೆ ನಾನು. ಆ ಕಾರ್ಯಕ್ರಮ ಹೇಗಿತ್ತು ಅಂದರೆ, 1000 ಮಕ್ಕಳು ಕಾದು ಕೂತಿದ್ದಾರೆ, ಸುಧಾಮೂರ್ತಿ ಬರ್ತಾರೆ, ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಿತ್ತು. ಸೀರೆಯ ಸೆರಗನ್ನು ಬಹಳ ಚಂದವಾಗಿ ಹಾಯಿಸ್ತಾ ಸುಧಾಮೂರ್ತಿ ಬರ್ತಾರೆ. ಎಂಥ ದೃಶ್ಯ ಅದು, ಅದ್ಭುತ ದೃಶ್ಯ ಅದು. ಅವರ ಮೈಯಲ್ಲಿ ಕರಿಮಣಿ ಬಿಟ್ಟರೆ ಬೇರೆ ಯಾವುದೇ ಜ್ಯುವೆಲ್ಸ್ಗಳಿಲ್ಲ. ಸರಳವಾದ ಸೀರೆ ಉಡ್ಕೊಂಡು ಬರ್ತಾರೆ, ವೇದಿಕೆ ಮೇಲೆ ಬರೋದಿಲ್ಲ. ನಾನು ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ನಾನು ವೇದಿಕೆ ಮೇಲೆ ಕುತ್ಕೋಬಾರ್ದು. ನನಗೆ ಪಾಠ ಮಾಡಿರ್ತಕ್ಕಂಥ ಅಧ್ಯಾಪಕರ ಜೊತೆಗೆ ನಾನು ಕುತ್ಕೋಬಾರ್ದು. ನಾನು ಕೆಳಗೆ ಕುತ್ಕೋಬೇಕು ಅಂತ ಮಕ್ಕಳ ಜೊತೆ ಕುತ್ಕೋತಾರೆ. ತನಗೆ ಪಾಠ ಮಾಡಿರ್ತಕ್ಕಂಥ 40 ಜನ ಅಧ್ಯಾಪಕರಿಗೆ 10,000 ಚೆಕ್ಕನ್ನು ಕೊಟ್ಟು ಪಾದಮುಟ್ಟಿ ನಮಸ್ಕರಿಸ್ತಾರೆ, ಸನ್ಮಾನ ಮಾಡ್ತಾರೆ, ವಾಪಸ್ ಹೊರಟು ಹೋಗ್ತಾರೆ. ಸನ್ಮಾನ ತಗೊಳ್ಳೋದಿಲ್ಲ, ಒಂದು ಗುಲಾಬಿ ಹೂ ಕೂಡ ತಗೊಳ್ಳೋದಿಲ್ಲ. ಸುಧಾಮೂರ್ತಿಯ ಅದ್ಭುತವಾದ ಕಲ್ಪನೆ ಅಂತ ನಂಗೆ ಅನಿಸ್ತಾ ಇದೆ. ಅದೇ ಸುಧಾಮೂರ್ತಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ವಾಯ್ಸ್ ಅನದರ್ ವಾಯ್ಸ್ ಅಂತ ಹೇಳಿ. ಅದರೊಂದು ಕಥೆ ಇದೆ, ರೋಮಾಂಚಕವಾದ ಕಥೆ. ನಾನು ನಿಮ್ಗೆ ಹೇಳ್ತೇನೆ, ಇದು ಶಿಕ್ಷಕರ ಕಥೆ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸುಧಾಮೂರ್ತಿಗೊಬ್ಬರು ಅಜ್ಜಿ ಇದ್ರು, ಅಕ್ಷರಾಭ್ಯಾಸ ಇಲ್ಲ, ತುಂಬ ವರ್ಷ ಆಗಿರ್ತಕ್ಕಂಥ ಅಜ್ಜಿ. ಅವರಿಗೆ ಓದಲಿಕ್ಕೆ ಬರೋದಿಲ್ಲ, ಬರಲಿಕ್ಕೆ ಬರೋದಿಲ್ಲ, ಓದಲಿಕ್ಕೂ ಬರೋದಿಲ್ಲ, ದುಃಖ ಪಡುವಂಥ ಅಜ್ಜಿ. ಆದರೆ ಅವರಿಗೆ ಕಥೆಗಳನ್ನು ಕೇಳುವಂಥ ಆಸಕ್ತಿ ಇದೆ. ಪ್ರತಿ ತಿಂಗಳು ತುಷಾರ ಪತ್ರಿಕೆ ಮನೆಗೆ ಬಂದು ಕೂಡಲೇ ಆ ತುಷಾರ ಪತ್ರಿಕೆಯನ್ನು ಮೊಮ್ಮಗಳು ಓದಿ ಹೇಳಬೇಕು. ಅಜ್ಜಿ ಕೂತ್ಕೊಂಡು ಕಥೆಗಳನ್ನು ಕೇಳ್ತಾ ಕಣ್ಣೀರು ಸುರಿಸೋದು. ಎಲ್ಲ ಕಥೆಗಳನ್ನು ಮೊಮ್ಮಗಳು ಓದಿ ಹೇಳಬೇಕು. ಅಜ್ಜಿ ಕೂತ್ಕೊಂಡು ಕಣ್ಣೀರು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಅವರು ಒಪ್ಪಂದ ಮಾಡಿಕೊಂಡಿದ್ರು, ನಿರಂತರವಾಗಿ ನಡೀತಿತ್ತು. 18 ವರ್ಷ ಆದಾಗ ಸುಧಾಮೂರ್ತಿಯವರಿಗೆ ಸೀಟ್ ಆಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ದೂರಕ್ಕೆ ಹೋಗ್ತಾ ಇದ್ದಾರೆ. ಅಜ್ಜಿ ಅಳ್ತಾಳೆ, ನಂಗೆ ಇನ್ನು ಯಾರೋ ಓದಿ ಹೇಳ್ತಾರೆ ಮಗ, ಕಥೆಯನ್ನು ಓದಿ ಹೇಳುವಂಥ ಮೊಮ್ಮಗಳು ನೀನು ಹೋಗ್ತಾ ಇದ್ದಿ, ಇನ್ನು ನನ್ನ ಕಥೆಯನ್ನು ಯಾರು ಓದಿ ಹೇಳ್ತಾರೆ ಅಂತ ದುಃಖ ಪಡ್ಕೋತಾರೆ ಅಜ್ಜಿ. ಸುಧಾಮೂರ್ತಿ ಹೇಳ್ತಾರೆ, 3 ತಿಂಗಳ ಟೈಮ್ ಇದೆ ಅಜ್ಜಿ, ನೀವು ಬೇಸರ ಮಾಡ್ಕೋಬೇಡಿ, ನಿಮ್ಗೆ ಓದೋದನ್ನು ಕಲಿಸ್ಕೊಡ್ತೇನೆ. ಫಸ್ಟ್ ಡೇ ಕ್ಲಾಸ್ ಆಗುವಾಗ ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಅಜ್ಜಿ ಕೂತ್ಕೋತಾರೆ. ಎದುರುಗಡೆ ಅವರ ಮೊಮ್ಮಗಳು ಕೂತು ಪಾಠ ಓದಿಸ್ತಾರೆ, ಓದಿಸ್ತಾರೆ, ಹೇಗೆ ಓದಬೇಕು ಅಂತ ಕಲಿಸ್ಕೊಡ್ತಾರೆ. 3 ತಿಂಗಳು ಪಾಠ ಆಯಿತು. ಅಜ್ಜಿಗೆ ತುಷಾರ ಓದ್ಲಿಕ್ಕೆ ಬಂತು. ಈಗ 3 ತಿಂಗಳ ಕ್ಲಾಸ್ ನಂತರ ಅಜ್ಜಿಗೆ ತುಷಾರ ಓದುವ ಶಕ್ತಿ ಬಂತು. ಆ ದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ, ಕೊನೆಯ ದಿವಸ ಭಾವಸ್ಪರ್ಶದ ಕ್ಷಣ ಅದು. ಅಜ್ಜಿ ಒಂದು ಅಕ್ಕಿ ಸೇರು, ಅದರ ಮೇಲೆ ಒಂದು ರವಕೆ ಕಣ, ಅದರ ಮೇಲೆ ಒಂದು ಬೆಲ್ಲದ ಅಚ್ಚು, ಇದನ್ನೆಲ್ಲ ತಂದು ಮೊಮ್ಮಗಳ ಮುಂದೆ ಇಟ್ಕೊಂಡು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಮೊಮ್ಮಗಳಿಗೆ. ಗ್ರೇಟಾ, ರೋಮಾಂಚನ ಆಗುತ್ತೆ ನಂಗೆ. ಮೊಮ್ಮಗಳನ್ನು ಗುರುವಾಗಿ ಸ್ವೀಕರಿಸಿರ್ತಕ್ಕಂಥ ಅಜ್ಜಿ ತನ್ನ ಎಲ್ಲ ಯುಗವನ್ನು ಬಿಟ್ಟು ತನ್ನ ಮೊಮ್ಮಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಗುರುವಂದನೆ ಮಾಡ್ತಾರೆ ಅಂದರೆ ಗ್ರೇಟ ಸರ್. ಈ ರೀತಿಯ ಸಂಸ್ಕಾರಗಳನ್ನು ಸುಧಾಮೂರ್ತಿ ಪಡ್ಕೊಂಡ್ರು. ಬಹಳ ಗ್ರೇಟ್ ಅನಿಸುವಂಥದ್ದು ಸರ್. ಇಂಥ ದೃಶ್ಯ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆಯಾ? ಸರ್, ಗುರು ಪರಂಪರೆಗಳನ್ನು ನಮ್ಮ ದೇಶ ಮಾತ್ರ ಇವತ್ತು ಮೆಚ್ಚಿಕೊಂಡದಲ್ಲ, ಇಡೀ ಜಗತ್ತು ಮೆಚ್ಚಿಕೊಂಡಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿತವಾಗಿ ಉಲ್ಲೇಖ ಮಾಡಬೇಕು ಅಂತ ಹೇಳುವಂಥದ್ದು. ಪ್ರತಿಯೊಬ್ಬ ಗುರುಗೆ ಒಂದು ಪವರ್ ಇದೆ. ಗುರು ಅಂದರೆ ಗುರುತ್ವಾಕರ್ಷಣೆ ಮಾತ್ರ ಅಲ್ಲ ಸರ್, ಪ್ರತಿ ಗುರುವಿಗೆ ಒಂದು ಪವರ್ ಇದೆ. ಆ ಪವರ್ಗಳನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ಹೇಳುವಂಥದ್ದು. ಇವತ್ತು ಕಾರ್ಕಳದಲ್ಲಿ ಸುಧಾಕರ್ ಶೆಟ್ಟಿಯವರು ಗಣಿತ ನಗರವನ್ನು ಕಟ್ಟಿದ್ದಾರೆ. ಗಣಿತ MSc ಮಾಡಿಕೊಂಡವರು, 2 PhD ಮಾಡಿಕೊಂಡವರು ಸರ್. ಗಣಿತ ನಗರ ಯಾಕೆ ಕಟ್ಟಿದ್ರು ಅಂದರೆ ಅವ್ರು ಗಣಿತವನ್ನು ಉಸಿರಾಡ್ತಾರೆ. ಆ ಶಾಲೆಯ ಸಾವಿರ ಮಕ್ಕಳು ಗಣಿತವನ್ನು ಪ್ರೀತಿಸ್ತಾರೆ. ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ತುಂಬ ಜನ ಮ್ಯಾಸಲ್ 100 ತಗೋತಾರೆ ಸರ್. ಯಾಕೆ ತಗೋತಾರೆ ಅಂದರೆ ಒಬ್ಬ ಶಿಕ್ಷಕನ ಪವರ್ ಅದು. ಒಬ್ಬ ಶಿಕ್ಷಕ ಆ ಪವರನ್ನು ಹೊಂದಿರಬೇಕು, ಅದನ್ನು ಪ್ರಕಟಪಡಿಸಬೇಕು ಅಂತ ಉಲ್ಲೇಖ ಮಾಡೋದು ನಾನು ಕಲ್ತಿರ್ತಕ್ಕಂಥ ಭುವನೇಂದ್ರ ಹೈಸ್ಕೂಲ್ ಇದೆ ಕಾರ್ಕಳದಲ್ಲಿ. ಅಲ್ಲೊಬ್ಬರು ಸಂಸ್ಕೃತ ಅಧ್ಯಾಪಕರು, ಶ್ರೀಧರ ಆಚಾರ್ಯ ಅಂತ ಅವ್ರ ಹೆಸರು, ಸಂಸ್ಕೃತ ಅಧ್ಯಾಪಕರು. ಯಾವ ರೀತಿ ಪರಿಸರ ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಇಡೀ ಶಾಲೆಯ ಎಲ್ಲ ಮಕ್ಕಳು ಸಂಸ್ಕೃತ ಮಾತಾಡಿ ಸ್ಟಾರ್ಟ್ ಮಾಡಿದರು. ಅದರ ಪರಿಣಾಮ ಎಷ್ಟಾಯಿತು ಅಂತ ಹೇಳಿದ್ರೆ, ಸ್ಟಾಫ್ ರೂಮಲ್ಲಿ ಕೂಡ ಸಂಸ್ಕೃತ ಮಾತಾಡಿ ಸ್ಟಾರ್ಟ್ ಮಾಡಿದರು. ಎಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳ ಮಧ್ಯೆ ಸಂಸ್ಕೃತ ವಿನಿಮಯ ಆಗಲಿ ಸ್ಟಾರ್ಟ್ ಆಯಿತು. ಇಡೀ ಶಾಲೆ ಸಂಸ್ಕೃತಿಮಯವಾಗಿ ಹೋಯಿತು. ಇಂತಹ ಶಿಕ್ಷಕರು ಕೂಡ ಇವತ್ತು ರೋಮಾಂಚಕ ಅಂತ ನಂಗೆ ಅನ್ನಿಸ್ತಾ ಇದೆ. ಹೌದಾ?
ನಮ್ಮ ಜಿಲ್ಲೆಯ ಬಾಳಿಲ ಶಾಲೆಯಲ್ಲಿ ಸ್ನೇಹಿತರೆ ಇಬ್ಬರಿಬ್ಬರು ಶಿಕ್ಷಕರು ಇವತ್ತು ನ್ಯಾಷನಲ್ ಅವಾರ್ಡ್ ತಗೊಂಡ್ರಲ್ಲ, ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆ ನಮಗೆ. ಮೂಡುಬಿದಿರೆ ವಲಯದಲ್ಲಿ ಇವತ್ತು ಸ್ನೇಹಿತರೆ ನಮ್ಮ ಇಡೀ ಜ್ಞಾನ ವಲಯದಲ್ಲಿ ಮುನಿರಾಜ ರಂಜಾಳ ಮಾಡತಕ್ಕಂಥ ಕೆಲಸವನ್ನು ಬೇರೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ನಮ್ಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅಂತ ಅನಿಸುವಂಥದ್ದು. ಅವರ ಜೊತೆ ಹೋದಾಗ ನಾನು ನೋಡಿದ್ದೇನೆ, ಬೆಳಗಾಮಲ್ಲಿ 1000 ಜನ ಅವರ ಭಾಷಣವನ್ನು ಕೇಳಲಿಕ್ಕೆ ಬರ್ತಾರೆ, ಅವರ ಪಾದಮುಟ್ಟಿ ನಮಸ್ಕರಿಸ್ತಾರೆ ಸರ್. ಈ ಪವರ್ ಹೇಗೆ ಬಂತು? ನಾನು ಬರೀ ಗಣಿತದ ಮೇಷ್ಟ್ರು, ಲೆಕ್ಕದ ಮೇಷ್ಟ್ರು, ಕ್ಲಾಸಿಗೆ ಸೀಮಿತ ಅಂತ ಕೂತ್ರೆ ಆಗ್ತಿತ್ತ? ಯೋಚನೆ ಮಾಡಿ. ನಾನು ಸೈನ್ಸನ್ನು ಮಾತ್ರ ಪಾಠ ಮಾಡ್ತೇನೆ, ಫಿಸಿಕ್ಸ್ ಮಾತ್ರ ಮಾಡೋದು, ಕೆಮಿಸ್ಟ್ರಿ ಬಯಾಲಜಿ ಮಾಡಲ್ಲ ಅಂತ ಕೂತ್ರೆ ಆಗ್ತಿತ್ತ? ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ, ಇವತ್ತು ಶಿಕ್ಷಕರು ಎಲ್ಲ ಜ್ಞಾನಗಳನ್ನು ಪೋಷಣ ಮಾಡ್ಕೋಬೇಕಾದ ಕಾಲ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಗೂಗಲ್ ಗುರುವಿನ ಮೂಲಕ, ವಿಕಿಪೀಡಿಯಾಗಳ ಮೂಲಕ, ಯೂಟ್ಯೂಬ್ನ ಮೂಲಕ ಮಕ್ಕಳು ನಮಗಿಂತ ಜಾಸ್ತಿ ವೇಗವಾಗಿ ಹೋಗ್ತಾ ಇದ್ದಾರೆ. ದುರಂತ ನಮ್ಮ ಕಣ್ಣ ಮುಂದೆ ಇದೆ. ನಾವು ಹೋಗಿಲ್ಲ ಅಂತಾದರೆ ಮಕ್ಕಳು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಸರ್. ದುರಂತ ಇದೆ. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಕ್ಷಣವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬಾರ್ದು, ಗುರುಗಳು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ರಾಷ್ಟ್ರಕವಿ ಕುವೆಂಪು ಅವರು 13 ವರ್ಷ ಪ್ರಾಯದ ತನಕ ಇಂಗ್ಲೀಷ್ ಕವಿತೆಗಳನ್ನು ಬರೀತಾಯಿದ್ರು. ಇಂಗ್ಲೀಷ್ ಭಾಳ ಇಷ್ಟ ಅವರು, ಇಂಗ್ಲೀಷ್ ಕವಿತೆಗಳನ್ನು ಬರೀತಾಯಿದ್ರು. ಅದನ್ನು ತಗೊಂಡೋಗಿ ತೋರಿಸ್ತಾರೆ ತನ್ನ ಒಬ್ಬ ಇಂಗ್ಲೀಷ್ ಗುರುವಿಗೆ. ಅವರು ಬ್ರಿಟಿಷು, ಬಹಳ ಹೆಮ್ಮೆ ಪಡುವಂಥ ಬ್ರಿಟಿಷ್ ಟೀಚರ್ ಅವರು. ಆ ಕವಿತೆ ನೋಡ್ತಾ ಹೇಳ್ತಾರೆ, ಮೈ ಡಿಯರ್ ಸನ್, ನಿನ್ನ ಪೋಯಮ್ಸ್ ತುಂಬ ಅದ್ಭುತ ಇದೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಬರೀತಾ ಇದೆಯಾ, ಬಟ್ ವೈ ಕಾಂಟ್ ಯು ರೈಟ್ ಇನ್ ಕನ್ನಡ? ಕನ್ನಡ ಈಸ್ ಯುವರ್ ಮದರ್ ಟಂಗ್. ನೋಡಿ, ಇದು ಹೇಳಿದ್ದು ನಿಮ್ಮಂಥ ಅಧ್ಯಾಪಕರಲ್ಲ. ಒಬ್ಬ ಬ್ರಿಟಿಷ್ ಗುರುಗಳು ಹೇಳ್ತಾರೆ ವೈ ಕಾಂಟ್ ಯು ರೈಟ್ ಇನ್ ಕನ್ನಡ. ಆ ದಿವಸಕ್ಕೆ ಪರಿವರ್ತನೆ ಸ್ಟಾರ್ಟ್ ಆಯಿತು. ಎಲ್ಲಿ ತನಕ ಬಂತು ಅಂದರೆ ಜ್ಞಾನಪೀಠದವರೆಗೆ ನಮ್ಮ ರಾಷ್ಟ್ರಕವಿಯನ್ನು ಕರ್ಕೊಂಡು ಹೋಯ್ತಲ್ಲ. ಒಬ್ಬ ಶಿಕ್ಷಕನ ಪ್ರಸಾದ ಅಲ್ವಾ ಇದು? ಒಬ್ಬ ಶಿಕ್ಷಕನ ಪ್ರಭಾವಲಯ ಅಲ್ವಾ ಸರ್ ಇದು? ಒಬ್ಬ ಶಿಕ್ಷಕನ ಪ್ರಭಾವಲಯ ಹೌದಲ್ಲ ಸರ್ ಇದು? ಉಡುಪಿನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಾರ್ಮೆಂಟ್ ಜೂನಿಯರ್ ಕಾಲೇಜ್ ಇದೆ. ಸುಮಾರು 40 ವರ್ಷಗಳ ಹಿಂದೆ ಒಬ್ಬ 9th ಹುಡುಗ ಕೂತ್ಕೊಂಡು ಪಾಠವನ್ನು ಕೇಳ್ತಿದ್ದ. ಗಣಿತ ಮೇಷ್ಟ್ರು ಡಿಗಾರ್ ಮಾಸ್ಟರ್ ಅಂತ ಹೆಸರು. ಪಾಠವನ್ನು ಭಾಳ ಚೆನ್ನಾಗಿ, ಭಾಳ ಸೀರಿಯಸ್ ಆಗಿ ಮಾಡ್ತಿದ್ರು. ಭಾಳ ಸ್ಟ್ರಿಕ್ಟ್ ಅವ್ರು, ಭಾಳ ಜೋರಾಗಿರ್ತಕ್ಕಂಥ ಮಾಸ್ಟ್ರು. ಅವ್ರ ಗಣಿತ ಪಾಠವನ್ನು ಮಾಡುವಾಗ ನೋಡ್ತಾರೆ, ಲಾಸ್ಟ್ ಬೆಂಚಲ್ಲಿ ಕೂತಿರ್ತಕ್ಕಂಥ ಹುಡುಗ ಯಾವುದೋ ಕೀಟ್ಲೆ ಮಾಡ್ತಾನೆ. ಸಿಟ್ಟು ಬಂತು ಮೇಷ್ಟ್ರಿಗೆ. ಹಿಂದೆ ಹೋಗಿ ಹೊಡಿಬೇಕು ಅಂತ ಕಾಲರ್ ಪಟ್ಟಿ ಹಿಡಿತಾರೆ. ಆಗ ನೋಡ್ತಾರೆ, ಚಿತ್ರ ಬಹಳ ಚೆನ್ನಾಗಿದೆ. ಆ ಹುಡುಗ ಮೇಷ್ಟ್ರ ಚಿತ್ರವನ್ನೇ ಬರೀತಾ ಇದೆ. ಆ ಹುಡುಗ ಮೇಷ್ಟ್ರ ಚಿತ್ರವನ್ನೇ ಬರೀತಾ ಇದ್ದಾರೆ. ಸಿಟ್ಟು ಬಂತು, ಹೊಡಿಬೇಕು ಅಂತ ಕೈ ಮೇಲೆತ್ತಾರೆ. ಅಷ್ಟು ಹೊತ್ತಿಗೆ ಜಾಗೃತಗೊಳ್ತಾರೆ. ಇಲ್ಲ, ಚಿತ್ರ ತುಂಬ ಚೆನ್ನಾಗಿದೆ, ಈ ಹುಡುಗ ಮುಂದೆ ಗ್ರೇಟ್ ಆಗ್ತಾನೆ. ಆ ಚಿತ್ರಕ್ಕೆ ಸಿಗ್ನೇಚರ್ ಮಾಡಿ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಆ ಚಿತ್ರಕ್ಕೆ ಸಿಗ್ನೇಚರ್ ಮಾಡಿ ಕ್ಲಾಸಿಗೆ ತೋರಿಸ್ತಾರೆ. ಅಂಥ ಚಿತ್ರವನ್ನು ಬರೆಸ್ತಾರೆ, ಮ್ಯಾಗ್ಝಿನ್ಗಳನ್ನು ಮಾಡಿಸ್ತಾರೆ. ಅಂಥ ಚಿತ್ರವನ್ನು ಅವ್ರ ಪತ್ರಿಕೆ ಕಳಿಸ್ಕೊಡ್ತಾರೆ. ಸ್ನೇಹಿತರೆ, ಆ ಹುಡುಗ ಮುಂದಕ್ಕೆ ಅದ್ಭುತ ಆಗ್ತಾನೆ, ಮುಂದೆ ರಾಷ್ಟ್ರಮಟ್ಟ ಚಿತ್ರಕಲಾವಿದ ರೂಪುಗೊಳ್ತಾನೆ. ಆ ಹುಡುಗನನ್ನು KK ಹೆಬ್ಬಾರ್ ಅಂತ ನಾವು ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್, KK ಹೆಬ್ಬಾರ್ ಅವ್ರು ಬರೀತಾರೆ. ಅವತ್ತು ಏನಾದರೂ ನನಗೆ ಡಿಗಾರ್ ಮಾಸ್ಟರ್ ಮಂಡೆ ಮೇಲೆ ಹೊಡೆದಿದ್ರೆ ನಾನು ಚಿತ್ರಗಳನ್ನು ಬರಿತಾ ಇರಲಿಲ್ಲ. ಈ ರೀತಿ ಒಬ್ಬ ಶಿಕ್ಷಕ ತನ್ನ ಅಹಮ್ಮನ್ನು ಹೊರಗಿಟ್ಟು ಪಾಠ ಮಾಡಲಿಕ್ಕೆ ಸಾಧ್ಯ ಆದರೆ ಗೆಲ್ಲಿಕ್ಕೆ ಸಾಧ್ಯ ಆಗತ್ತಾ? ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿ ಹೊರಗಿಟ್ಕೊಂಡು ಸ್ನೇಹಿತರೆ ಒಳಗೆ ಹೋಗ್ತೀವಿ, ಚಪ್ಪಲಿ ಹೊರಗಿಟ್ಟು ಹೋಗ್ತೀವಿ ಹಿಂದೂಗಳು ನಾವು. ಹಾಗೊಬ್ಬ ಶಿಕ್ಷಕನಿಗೆ ತನ್ನ ಅಹಮ್ಮನ್ನು ಹೊರಗಿಟ್ಕೊಂಡು ಪಾಠ ಮಾಡಲಿಕ್ಕೆ ಸಾಧ್ಯ ಆದರೆ ಸ್ನೇಹಿತರೆ ಈ ರೀತಿ ಚೇಂಜಸ್ ಮಾಡಲಿಕ್ಕಾಗತ್ತಾ? ನಾನು ಗುರು, ನಾನು ದೊಡ್ಡವ, ನನ್ನ ಮಾತನ್ನು ವಿದ್ಯಾರ್ಥಿಗಳು ಕೇಳಬೇಕು, ನನಗೊಂದು ಈಗೋ ಇದೆ, ಮಕ್ಕಳ ಈಗೋವನ್ನು ಗೌರವಿಸಬೇಕು ಅಂತ ಶಿಕ್ಷಕ ಸ್ನೇಹಿತರೆ ಯಾವಾಗ ಈಗೋವನ್ನು ಇಟ್ಟು ಪಾಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಜಗತ್ತನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಜಗತ್ತನ್ನು ಖಂಡಿತವಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳುವಂಥದ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಸ್ನೇಹಿತರೆ. ನಾನು ಯಾಕೆ ಶಿಕ್ಷಕನಾದೆ, ನಾನು ಶಿಕ್ಷೆ ಆಗಲಿ ಕಾರಣ ಏನು ಅಂತ ಹೇಳೋದನ್ನು ಹೇಳಬೇಕು ಅಂತ ಆಸೆ ಇದೆ ನನಗೆ. ಖಂಡಿತವಾಗಿ ಹೇಳ್ತೇನೆ. 1983ನೇ ಇಸ್ವಿ ಸೆಕೆಂಡ್ PUC ಆಗಿತ್ತು. ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು. ನನಗೆ ಮೆಡಿಕಲ್ ಸೀಟ್ ಸಿಗ್ಬೋದಾಗಿತ್ತು, BE ಸೀಟ್ ಕೂಡ ಸಿಗ್ಬೋದಾಗಿತ್ತು. ಒಳ್ಳೆ ಮಾರ್ಕ್ಸ್ ಇತ್ತು, ಒಳ್ಳೆ ರ್ಯಾಂಕಿಂಗ್ ಇತ್ತು ನನಗೆ. ಒಂದು ದಿನ ಬೆಳಿಗ್ಗೆ ನಾನು ಮನೆಯಿಂದ ಹೊರಗೆ ನಿಂತಿದ್ದೇನೆ. ಒಂದು ಮೆರವಣಿಗೆ ಹೋಗ್ತಾ ಇದೆ. ನನ್ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಅಮ್ಮನ ಸರಗಿಟ್ಕೊಂಡು ನಾನು ಸೆಕೆಂಡ್ PUC ಹುಡುಗ ಅವರ ಅಮ್ಮನ ಪಕ್ಕ ನಿಂತ್ಕೊಂಡಿದ್ದೇನೆ. ಒಂದು ಮೆರವಣಿಗೆ ಹೋಗ್ತಾ ಇದೆ. ಯಾವ ಮೆರವಣಿಗೆ ಅಂದರೆ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಾಲತಿ ಮೊಯ್ಲಿ ಪಕ್ಕದಲ್ಲಿದ್ದಾರೆ, ಟ್ಯಾಬ್ಲೋದಲ್ಲಿ ಅವರಿದ್ದಾರೆ. ನಮ್ಮ ಮನೆ ಮುಂದೆ ಮೆರವಣಿಗೆ ಹೋಗ್ತಾ ಇದೆ. ಯಾವಾಗ ನಮ್ಮ ಮನೆ ಮುಂದೆ ಟ್ಯಾಬ್ಲೋ ನಿಂತಿತ್ತು, ನಂಗೆ ಯಾಕಂತ ಗೊತ್ತಾಗಲಿಲ್ಲ. ಮಾನ್ಯ ವೀರಪ್ಪ ಮೊಯ್ಲಿಯವರು ಕೆಳಗೆ ಇಳಿತಾರೆ, ಮಾಲತಿ ಮೊಯ್ಲಿ ಕೆಳಗೆ ಇಳಿತಾರೆ. ಅವರಿಬ್ಬರು ಕೂಡ ನನ್ನ ಅಮ್ಮನ ಮುಂದೆ ಬಂದು ನಿಂತ್ಕೋತಾರೆ. ಅತ್ಯಂತ ಸರಳವಾದ ಸೀರೆ ಉಟ್ಕೊಂಡಂಥ ನನ್ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ ಮುಂದೆ
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮಸ್ಕಾರ ಮಾಡಿ ಹೇಳ್ತಾರೆ, ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೇನಮ್ಮ, ಅದಕ್ಕೆ ನೀವು ಕಾರಣ. ಆ ದಿನ ಡಿಸೈಡ್ ಮಾಡಿಕೊಂಡೆ, ನಾನು ಮೆಡಿಕಲ್ಗೆ ಹೋಗೋದಿಲ್ಲ, ನಾನು BE ಹೋಗೋದಿಲ್ಲ, ನಾನು ಟೀಚರ್ ಮಾತ್ರ ಆಗಬೇಕು ಡಿಸೈಡ್ ಮಾಡ್ಕೊಂಡು ಸ್ನೇಹಿತರೆ, ಇವತ್ತು ನಾನು ಟೀಚರ್ ಆಗಿ ಭಾಳ ಹೆಮ್ಮೆಯಿಂದ ಪಡ್ತೇನೆ, ಭಾಳ ಅಭಿಮಾನ ಪಡ್ತೇನೆ ಸ್ನೇಹಿತರೆ. ಯಾಕಂದರೆ ಇವತ್ತು ನನ್ನನ್ನು ಜನ ಆ ರೀತಿ ಗುರುತಿಸ್ತಾರೆ, ಶಿಕ್ಷಕನಾಗಿ ಗುರುತಿಸ್ತಾರೆ. ನಾನು ಇವತ್ತು ಮೆಡಿಸಿನ್ ಫೀಲ್ಡಿಗೆ ಹೋದ ಸಕ್ಸಸ್ ಆಗ್ತಿರ್ಲಿಲ್ಲ, ಖಂಡಿತ ನಂಗೆ ಗೊತ್ತಿದೆ ಸರ್. ಶಿಕ್ಷಕನಾಗಿ ಇವತ್ತು ಇದ್ದ ಕಾರಣ ನನಗೆ ಮಾನಸಿಕ ನೆಮ್ಮದಿ ಇದೆ, ಚೆನ್ನಾಗಿ ನಿದ್ರೆ ಬರ್ತದೆ, ಚೆನ್ನಾಗಿರ್ತಕ್ಕಂಥ ಆರೋಗ್ಯವಿದೆ, ಸಮಾಜವನ್ನು ಬದಲಾವಣೆ ಮಾಡುವಂಥ ವೆಪನ್ ನನಗೆ ಸಿಕ್ಕಿದೆ. ಇದನ್ನು ಮಾಡಬೇಕು ಅಂತ ನಂಗೆ ಆಸೆ ಇರ್ತಕ್ಕಂಥದ್ದು. ನೇತ್ರ ನೊಬೆಲ್ ಪ್ರೈಸನ್ನು ಪಡೆದಿರ್ತಕ್ಕಂತಹ ಯೂಸುಫ್ ಜಾಯಿ ಮಲಾಲಾ, ಅದ್ಭುತವಾಗಿರ್ತಕ್ಕಂಥ ಮಹಿಳೆ, ಒಂದು ಮಾತನ್ನು ಹೇಳ್ತಾಳೆ. 14ನೇ ವರ್ಷಕ್ಕೆ ನೊಬೆಲ್ ಪ್ರೈಸ್ ಬಂತು. ನನ್ನ ಕೈಗೆ ಒಂದು ಪೆನ್ನು ಕೊಡಿ, ಒಂದು ಪುಸ್ತಕ ಕೊಡಿ, ಸಮಾಜವನ್ನು ಬದಲಾವಣೆ ಮಾಡಿ ತೋರಿಸ್ತೇನೆ, ಜಗತ್ತನ್ನು ಬದಲಾವಣೆ ಮಾಡಿ ತೋರಿಸ್ತೇನೆ. ನನ್ನ ಕೈಗೊಂದು ಪುಸ್ತಕವನ್ನು ಕೊಡಿ, ಪೆನ್ನು ಕೊಡಿ, ಜಗತ್ತನ್ನು ಬದಲಾವಣೆ ಮಾಡಿ ತೋರಿಸ್ತಿ. ಈ ಮಾತನ್ನು ಹೇಳಿದ್ದು ಮಲಾಲಾ ಹೇಳಿರ್ತಕ್ಕಂಥ ಮಾತು ಹೌದು ಅಂತ ನಂಗೆ ಅನಿಸ್ತಾ ಇದೆಯಾ? ಎಲ್ಲ ಶಿಕ್ಷಕರ ಕೈಯಲ್ಲಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವೆಪನ್ ಇದೆ ಇವತ್ತು. ಎಲ್ಲ ಶಿಕ್ಷಕರು ಪ್ರಭುತ್ವ ಸಂಪನ್ನರಾಗಬೇಕು ಅಂತ ಹೇಳುವಂಥದ್ದು. ಎಲ್ಲ ಶಿಕ್ಷಕರ ವ್ಯಕ್ತಿತ್ವ ರೂಪುಗೊಂಡಿರ್ತಕ್ಕಂಥದ್ದು ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂಥ ಪವರ್ ಇವತ್ತು ನಮ್ಮ ಶಿಕ್ಷಕ ಸಮುದಾಯದ ಸರ್. ಒಬ್ಬ ಡಾಕ್ಟ್ರಿಗೆ, ಒಬ್ಬ ಇಂಜಿನಿಯರ್ ಖಂಡಿತವಾಗಿಲ್ಲ ಅಂತ ಹೇಳ್ತಾರೆ ಸರ್. ಶಿಕ್ಷಕರು ಮಾಡಬೇಕು, ಇದನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಬೇಕು, ಶಿಕ್ಷಕರು ಮಾಡಬೇಕಂತ ಹೇಳುವಂಥದ್ದು. ಆದರೆ ಇವತ್ತು ಏನಾಗ್ತಾ ಇದೆ, ನಾನೊಂದು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಒಬ್ಬ ಸಣ್ಣ ಹುಡುಗ, 14 ವರ್ಷದ ಪುಟ್ಟ ಹುಡುಗ ಯಕ್ಷಗಾನ ನೋಡ್ಲಿಕ್ಕಂತ ಹೋಗಿದ್ನಂತೆ. ಯಕ್ಷಗಾನ ನೋಡ್ತಾ ಹೋದ, ರಾಮನ ಪಾತ್ರ ಬಹಳ ಪ್ರಭಾವಿತ ಆಯಿತು. ರಾಮನ ಮಾತುಗಳಿಗೆ ಮರಳಾಗ್ತಾನೆ, ರಾಮನ ಹಾಗೆ ಆಗಬೇಕು ಅಂತ ಬಯಸ್ತಾನೆ, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಹೊರಡ್ತಾನೆ, ರಾಮನ ಹಾಗೆ ಆಗಬೇಕು ಅಂತ ಬಯಸ್ತಾ ಬೆಳಿಗ್ಗೆ ಆಗುವಾಗ ರಾಮನ ಪಾದಸ್ಪರ್ಶ ಮಾಡ್ಲಿಕ್ಕೆ ಅಂಥೇಳಿ ಚೌಕಿಗೆ ಬರ್ತಾನೆ. ಶ್ರೀರಾಮ ವೇಷವನ್ನು ಕಳಚ್ತಾ ಇದ್ದಾನೆ. ಶ್ರೀರಾಮ ವೇಷವನ್ನು ಕಳಚುತ್ತಾ ಇರುವಾಗ ಈ ಹುಡುಗ ಹೋಗಿ ಪಾದಸ್ಪರ್ಶ ಮಾಡ್ಲಿಕ್ಕಂತ ಬಗ್ಗುತ್ತಾನೆ. ಬಗ್ಗಿ ಮೇಲೆ ನೋಡುವಾಗ ರಾಮನ ಬಾಯಲ್ಲಿ ಸಿಗರೇಟ್ ಇದೆ, ಆಲ್ಕೋಹಾಲ್ನ ವಾಸನೆ ಇದೆ. ಹುಡುಗ ಡಿಸೈಡ್ ಮಾಡ್ಕೊಳ್ತಾನೆ, ರಾಮ ಆಗಬೇಕು ಅಂತಾದರೆ ನಾನು ಸಿಗರೇಟ್ ಸೇದಬೇಕು ಡಿಸೈಡ್ ಮಾಡ್ಕೊಳ್ತಾನೆ, ಆಲ್ಕೋಹಾಲ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗಲಿ ಸ್ಟಾರ್ಟ್ ಆಯಿತು. ನಾನು ಮತ್ತೆ ಹೇಳ್ತೇನೆ ಸ್ನೇಹಿತರೆ, ರಿಪೀಟ್ ಮಾಡ್ತೇನೆ ಈ ಮಾತುಗಳನ್ನು, ನಾನು ಸೇರಿಸ್ಕೊಂಡು ಈ ಮಾತನ್ನು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ಶಿಕ್ಷಕರು ನಮ್ಮ ಸಂದೇಶಗಳ ಬಗ್ಗೆ ಎಚ್ಚರ ತಗೊಳ್ಬೇಕು. ವಿದ್ಯಾರ್ಥಿಗಳು ಇವತ್ತು ನಾನು ಹೇಳುವಂಥ ಮಾತುಗಳಿಗಿಂತ ನನ್ನ ಜಾಸ್ತಿ ಗಮನಿಸ್ಕೋತಾರೆ, ನನ್ನ ನಡೆನುಡಿಗಳನ್ನು ಗಮನಿಸ್ಕೋತಾರೆ, ನನ್ನ ವರ್ತನೆಗಳನ್ನು ಗಮನಿಸ್ಕೋತಾರೆ. ಆದ್ದರಿಂದ ಎಲ್ಲ ಶಿಕ್ಷಕರು ಕೂಡ ಈ ಬಗ್ಗೆ ಒಂದು ಸಣ್ಣ ಎಚ್ಚರವನ್ನು ತಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು ಆಗಬೇಕು ಅಂತ ಹೇಳುವಂಥದ್ದು. ಎಲ್ಲ ಶಿಕ್ಷಕರು ಇವತ್ತು ಬಹಳ ಗ್ರಿವೆನ್ಸಲ್ಲಿದ್ದಾರೆ, ಸಿಟ್ಟಲ್ಲಿದ್ದಾರೆ, ನಂಗೆ ಗೊತ್ತಿದೆ. ಇಲ್ಲಿ ಬಂದ ಕೂಡಲೇ ಭೋಜೇಗೌಡ ಸರ್ ಬಂದ ಕೂಡಲೇ ಸಾಕಷ್ಟು ಮಂದಿ ಇವತ್ತು ಕಂಪ್ಲೇಂಟ್ಸ್ ತೊಗೊಂಡ್ಬರ್ತಾರೆ, ಸಮಸ್ಯೆಗಳ ಬಗ್ಗೆ ಹೇಳ್ಕೋತಾರೆ. ಸರ್, ನಮ್ಮ ಸಮಸ್ಯೆ ಬಗ್ಗೆ ನಾವೇ ಹೋರಾಟವನ್ನು ಮಾಡಬೇಕು, ನಮ್ಮ ಗ್ರಾಚಾರ ಇದು. ಸಿಟ್ಟು ಬರುತ್ತೆ ನಂಗೆ. ನಮ್ಮ ಸಮಸ್ಯೆಗಳ ಬಗ್ಗೆ ಇವತ್ತು ಭೋಜೇಗೌಡ ಸರ್ ಮಾತಾಡೋದಷ್ಟು ಚೆನ್ನಾಗಿ ಬೇರೆ ಯಾರೂ ಮಾತಾಡೋದಿಲ್ಲ. ಬಟ್ ನಾವು ಹೋರಾಟಕ್ಕೆ ಇಳಿಬೇಕಾದ ಪ್ರಸಂಗ ಬಂದಾಗ ಎಷ್ಟೋ ಶಿಕ್ಷಕರು ಬೇಡ ಹೋರಾಟ, ಸುಮ್ಮನೆ ಕೂತು ಬಿಡ್ತಾರೆ. ಹೌದಲ್ಲ ಸರ್? ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುವಂಥದ್ದು, ನಾನೊಂದು ಎಕ್ಸಾಂಪಲ್ ಕೊಟ್ಟರೆ ಹೇಳ್ತೇನೆ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಅರ್ಥ ಆಗುತ್ತೆ ನಮಗೆ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ, ಶಿಕ್ಷಕನಾಗಿ ಸಾರ್ಥಕವಾಗಿರ್ತಕ್ಕಂಥ ಘಟನೆ. 2 ಹೇಳ್ತೇನೆ, ಖಂಡಿತ ಅದ್ಭುತವಾದ ಘಟನೆ ಅಂತ ಅನ್ನಿಸ್ತಾ ಇದೆ. ನಾನು ಇನ್ನೂ ಹೈಸ್ಕೂಲಲ್ಲಿ ಪಾಠವನ್ನು ಮಾಡ್ತೇನೆ. ರಜೆಯಲ್ಲಿ ಕೂತ್ಕೊಂಡು ಪೇಪರ್ ತಿಂತಾ ಇದೆ, ಬೇರೆ ಯಾವ ಅಧ್ಯಾಪಕರು ಬಂದಿರಲಿಲ್ಲ. ಅವಳು ಹುಡುಗಿ ಮದುವೆ ಕಾಗದ ತಂದು ಕೊಟ್ಲು, ವನಿತಾ ಅಂತ ಅವಳ ಹೆಸರು. ಮದುವೆ ಕಾಗದವನ್ನು ಕೊಟ್ಟು ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಬರಬೇಕು ಸರ್ ಅಂತ ಹೇಳಿದ್ಲು. ನಂಗೆ ಅವಳ ಮನೆ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು, ಕಷ್ಟಗಳು ಗೊತ್ತಿತ್ತು. ನಾನು ನನ್ನ ಕಿಸೆ ಕೈ ಹಾಕಿದೆ. 500 ರೂಪಾಯಿಗಳ 4 ಕೆಂಪು ನೋಟು ಕಂಡು ಬಂತು ನನಗೆ. 2,000 ರೂಪಾಯಿ ಕೊಟ್ಟೆ ಅವಳಿಗೆ. ಇನ್ಯಾರಿಗೆ ಹೇಳಬೇಡ ಮಗ ಅಂಥೇಳಿ ಕಳಿಸ್ಕೊಟ್ಟೆ. ಹುಡುಗಿ ಕಣ್ಣೀರು ಹಾಕ್ತಾ ಹೊರಟೋದ್ಲು. ಇದು 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ. ಬಸ್ಸಲ್ಲಿ ಕೂತ್ಕೊಂಡೆ, ಬಸ್ಸಿನ ಟಿಕೆಟಿಗೆ ದುಡ್ಡಿಲ್ಲ, ಎಲ್ಲ ಹಣ ಕೊಟ್ಟಾಗಿದೆ. ಈಗ ಮನಸ್ಸಲ್ಲಿ ಗ್ರೀವೆನ್ಸ್, ಸಿಟ್ಟು ಬರಲಿ ಸ್ಟಾರ್ಟ್ ಆಯಿತು. 2,000 ಕೊಡಬಾರ್ದಾಗಿತ್ತು, 500 ಕೊಟ್ಟರು ಸಾಕಿತ್ತು. ಬಸ್ಸಿಗೂ ದುಡ್ಡಿಲ್ಲ, ATMನ ಕಾಲ ಅಲ್ಲ ಅದು, ಕಾರ್ಕಳ ತನಕ ಬರಬೇಕಲ್ಲ, ಹೆಂಗೆ ಬರೋದಪ್ಪ? ದುಡ್ಡೆಲ್ಲ ಕೊಟ್ಟಾಗಿದೆ. ಬಸ್ಸಲ್ಲಿ ಬಂದು ಕೂತಾಗಲು ಬೈತಾ ಕಾರ್ಕಳ ತನಕ ಬಂದೆ. ಕಂಡಕ್ಟರ್ ಗೆಳೆತನ ಮಾಡಿಕೊಂಡೆ, ಹೆಗಲ್ ಮೇಲೆ ಕೈ ಹಾಕ್ಕೊಂಡೆ, ಕಾರ್ಕಳ ತನಕ ಬಂದೆ. ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಇಳಿಯುವಾಗ ನನ್ನ ಬೆನ್ನ ಹಿಂದೆ ಯಾರೋ ಸರ್ ಅಂತ ಕರೀತಾರೆ. ನಂಗೆ ಯಾರಂತ ಪರಿಚಯ ಆಗಲಿಲ್ಲ. ಒಬ್ಬ ಚಂದವಾದ ಚಿಗುರು ಮೀಸೆ ತರುಣ ಬರ್ತಾನೆ. ಸರ್ ನಮಸ್ಕಾರ, ನನ್ನ ಪರಿಚಯವಾಯ್ತಾ ಹೇಳ್ತಾನೆ. ಪರಿಚಯ ಆಗಿಲ್ಲ ಪುಣ್ಯಾತ್ಮ ಅಂತ ಹೇಳ್ತೇನೆ. ಸರ್, ನಾನು 10 ವರ್ಷಗಳ ಹಿಂದೆ ನಿಮ್ಮ ಟ್ಯೂಷನ್ ಕ್ಲಾಸಲ್ಲಿ ಕೂತಿದ್ದೆ.
SSLC ಎಕ್ಸಾಮಲ್ಲಿ ಪಾಸ್ ಆಗಿದೆ, ಒಳ್ಳೆ ಮಾರ್ಕ್ಸ್ ನನಗೆ ಬಂದಿತ್ತು, ನಿಮ್ಮ ಹಣ ಕೊಡ್ಲಿಕ್ಕೆ ಬಾಕಿತ್ತು ಸರ್ ಅಂತ ಹೇಳಿದ. ಕಿಸೆ ಕೈ ಹಾಕಿದ, 500 ರೂಪಾಯಿಗಳ 4 ಕೆಂಪು ನೋಟನ್ನು ಕೈ ಕೊಟ್ಟ, ಥ್ಯಾಂಕ್ಸ್ ಹೇಳಿ ವಾಪಸ್ ಹೊರಟೋದ. ನಂಗೆ ಅನ್ನಿಸ್ತು ಪ್ರತಿಯೊಬ್ಬ ಶಿಕ್ಷಕರು ಈ ರೀತಿ ಯೋಚನೆಗಳನ್ನು ಮಾಡಬೇಕು. ನಾನು ಮಾಡಿರ್ತಕ್ಕಂಥ ಒಳ್ಳೆತನ ನನಗೆ ಅರ್ಧ ಗಂಟೆಯಲ್ಲಿ ಬಡ್ಡಿ ಸಮೇತ ವಾಪಸ್ ಸಿಕ್ಕಿತು. ನಾನು ಒಂದು ಹುಡುಗಿ ಕೊಟ್ಟಿರ್ತಕ್ಕಂಥ ಹ್ಯಾಪಿನೆಸ್ ನನಗೆ ಅರ್ಧ ಗಂಟೆ ಒಳಗಡೆ ಬಡ್ಡಿ ಸಮೇತ ವಾಪಸ್ ಸಿಕ್ಕಿಸ್ತಾರೆ. ಆ ಬಡ್ಡಿಯನ್ನು ಹ್ಯಾಪಿನೆಸ್ ಅಂತ ಕರೆಯುತ್ತಾರೆ. ಶಿಕ್ಷಕರು ಇವತ್ತು ಗ್ರಿವೆನ್ಸ್ಗಳನ್ನು ಬದಿಗಿಟ್ಟು ನಮ್ಮ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾನು ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ, ನಮ್ಮ ಹ್ಯಾಪಿನೆಸ್ಸನ್ನು ಯಾವತ್ತೂ ಕಳ್ಕೋಬಾರದು ಅಂತ ಭಾವಿಸ್ಕೊಳ್ತೇನೆ. ನಾನಿವತ್ತು ಹೇಳ್ತೇನೆ, ಶಿಕ್ಷಣ ಇಲಾಖೆ ನಮ್ಮನ್ನು ಗುರುತಿಸ್ತಾ ಇದೆಯಾ? ಇಲ್ಲ. ನಮ್ಮನ್ನು ಸಮಾಜ ಗುರುತು ಮಾಡ್ತಾ ಇದೆಯಾ? ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಮನ್ನು ಕೊನೆ ತನಕ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳುವಂಥ ಒಂದು ಪ್ರಭಾವಲಯವನ್ನು ನಾವು ಮಾಡಬೇಕು. ನಾನು ಭೋಜೇಗೌಡ ಸರ್ ಹತ್ರ ವಿನಂತಿ ಮಾಡಿಕೊಳ್ತೇನೆ, ಇವತ್ತು ಶಿಕ್ಷಕರಿಗಿರುವಷ್ಟು ಆತಂಕಗಳು ಬೇರೆ ಯಾರಿಗೂ ಇಲ್ಲ ಸರ್. ಅದಕ್ಕೆ ಕಾರಣ ಯಾರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳ ಎಲ್ಲ ನಿಮಗೆ ಪರಿಚಯಗಳಿಂದ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಶಿಕ್ಷಕರು ಪಾಠದ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬದ್ಧತೆ ಹೊಂದಿದ್ದಾರೆ, ಜ್ಞಾನವನ್ನು ಹೊಂದಿದ್ದಾರೆ. ಪಾಠ ಮಾತ್ರ ಸಾಕು ಅಂತ ಹೇಳ್ತಾರೆ. ಅಂಥರ ಕೈಯಲ್ಲಿ ವರ್ಷಕ್ಕೊಂದು ಕಾನಿಷ್ಮಾರಿಗಳನ್ನು ಯಾಕೆ ಸರ್ ಮಾಡಿಸ್ತೀರಿ? ಜನಗಣತಿ, ಪ್ರಾಣಿಗಣತಿ, ಮಕ್ಕಳ ಗಣತಿ, ಆ ಗಣತಿ, ಈ ಗಣತಿ, ನಾಯಿ ಗಣತಿ ಯಾಕೆ ಶಿಕ್ಷಕರಲ್ಲಿ ಮಾಡಿಸುವಂಥದ್ದು? ದುಃಖ ಆಗುತ್ತೆ ನನಗೆ. ಒಂದು ಚುನಾವಣೆ ಬಂತು, ಉಪಚುನಾವಣೆ ಬಂತು ಅಂದರೆ ಶಿಕ್ಷಕರ ಮೇಲೆ ಯಾಕಪ್ಪ ಹೊರೆಗಳನ್ನು ಮಾಡುವಂಥದ್ದು? ವಿನಂತಿ ಮಾಡ್ಕೋತಾನೆ ಸರ್, ಶಿಕ್ಷಕರಿಗೆ ಪಾಠ ಮಾಡೋದೇ ಭಾಳ ಖುಷಿ. ನಮ್ಮಂಥವ್ರಿಗೆ ಪಾಠ ಮಾಡುವಂಥ ಖುಷಿ ನಾವು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಸರ್. ಇದು ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಶಿಕ್ಷಕರನ್ನು ಮತ್ತೆ ಪ್ರಭಾವಲಯವನ್ನು ಜೋಡಿಸ್ಕೊಂಡು ಪ್ರಭುತ್ವ ಸಂಪನ್ನವಾಗಿ ಮಾಡುವಂಥ ಕೆಲಸಗಳನ್ನು ಶಿಕ್ಷಕರೇ ಮಾಡಬೇಕಾದ ಅನಿವಾರ್ಯತೆ ಇದೆ. ಶಿಕ್ಷಕ ತನ್ನ ಪೂರ್ತಿ ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು. ನನಗೆ BEd ಆದಾಗ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಒಂದು ಘಟನೆ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆ ಮಾರ್ಕ್ಸ್ಗಳು ಬಂದಿತ್ತು. ನಾನು ಜಂಬದಲ್ಲಿ ನನ್ನ ಮೊದಲ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ಅಂಥೇಳಿ ಸೈಂಟ್ ಮೇರೀಸ್ ಹೈಸ್ಕೂಲ್ ಶಿರ್ವಾಕ್ಕೆ ಹೋಗಿದ್ದೆ. ಪ್ರಭಾಕರ್ ಸರ್ ಆಲ್ಬನ್ ರೋಡ್ರಿಗಸ್ ಪ್ರಿನ್ಸಿಪಲ್ ಆಗಿದ್ರು. ನನ್ನ ಚಿನ್ನದ ಪದಕ, ನನ್ನ ಹೈಯೆಸ್ಟ್ ಮಾರ್ಕು, ನನ್ನ ಡಿಗ್ರಿ ಕಾನ್ವೊಕೇಷನು ಎಲ್ಲವನ್ನು ತಗೊಂಡು ಜಂಬದಲ್ಲಿ ಹೋಗಿದ್ದೆ. ಹೋದ್ಕೊಳ್ಳಿ ನಾನು ಮಾಡಿದ ಮೊದಲ ಕೆಲಸ ಅಂತ ಹೇಳಿದ್ರೆ ಎಲ್ಲರ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾ ಹೋದೆ. ನನಗೆ ಖಂಡಿತ ಗೊತ್ತಾಯಿತು ನನ್ನಷ್ಟು ಮಾರ್ಕು ಯಾರಿಗಿಲ್ಲ, ಈ ಜಾಬ್ ನನಗೆ ಅಂತ ಗೊತ್ತಾಯಿತು. ಚೇಂಬರ್ ಒಳಗೆ ಹೋದೆ, ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೆ ಢಮ ಉತ್ತರ ಕೊಡುತ್ತೆ. ಕೆಲಸ ನಂಗೆ ಗ್ಯಾರಂಟಿ ಅಂತ ಗೊತ್ತಾಯಿತು. ಆದರೆ ದುರಂತ ಅಂತ ಹೇಳಿದ್ರೆ ಆ ಕೆಲಸ ನಂಗೆ ಸಿಗಲಿಲ್ಲ. ನನಗಿಂತ ಕಮ್ಮಿ ಮಾರ್ಕ್ಸ್ ಬಂದಿರತಕ್ಕಂಥ ಯಾರಿಗೋ ಕೆಲಸವನ್ನು ಕೊಟ್ಟರು. ದುಃಖ ಆಯಿತು ನನಗೆ. ನಾನು ಅಲ್ಬನ್ ಸರ್ ಅವರಿಗೆ ಫೋನ್ ಮಾಡಿ ಜೋರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಸರ್ ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಪಕ್ಷಪಾತಗಳು ಮಾಡಲಿ ಹೇಳಿ ಸ್ಟಾರ್ಟ್ ಮಾಡಿದೆ. ಆಗ ಅಲ್ಬನ್ ಹೇಳ್ತಾರೆ, ನನ್ನ ಪ್ರೀತಿ ಹುಡುಗ ಅರ್ಥ ಮಾಡ್ಕೋ, ನಾಲೆಜಲ್ಲಿ ತುಂಬ ಚೆನ್ನಾಗಿದೆಯಾ, ಕಂಗ್ರ್ಯಾಚುಲೇಷನ್ಸ್. ಸ್ಕಿಲ್ ಪಾರ್ಟಲ್ಲಿ ತುಂಬ ಚೆನ್ನಾಗಿದೆಯಾ, ಕಂಗ್ರ್ಯಾಚುಲೇಷನ್. ನೀನು ಆ್ಯಟಿಟ್ಯೂಡ್ ಸರಿ ಇಲ್ಲ, ಸರಿ ಮಾಡ್ಕೊಂಬ. ನಾಲೆಜಲ್ಲಿ ತುಂಬ ಅದ್ಭುತ ಇದೆಯಾ, ತುಂಬ ಚೆನ್ನಾಗಿದೆಯಾ, ಸ್ಕಿಲ್ ಪಾರ್ಟ್ ತುಂಬ ಚೆನ್ನಾಗಿದೆಯಾ, ಬಟ್ ಆ್ಯಟಿಟ್ಯೂಡ್ ನಿಂದು ಕರೆಕ್ಟ್ ಇಲ್ಲ, ಸರಿ ಮಾಡ್ಕೊಂಬ. ನಾನು ಕೇಳಿದೆ, ಸರ್ ಎಲ್ಲಿ ತಪ್ಪಿತ್ತು ನಂದು ಹೇಳ್ತೀರಾ, ಎಲ್ಲಿ ತಪ್ಪಿತ್ತು? ಅಲ್ಬನ್ ಹೇಳ್ತಾರೆ, ನಂಬರ್ ಒಂದು ನೀನು ಮಾಸ್ ಕಾರ್ಡ್ ತೆಕ್ಕೊಂಡು ಚೇಂಬರ್ ಒಳಗೆ ಬರೋದಕ್ಕಿಂತ ಮೊದಲು ಅಲ್ಲಿದ್ದ ಎಲ್ಲರ ಮಾಸ್ ಕಾರ್ಡ್ ಚೆಕ್ ಮಾಡಿದ್ಯಲ್ಲ, ಅಗತ್ಯ ಇತ್ತಾ, ನೆಗೆಟಿವ್ ಆ್ಯಟಿಟ್ಯೂಡ್ ಬೇಕಿತ್ತಾ? ಎರಡನೇದು, ಚೇಂಬರ್ ಒಳಗೆ ಬಂದಾಗ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಪುಣ್ಯಾತ್ಮ, ಕೊನೆಯ ಕ್ವಶನ್ ನೆನಪು ಮಾಡ್ಕೋ. ಕೊನೆಯ ಕ್ವಶನ್ ಏನಿತ್ತು, ಲಾಸ್ಟ್ ಕ್ವಶನ್ ಏನಿತ್ತು? ಅವ್ರು ಕೇಳಿದರು, ರಾಜೇಂದ್ರ ಭಟ್ನಿಗೆ ಫಸ್ಟ್ BSc ಅದ್ಭುತ ಮಾರ್ಕ್ ಇದೆ ಮ್ಯಾಥ್ಸಲ್ಲಿ, ಸೆಕೆಂಡ್ BSc ಅದ್ಭುತ ಮಾರ್ಕ್ ಇದೆ ಮ್ಯಾಥ್ಸಲ್ಲಿ, ಥರ್ಡ್ BSc ಮಾರ್ಕ್ ಯಾಕೆ ಕಡಿಮೆ ಆಯಿತು, ಮ್ಯಾಥ್ಸಲ್ಲಿ ಮಾರ್ಕ್ ಕಡಿಮೆ ಆಯಿತು? ಆಗ ನಾನು ಹೇಳಿದೆ, ನಾನು ಫೈನಲ್ BSc ಬರುವಾಗ ನನ್ನ ಸರ್ ರಿಟೈರ್ಡ್ ಆದರು, ಪೋರ್ಷನ್ ಕಂಪ್ಲೀಟ್ ಮಾಡಿಲ್ಲ, ಅದರಿಂದ ಮಾರ್ಕ್ಸ್ ಕಮ್ಮಿ ಬಂತು. ನೀನು ಟೀಚರ್ ಹುದ್ದೆಗೆ ಬರ್ತಾ ಇದೆಯಾ ಪುಣ್ಯಾತ್ಮ, ನಿನ್ನ ಟೀಚರ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದೆಯಾ, ಸೆಕೆಂಡ್ ಆ್ಯಟಿಟ್ಯೂಡ್, ರಾಂಗ್ ಆ್ಯಟಿಟ್ಯೂಡ್, ಸರಿ ಇದೆಯಾ? ಆಮೇಲೆ ಅಲ್ಬನ್ ಸರ್ ಹೇಳ್ತಾರೆ, ಮೂರನೇ ತಪ್ಪು ಆ್ಯಟಿಟ್ಯೂಡ್ ಏನಪ್ಪ ಅಂತ ಹೇಳಿದ್ರೆ, ನಿನಗೆ ಫೋನ್ ಮಾಡಿ ಹೈ ಪಿಚ್ ಮಾಡ್ಕೊಂಡು ಕೇಳ್ತಾ ಇದೆಯಲ್ಲ, ಅದು ಮೂರನೇ ರಾಂಗ್ ಆ್ಯಟಿಟ್ಯೂಡ್, ಕರೆಕ್ಟ್ ಇದೆಯಾ? ನಮ್ಮ ಎಲ್ಲ ಶಿಕ್ಷಕರು ಕೂಡ ಸರ್, ನಾಲೆಜಲ್ಲಿ ನಾವು ತುಂಬ ಅದ್ಭುತ ಇರ್ತೇವೆ, ಸ್ಕಿಲ್ ಪಾರ್ಟ್ ಅದ್ಭುತ ಇರ್ತೇವೆ, ಬಟ್ ಆ್ಯಟಿಟ್ಯೂಡ್ ವೈಸ್ ಎಲ್ಲೋ ಸ್ನೇಹಿತರೆ ಸಣ್ಣ ಸಮಸ್ಯೆ ಇರ್ತವೆ. ಇದನ್ನು ಸರಿಪಡಿಸ್ಕೊಂಡ್ರೆ ನಮ್ಮನ್ನು ವಿದ್ಯಾರ್ಥಿಗಳು ಖಂಡಿತವಾಗಿ ನೆನಪಿಟ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಪ್ರೀತಿ ಬಂಧುಗಳೇ, ನಮ್ಮ 10ನೇ ಕ್ಲಾಸಲ್ಲಿ ನಾನು ನಮ್ಮ ಸ್ಕೂಲಿದ್ದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ 10ನೇ ಕ್ಲಾಸ್ ಒಬ್ಬ ಹುಡುಗ ಕೂತಿದ್ದ, ಎಲ್ಲರೂ ಹೇಳ್ತಾ ಇದ್ರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಪಾಸೇ ಆಗ್ಲಿಕ್ಕೆ ಸಾಧ್ಯವಿಲ್ಲ ಸರ್, ಮ್ಯಾಥ್ಸಲ್ಲಿ 0 ಮಾರ್ಕ್, ಅವನಿಗೆ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ನಾನೇನು ಮಾಡಿದೆ, ಲಾಸ್ಟ್ 2 ತಿಂಗಳು ನಾನು ಎಲ್ಲ ಪ್ರಪಂಚವನ್ನು ಮರೆತು ಅವನ ಜೊತೆ ಕೂತುಬಿಟ್ಟೆ.
ಮನೆ ಕರ್ಕೊಂಡು ಹೋಗಿ ಮನೇಲಿ ಓದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳ ಕಷ್ಟಪಟ್ಟು ಹುಡುಗ ಪರೀಕ್ಷೆ ಬರೆದ, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದ. ನಾನು ಭಾವಿಸ್ಕೊಂಡೆ ಹುಡುಗ ನಾನು ಮರ್ತೇ ಬಿಟ್ಟ ಅಂತ ಭಾವಿಸ್ಕೊಂಡಿದ್ದೆ. ಅವನನ್ನು ಮರೀಲಿಲ್ಲ. ಸರ್ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಬಾಂಬೆಗೆ ಹೋದ, ಹೋಟೆಲ್ ಕೆಲಸಗಳನ್ನು ಮಾಡಿದ, ತನ್ನ ಅಣ್ಣಂತ ಸೇರಿಕೊಂಡ. ಆಮೇಲೆ ಹುಬ್ಬಳ್ಳಿಗೆ ಬಂದು 3 ಹೋಟೆಲ್ಗಳನ್ನು ಮಾಡಿ ಸ್ಟಾರ್ಟ್ ಮಾಡಿದ. 1, 2, 3 ದೊಡ್ಡ ಹೋಟೆಲ್ಗಳನ್ನು ಮಾಡಿದ. ಆ 3ನೇ ದೊಡ್ಡ ಹೋಟೆಲ್ ಉದ್ಘಾಟನೆಗೆ ನನ್ನನ್ನು ಕಾರ್ ಮಾಡಿ ಕರೆಸ್ಕೊಂಡ. ಸರ್ ನೀ ಕಾರಲ್ಲಿ ಬರಬೇಕು ಸರ್, ಬಸ್ಸಲ್ಲಿ ಬರಬಾರ್ದು, ಮಲ್ಲಿಕ ಕೇಳಬೇಕು. ಕಾರ್ ಮಾಡಿ ಕರೆಸ್ಕೊಂಡ. ಆಮೇಲೆ ನನ್ನನ್ನು ಗಲ್ಲಾದ ಮೇಲೆ ಕೂರಿಸಿ ಉದ್ಘಾಟನೆ ಮಾಡಿಸಿದ. ಸಿನಿಮಾ ಸ್ಟಾರ್ಗಳು ಬಂದಿದ್ದರು, ನನ್ನ ಕೈಯಲ್ಲಿ ಕತ್ರಿ ಕೊಟ್ಟು ಉದ್ಘಾಟನೆ ಮಾಡಿಸ್ಕೊಂಡ. ನನ್ನ ಕೈಯಲ್ಲಿ ಬೆಂಕಿ ಪೆಟ್ಟಿಗೆ ಉದ್ಘಾಟನೆ ಮಾಡಿಸ್ಕೊಂಡ. ಆಮೇಲೆ ಗಲ್ಲಾದ ಮೇಲೆ ಕೂರಿಸಿ ಹೇಳಿದ, ನನಗೆ ಸನ್ಮಾನ ಮಾಡಿ ಹೇಳಿದ, ಸರ್ ಇವತ್ತು ಫುಲ್ ಡೇ ಕೂತ್ಕೊಳ್ಳಿ ಗಲ್ಲಾದಲ್ಲಿ, ಎಷ್ಟು ಹಣ ಬರುತ್ತೆ ಫಸ್ಟ್ ಡೇ ಅದು ಪೂರ್ತಿ ನಿಮಗೆ ನಿಮ್ಮ ಗುರುದಕ್ಷಿಣೆ. ಇಡೀ ದಿನ ನನ್ನ ಗಲ್ಲಾದ ಮೇಲೆ ಕೂರಿಸ್ಕೊಂಡು ಸಂಗ್ರಹವಾಗಿರ್ತಕ್ಕಂಥ ಅಷ್ಟೂ ದುಡ್ಡನ್ನು ಗಂಟು ಕಟ್ಟಿಕೊಂಡು ನನಗೆ ಗುರುದಕ್ಷಿಣೆ ಕೊಟ್ಕೊಂಡು ನನ್ನ ಹೆಂಡತಿ ಜೊತೆಗೆ ನನಗೆ ಗುರುವಂದನೆ ಮಾಡಿಕೊಂಡು ಪಾದಸ್ಪರ್ಶ ಮಾಡ್ಕೊಂಡು ಕಳಿಸ್ಕೊಟ್ಟ ಸರ್. ಈ ರೀತಿ ವಿದ್ಯಾರ್ಥಿಗಳು ಸಿಗ್ತಾರೆ ನಮಗೆ. ನಾವು ಯಾವಾಗ ಪ್ರತಿಫಲದ ಆಸೆ ಇಲ್ಲದೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ತೇವೆ, ಯಾವಾಗ ಶಿಕ್ಷಣ ಸ್ನೇಹಿತರೆ ಇವತ್ತು ಡ್ಯೂಟಿ ಕರ್ತವ್ಯಕ್ಕಿಂತ ಸೇವೆ ಅಂತ ಆಗ್ತದೆ, ಸರ್ವೀಸ್ ಅಂತ ಆಗ್ತದೆ ಸ್ನೇಹಿತರೆ, ನಮಗಿಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ನಮ್ಮ ಕ್ಲಾಸಲ್ಲಿ ಸ್ನೇಹಿತರೆ ಬೆರಗು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ಪ್ರತಿ ವಿದ್ಯಾರ್ಥಿ ಹಣೆಯಲ್ಲಿ ಸ್ನೇಹಿತರೆ ಅದ್ಭುತ ಜಾಹೀರಾತುಗಳನ್ನು ಬರೆದಿರ್ತಾರೆ. ಯೋಚನೆ ಮಾಡಿ, ಇವತ್ತು ದೊಡ್ಡ ಕಂಪನಿಗಳ ಜಾಹೀರಾತುಗಳನ್ನು ಹಾಕುವಾಗ ಅಲ್ಲಿ ಕೆಳಗಡೆ ನಕ್ಷತ್ರ ಗುರುತುಗಳನ್ನು ಹಾಕಿರ್ತಾರೆ. ನಕ್ಷತ್ರ ಗುರುತುಗಳನ್ನು ಹಾಕ್ಕೊಂಡು ಕೆಳಗೆ ಬರೆದಿರ್ತಾರೆ ಕಂಡೀಷನ್ಸ್ ಅಪ್ಲೈ. ಹೌದಲ್ಲ ಸರ್, ಕಂಡೀಷನ್ಸ್ ಅಪ್ಲೈ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಹಣೆ ಮೇಲೆ ಸಾಕಷ್ಟು ಜಾಹೀರಾತುಗಳನ್ನು ಬರೆದಿರ್ತಾರೆ. ಕೆಳಗೆ ನಕ್ಷತ್ರ ಗುರುತು ಹಾಕಿ ಮಲ್ಲಿಕ ಕಂಡೀಷನ್ಸ್ ಅಪ್ಲೈ ಅಂತ ಬರೀತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಮೊದಲ ಕಂಡೀಷನ್, ನನ್ನ ವಿದ್ಯಾರ್ಥಿ ಮುಂದೆ ಏನು ಸಾಧಿಸ್ತಾನೆ ಅವನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನ್ನ ವಿದ್ಯಾರ್ಥಿ ಮುಂದಕ್ಕೆ ನನ್ನ ಪ್ರೆಡಿಕ್ಷನ್ಗಳನ್ನು ಮೀರಿ ನಿಲ್ತಾನೆ. ಅವನು ಏನು ಮಾಡ್ತಾನೆ ಭಾವಿಸ್ಕೊಳ್ತಾನೆ ಸರ್, ಅದನ್ನು ಮೀರಿ ನಿಲ್ತಾನೆ ಸರ್. 3ನೇದು ಬಹಳ ಇಂಪಾರ್ಟೆಂಟ್. ಅದು ನೀವು ವಿದ್ಯಾರ್ಥಿ ಕೊಡುವಂಥ ಮೌಲ್ಯಮಾಪನ, ನೀವು ಕೊಡುವಂಥ ಮಾರ್ಕ್ಗಳು ಅವನ ಪ್ರತಿಭೆಗೆ ಎಂಥದೂ ಅಲ್ಲ. ಯಾವ ಮಾರ್ಕನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಿ, ಆಂತರಿಕವ ಬಾಹ್ಯವ ಸರ್, SSC ಮಾರ್ಕ ಸರ್, ಯಾವುದು ಅವರನ್ನು ಮುಂದಕ್ಕೆ ಅದ್ಭುತವಾಗಿ ಮಾಡುತ್ತೆ ಹೇಳಲಿಕ್ಕಾಗೋದಿಲ್ಲ ಸರ್. ಮಾರ್ಕ್ಸ್ಗಳನ್ನು ಮೀರಿ ನಿಲ್ಲುವಂಥ ಪವರ್ ನನ್ನ ವಿದ್ಯಾರ್ಥಿಗಳಿಗಿದೆ. ಕರೆಕ್ಟ್ ಇದೆಯಾ? ನಾನು ಮಕ್ಕಳಿಗೆ ಕೊಡುವಂಥ ಮಾರ್ಕ್ಸ್ಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ವಿದ್ಯಾರ್ಥಿಗಳಿಗಿದೆ. ಒಪ್ಕೋತೀರ ಸರ್ ಈ ಮಾತುಗಳನ್ನು? ಕರ್ನಾಟಕದಲ್ಲಿ ಇವತ್ತು SSC ಎಕ್ಸಾಮ್ನಲ್ಲಿ 625 ಮಾರ್ಕ್ಸ್ ತಗೊಂಡಿರ್ತಕ್ಕಂಥ 3000 ಮಕ್ಕಳಿದ್ದಾರೆ ಸರ್. ಯೋಚನೆ ಮಾಡಿ, 3000 ಮಕ್ಕಳಿದ್ದಾರೆ, 3000 ಇದ್ದಾರೆ. ಎಂತೆಂಥ ಹಳ್ಳಿ ಮಕ್ಕಳು 3000 ಮಾರ್ಕ್ಸ್ ತಗೊಂಡ್ರೆ ಸರ್ ಗೊತ್ತಾ ನಿಮಗೆ? ಹಳ್ಳಿ ಮಕ್ಕಳು, ಬಿಜಾಪುರದ ಕೂಲಿ ಕಾರ್ಮಿಕರ ಮಕ್ಕಳು, ಶಿವಮೊಗ್ಗದಲ್ಲಿ ಇವತ್ತು ರಿಕ್ಷಾ ಡ್ರೈವರ್ನ ಮಕ್ಕಳು, ಬೆಳಗಾವಿಯಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ನ ಮಗು, ಬೀಡಿ ಕಟ್ಟುವ ಕುಟುಂಬದ ಮಗು ಇವತ್ತು 625 ಮಾರ್ಕ್ಸ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ನನಗೆ ಒಂದು ವಿಷಾದ ಮತ್ತು ದುಃಖ ಇದೆ. ನಾನು ಹೇಳ್ತೇನೆ, ಅದ್ಭುತವಾದ ಮಾರ್ಕ್ಸ್ ತಗೊಳ್ಳುವಂಥ ಮಕ್ಕಳು ಮುಂದಕ್ಕೆ ಎಲ್ಲೂ ಹೋಗ್ತಾರೆ? ಸರ್ವೆ ಮಾಡಿದಿರಿ ಏನಾದರೂ? ಪ್ರಭಾಕರ್ ಸರ್ ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಯ್ತಾ ನಮಗೆ? ನಮ್ಮ ಕ್ಲಾಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಮುಂದಿನ ಬೆಂಚಿನ ವಿದ್ಯಾರ್ಥಿಗಳು ಸರ್ ಅಂತ ಕೈ ಎತ್ತುವಂಥ ಮಕ್ಕಳು ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಸರ್? ನನಗಂತೂ ಗೊತ್ತಿಲ್ಲ. ಅದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಮ್ಮ ಬೈಗಳ ತಿಂದು ಪೆಟ್ಟು ತಿಂದು ಕಷ್ಟಪಟ್ಟು ಪಾಸಾಗುವಂಥ ವಿದ್ಯಾರ್ಥಿಗಳು ನಮ್ಮನ್ನು ಕೊನೆ ತನಕ ನೆನಪಿಟ್ಕೋತಾರೆ ಸರ್. ಕರೆಕ್ಟ್ ಇದೆ ನನ್ನ ಮಾತು? ನನ್ನ ಮಾತುಗಳು ಕರೆಕ್ಟ್ ಇದೆಯಾ? ನಾನು ಬುದ್ಧಿವಂತ ಮಕ್ಕಳ ಬಗ್ಗೆ ಇನ್ಸಲ್ಟ್ನ ಮಾತು ಹೇಳ್ತಾ ಇಲ್ಲ ಸರ್. ಅವರು ಪ್ರತಿಭಾವಂತರೇ, ಖಂಡಿತ ಪ್ರತಿಭಾವಂತರೇ. ಅದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕಷ್ಟಪಡುವ ಮಕ್ಕಳು ನಮ್ಮನ್ನು ಕೊನೆ ತನಕ ನೆನಪಲ್ಲಿ ಇಟ್ಕೋತಾರೆ ಸರ್. ಇದನ್ನು ಅರ್ಥ ಮಾಡಿಕೊಂಡು ನಾವು ಪಾಠ ಮಾಡಲಿಕ್ಕೆ ಆರಂಭಿಸುವಂಥದ್ದು. ಎಲ್ಲ ಶಿಕ್ಷಕರು ಪ್ರಭುತ್ವ ಸಂಪನ್ನರು ಆಗುವಂಥದ್ದು, ಎಲ್ಲ ಶಿಕ್ಷಕರ ರಾಷ್ಟ್ರ ಪ್ರೇಮ ಎದ್ದು ಕಾಣಿಸುವಂಥದ್ದು. ನಾನು ಹೇಳ್ತೇನೆ, ಶಿಕ್ಷಕರು ಇವತ್ತು ಅತಿ ಹೆಚ್ಚು ಪುಸ್ತಕಗಳನ್ನು ಬರೀತಾ ಇದ್ದಾರೆ. ನಂಗೆ ತುಂಬ ಹೆಮ್ಮೆ. ಅತಿ ಹೆಚ್ಚು ಕವಿತೆಗಳನ್ನು ಬರೆಯುವಂಥ ಶಿಕ್ಷಕರಿದ್ದಾರೆ, ಕಾವ್ಯಗಳನ್ನು ಬರೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಇವತ್ತು ಮುದ್ದಣ್ಣ ನಮಗೆ ನೆನಪಿರ್ತಕ್ಕಂಥ PT ಮಾಸ್ಟರ್ ಎಂಬ ಕಾರಣಕ್ಕಲ್ಲ ಸರ್, PT ಮಾಸ್ಟರ್ ಎಂಬ ಕಾರಣಕ್ಕಲ್ಲ, ರಾಮಾಶ್ವಮೇಧ ಕಾರಣಕ್ಕೋಸ್ಕರ ಅಲ್ಲ. ಹೋದಲ್ಲ, ಶಿಕ್ಷಕರು ತಾವು ಪ್ರತಿಭಾವಂತರಾಗಿದ್ದುದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು, ತಮ್ಮ ಪ್ರತಿಭೆಯನ್ನು ಸಮಾಜಕ್ಕೆ ಕೊಡಬೇಕು, ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುವಂಥದ್ದು, ಬೆನ್ನು ತಟ್ಟುವಂಥ ಕೆಲಸ ನಿರಂತರ ಮಾಡುವಂಥದ್ದು. ನನ್ನ ಕೊನೆಯ ಮಾತು, ಲಾಸ್ಟ್ ಮಾತು, ನಾನು ಪ್ರಜ್ಞಾಪೂರ್ವಕ ಈ ಮಾತನ್ನು ಹೇಳುತ್ತೇನೆ ಸರ್. ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತು ವಿದ್ಯಾರ್ಥಿಗಳು ಹೆಚ್ಚು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನನಗೆ ಗೊತ್ತಿಲ್ಲ,
99.8% ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಮೊನ್ನೆ ಸುಸೈಡ್ ಮಾಡಿಕೊಂಡ್ಳು. ಕುಂದಾಪುರದಲ್ಲಿ ಒಬ್ಬ ಹುಡುಗ ನೀಟ್ ಎಕ್ಸಾಮಲ್ಲೇ ಚೆನ್ನಾಗಿ ಮಾಡಿಲ್ಲ ಎಂಬ ಕಾರಣಕ್ಕೆ ಸರ್ ತನ್ನ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಡೆತ್ ನೋಟನ್ನು ಬರೀತಾನೆ. ದುಃಖ ಆಗುತ್ತೆ ನನಗೆ. ಇವತ್ತು ಜಾಸ್ತಿ ಒತ್ತಡ ವಿದ್ಯಾರ್ಥಿಗಳ ಸಮೂಹದಲ್ಲಿದೆ. ಆ ಒತ್ತಡ ನಾವು ಸ್ಟಾರ್ಟ್ ಮಾಡಿದ್ದಲ್ಲ. ಎಷ್ಟೋ ಬಾರಿ ತರಬೇತಿ ಇಲ್ಲದ ಪೇರೆಂಟ್ಸ್ ಈ ತಪ್ಪುಗಳನ್ನು ಮಾಡ್ತಾರೆ. ಯೋಚನೆ ಮಾಡಿ. ಎಷ್ಟೋ ಬಾರಿ ಅವರ ಫ್ರೆಂಡ್ಸ್ ಆ ತಪ್ಪುಗಳನ್ನು ಮಾಡ್ತಾರೆ. ಎಷ್ಟೋ ಬಾರಿ ಅವರ ಕಸಿನ್ಸ್ ಆ ತಪ್ಪುಗಳನ್ನು ಮಾಡ್ತಾರೆ. ಬಟ್ ನಾವು ಶಿಕ್ಷಕರು ಪ್ರೋತ್ಸಾಹ ಕೊಡುವ ಕೆಲಸಗಳನ್ನು ಮಾಡುವಂಥ ನಿಂಗೆ ಸಾಧ್ಯ ಇದೆ ಈ ಮಾತುಗಳನ್ನು ಯಾವಾಗ ಜಾಸ್ತಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್, ಮಗು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಶಿಕ್ಷಕರ ಮಾತುಗಳನ್ನು ಮಕ್ಕಳು ಪ್ರಜ್ಞಾಪೂರ್ವಕ ತಗೋತಾರೆ. ಶಿಕ್ಷಕರನ್ನು ಗೌರವಿಸುವಂಥ ಸಮಾಜ ಡೆವಲಪ್ ಆಗಬೇಕು ಅಂತ ನಂಗೆ ಆಸೆ ಇದೆ. ಎಲ್ಲ ಶಿಕ್ಷಕರ ಕೈ ಮುಗಿದು ನಮಿಸ್ತೇನೆ. ಸ್ಪೆಷಲಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಭಾಕರ್ ಸರ್, ನಾವು ಜಿಲ್ಲೆಯ ಹೊರಗಿನವರಾಗಿ ಹೇಳ್ತೇವೆ, ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಕರು ಹೆಚ್ಚು ಪ್ರತಿಭಾವಂತರು. ನಿಮ್ಮಲ್ಲಿ ಹೆಚ್ಚು ಸಾಮರ್ಥ್ಯಗಳು ನಾನು ಗಮನಿಸ್ಕೊಂಡಿದ್ದೇನೆ. ಮತ್ತು ಮುನಿರಾಜ ರಂಜಾಡ್ರನ್ನ ಉದಾಹರಣೆ ಕೊಟ್ಟು ಹೇಳ್ತೇನೆ. ಕಡೆಗೋಳು ಶಂಕರ ಭಟ್ಟನ ಉದಾಹರಣೆ ಕೊಟ್ಟು ಹೇಳ್ತೇನೆ. ನಮ್ಮ ಶಿಕ್ಷಕರು ಇವತ್ತು ಅದ್ಭುತವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಎಲ್ಲ ಶಿಕ್ಷಕ ಧನ್ಯವಾದ ಸಲ್ಲಿಸ್ತಾ, ನಿಮ್ಮ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಹೇಳ್ತು, ನದಿ ಹರಿಯುವ ಸೌಂಡ್ ಕೇಳ್ತು, ಹೀಗೆಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಗುರುಗಳು ಹೇಳ್ತಾರೆ, ಇಲ್ಲ ಮತ್ತೊಂದು ವರ್ಷ ಓದಬೇಕು, ಮತ್ತೊಂದು ದಿವಸ ಓದಬೇಕು. ಮರುದಿವಸ ಕಾಡಿಗೆ ಹೋದ್ಕೊಳ್ಳೆ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಗುರುಗಳೇ ಈ ಸಲ ಏನು ಕೇಳಿಸ್ತು ಅದ್ಭುತವಾದನ್ನು ಕೇಳಿ ಸ್ಟಾರ್ಟ್ ಮಾಡಿದೆವು. ಬೆಳಿಗ್ಗೆ ಸೂರ್ಯ ಹುಡ್ತಾ ಇದ್ದ, ಸೂರ್ಯನಿಗೆ ಕಿವಿ ಕೊಟ್ಟು ನಿಂತೆವು, ಪ್ರಣವದ ಓಂಕಾರವನ್ನು ಕೇಳಿದೆವು. ಪರ್ವತ ಶ್ರೇಣಿ ಕಿವಿಗೊಟ್ಟು ನಿಂತೆವು, ತೀಡಿ ಗಾಳಿ ಬರಲಿ ಸ್ಟಾರ್ಟ್ ಆಯಿತು, ಪ್ರಣವದ ಓಂಕಾರ ಕೇಳಿಸ್ತು. ಸುಂದರವಾದ ಹೂ ಅರಳುತ್ತಾ ಇತ್ತು, ಕಿವಿಗೊಟ್ಟು ಕೇಳಿದೆವು, ಪ್ರಣವದ ಓಂಕಾರವನ್ನು ಕೇಳಿ ಸ್ಟಾರ್ಟ್ ಮಾಡಿದೆವು. ಸ್ನೇಹಿತರೆ, ಯಾವಾಗ ಇದು ಸಿದ್ಧಿಸಿತು ಆಗ ವಿದ್ಯಾರ್ಥಿಗಳನ್ನು ಗುರುಗಳು ಪಾಸ್ ಅಂತ ಸಮಾಜ ಕಳಿಸ್ಕೊಡ್ತಾ ಇದ್ರು. ಅಂದರೆ ಆಲಿಸುವಿಕೆಯ ಮೂಲಕ ಶ್ರೇಷ್ಠವಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಗುರುಕುಲ ನಂಬ್ತಾ ಇತ್ತು. ಆಲಿಸುವಿಕೆ ಸಾಮರ್ಥ್ಯದ ಮೂಲಕ ಕಲಿತಾ ಇದ್ರು. ಸರ್, ವೇದಗಳನ್ನು ಉಪನಿಷತ್ತುಗಳನ್ನು ಸಿದ್ಧರ ಆ ಕಾಲದಲ್ಲಿ ಯಾರು ಬರೆದಿಡಲಿಲ್ಲ. ಎಲ್ಲವನ್ನ ಶ್ರವಣದ ಮೂಲಕ ವಿದ್ಯಾರ್ಥಿಗಳು ಕಲಿತಾ ಇದ್ರು. ಲಿಸನಿಂಗ್ ಪವರ್ ಯಾವಾಗ ಸ್ಟ್ರಾಂಗ್ ಇದೆ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಆಗ್ತಾರೆ. ಆದರೆ ಇವತ್ತು ದುರಂತ ಆಗಿದೆ ಸ್ನೇಹಿತರೆ, ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಶ್ರವಣ ಸಾಮರ್ಥ್ಯ ಬಹಳ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಗಮನಿಸಿದ್ದೇವೆ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಪಾಠವನ್ನು ಕೇಳ್ತಾ ಇಲ್ಲ. ಶ್ರವಣ ಸಾಮರ್ಥ್ಯ, ಕಾನ್ಸಂಟ್ರೇಷನ್ ಮಕ್ಕಳಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಕೊರೋನಾ ಬಂದು ಹೋದ ನಂತರ ಶೈಕ್ಷಣಿಕ ಗುಣಮಟ್ಟ ಇವತ್ತು ಕುಸಿದು ಹೋಗಿದೆ ಅಂತ ನಾವೆಲ್ಲ ಒಪ್ಪಿಕೊಳ್ತೇವೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣಕರ್ತವಾಗಿರ್ತಕ್ಕಂಥದ್ದು ಸಮಾಜದ ಮೂಲಕ ಒಳ್ಳೆಯ ಮಕ್ಕಳನ್ನು ರೂಪುಗೊಳಿಸುವಂಥ ಶಾಲೆಗಳು ಸೋಲಬಾರ್ದು, ಶಿಕ್ಷಕರು ಸೋಲಬಾರ್ದು ಎಂಬ ಕಾಳಜಿ. ಆದ್ದರಿಂದ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ ಸ್ನೇಹಿತರೆ. ನಾನು ಮುಂದುವರಿಸಬೇಕು. ಒಬ್ಬ ರಾಜ, ಅವನಿಗೆ 3 ಜನ ರಾಜಕುಮಾರರು, ತುಂಬ ಮೂರ್ಖರು, ಬುದ್ಧಿ ಇಲ್ಲ ಅವರಿಗೆ, ಜ್ಞಾನ ಇಲ್ಲ ಅವರಿಗೆ. ಅವರನ್ನು ರಾಜ ಭಾಳ ಕಷ್ಟಪಡ್ತಾನೆ, ಹೇಗೆ ಬಳಸಬೇಕಂತ ಗೊತ್ತಾಗೋದಿಲ್ಲ. ಆಗ ಡಂಗೂರ ಬಾರಿಸ್ತಾನೆ, ನನ್ನ ಮಕ್ಕಳನ್ನು ಯಾರು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ. ಸುಮಾರು ಜನ ಚಾಲೆಂಜ್ ತಗೋತಾರೆ, ಯಾರಿಗೂ ಪೂರ್ತಿ ಮಾಡಲಿಕ್ಕಾಗೋದಿಲ್ಲ. ಕೊನೆಗೆ ವಿಷ್ಣು ಶರ್ಮಾ ಬರ್ತಾನೆ. ಆತ ಬಂದು ಆ ಮಕ್ಕಳನ್ನು ಕಾಡಿ ಕರ್ಕೊಂಡು ಹೋಗ್ತಾನೆ, ತನ್ನ ಆಶ್ರಮ ಕರ್ಕೊಂಡು ಹೋಗ್ತಾನೆ. ದಿವಸಕ್ಕೊಂದು ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಹೇಳ್ತಾನೆ. ಹೇಳ್ತಾ ಅದರ ಸಂದೇಶವೇನು ಅಂತ ಕೊನೆಗೆ ಕೇಳ್ತಾ ಸಾವಿರ ಕಥೆಗಳನ್ನು ಕೇಳ್ತಾ ಅವರು ಬುದ್ಧಿವಂತರಾಗ್ತಾರೆ. ಜಗತ್ತಲ್ಲಿ ಇವತ್ತು ಅತಿ ಹೆಚ್ಚು ಭಾಷೆಗಳಿಗೆ ಭಾಷಾಂತರವಾಗಿರ್ತಕ್ಕಂಥದ್ದು ಪಂಚತಂತ್ರ ಮತ್ತು ಕಾಕೋಲಕೀಯ. ಕೊಟ್ಟವರು ಶಿಕ್ಷಕರು. ವಿಷ್ಣು ಶರ್ಮಾ ಅದ್ಭುತವಾದ ಶಿಕ್ಷಕನಾಗಿದ್ದ. ಕಥೆಗಳ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿ ತೋರಿಸಿರ್ತಕ್ಕಂಥದ್ದು. ಇವತ್ತು ಪಂಚತಂತ್ರ ಮತ್ತು ಕಾಕೋಲಕೀಯ ಅಂತ ಹೇಳುವಂಥದ್ದು ಜಗತ್ತಿನ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗಿದೆ. ನಮಗೆ ಬಹಳ ಹೆಮ್ಮೆ ಇದೆ. ಇದೆಲ್ಲ ಭಾರತದ ಅನನ್ಯವಾಗಿರ್ತಕ್ಕಂಥ ಕೊಡುಗೆಗಳು ಅಂತ ನಾನು ಹೆಮ್ಮೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಾಹ್ಯಾಕಾಶ ವಿಜ್ಞಾನವನ್ನು ಪರಿಗಣಿಸ್ತಾ ಹೋದರೆ ಮೊದಲ ಗ್ರಂಥ ಆರ್ಯಭಟೀಯಂ ಬರೆದವ ಆರ್ಯಭಟ, ಭಾರತದವ. ಗಣಿತ ಶ್ರೇಷ್ಠವಾಗಿರ್ತಕ್ಕಂಥ ರತ್ನಾಕರ ಕೃತಿಯನ್ನು ಬರೆದಿರ್ತಕ್ಕಂಥವ ನಮ್ಮ ಭಾರತದವ, ಭಾಸ್ಕರಾಚಾರ್ಯ. ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಈ ರೀತಿ ಬಾಹ್ಯಾಕಾಶ ವಿಜ್ಞಾನವಾಗಲಿ, ಗಣಿತವಾಗಲಿ, ಬೀಜಗಣಿತವಾಗಲಿ, ಸಸ್ಯಶಾಸ್ತ್ರಗಳಾಗಲಿ ಸ್ನೇಹಿತರೆ, ಇದಕ್ಕೆಲ್ಲ ಒಂದು ಪಂಚಾಂಗ ಕೃತಿಗಳನ್ನು ರಚನೆ ಮಾಡಿದವರು ಭಾರತೀಯರು. ಆದ್ದರಿಂದ ಭಾರತ ಶಿಕ್ಷಕರು ಯಾವತ್ತೂ ತಲೆ ತಗ್ಗಿಸುವ ಕೆಲಸಗಳನ್ನು ಮಾಡಿಲ್ಲ. ನಾವೆಲ್ಲ ಸ್ನೇಹಿತರೆ ತಲೆ ಎತ್ತಿಕೊಂಡು ನೋಡೋ ಕೆಲಸವನ್ನು ನಮ್ಮ ಐಕಾನ್ಸ್ಗಳು, ನಮ್ಮ ಲೆಜೆಂಡ್ಸ್ಗಳು, ನಮ್ಮ ಋಷಿ ಪರಂಪರೆಯ ಕೊಂಡಿಗಳು ಮಾಡ್ತಾ ಹೋಗಿದ್ದಾರೆ. ಜಗತ್ತಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳಿರ್ತಕ್ಕಂಥ ದೇಶ ಭಾರತ. ನಾನು 5 ನೆನಪು ಮಾಡ್ಕೊಳ್ತೇನೆ. ಜಗತ್ತಿನ ಮೊದಲ ಯೂನಿವರ್ಸಿಟಿ ನಳಂದ, ನಮಗೆಲ್ಲ ಗೊತ್ತಿದೆ. ತಕ್ಷಶಿಲಾ ನಂಬರ್ 1 ನಮಗೆ ಗೊತ್ತಿದೆ.
ವಲ್ಲಭಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ವಿಕ್ರಮಶೀಲ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ, ಪುಷ್ಪಗಿರಿ ಸ್ನೇಹಿತರ ಮರಳಿಕ್ಕಾಗೋದಿಲ್ಲ. ಇದು 5 ಜಗತ್ತಿಗೆ ಜ್ಞಾನವನ್ನು ಎಷ್ಟು ಅದ್ಭುತವಾಗಿ ಕೊಟ್ಟಿತ್ತು ಗೊತ್ತಾ? ನಾನು ತಕ್ಷಶಿಲಾ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ. 6,000 ವಿದ್ಯಾರ್ಥಿಗಳು ಓದ್ತಾ ಇರತಕ್ಕಂಥ ಯೂನಿವರ್ಸಿಟಿ ಅದು. ವಿದೇಶದ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಪರೀಕ್ಷೆಗಳನ್ನು ಬರೀತಾ ಇದ್ರು. ಸಿಲೆಕ್ಟ್ ಆಗದೆ ಅರ್ಧಕ್ಕರ್ಧ ಮಂದಿ ವಾಪಸ್ ಹೋಗ್ತಾ ಇದ್ರು. ನೇತ್ರ 6,000 ವಿದ್ಯಾರ್ಥಿಗಳಿಗೆ 600 ಶಿಕ್ಷಕರು ಪಾಠಗಳನ್ನು ಮಾಡ್ತಿದ್ರಂತೆ. ಯಾವ ರೀತಿ ಪಾಠಗಳನ್ನು ಮಾಡ್ತಿದ್ರು ಅಂತ ಹೇಳಿದ್ರೆ, ಒಬ್ಬೊಬ್ಬ ಶಿಕ್ಷಕರಿಗೆ 60 ಪಾಠಗಳನ್ನು ಮಾಡೋ ಶಕ್ತಿ ಇತ್ತಂತೆ. ಎಂತ ಅದ್ಭುತ ನೋಡಿ. ಒಬ್ಬೊಬ್ಬ ಶಿಕ್ಷಕನಿಗೆ 60 ಸಬ್ಜೆಕ್ಟ್ಗಳನ್ನು ಮಾಡುವಂಥ ಶಕ್ತಿ ಇತ್ತು ಅಂತ ಹೇಳುತ್ತೆ. ಇವತ್ತು ನಾವು ಹೇಳ್ತೇವೆ, ನಾನು ಬಯಾಲಜಿ ಮಾತ್ರ, ನಾನು ಮ್ಯಾಥ್ಸ್ ಮಾತ್ರ, ನಾನು ಇತಿಹಾಸ ಮಾತ್ರ ಕಲಿಸೋದು, ಭೂಗೋಳ ನನಗೆ ಆಗೋದಿಲ್ಲ ಸ್ನೇಹಿತರೆ, ಈ ರೀತಿ ಹೇಳೋ ಶಿಕ್ಷಕನಾಗಿ ನೋಡಿದ್ದೇನೆ. ಅಲ್ಲಿ ಒಬ್ಬೊಬ್ಬ ಶಿಕ್ಷಕರು 60 ಪಾಠಗಳನ್ನು ಮಾಡ್ತಾ ಇದ್ರು. ಬಹಳ ಗ್ರೇಟ್ ಅಂತ ಅನಿಸುವಂಥದ್ದು. ಸರ್, ಒಂದು ಘಟನೆ ನಡೆಯಿತು. ಬಕ್ತಿಯಾರ್ ಖಿಲ್ಜಿ ಅಂತ ಒಬ್ಬ ವಿದೇಶಿ ಆಕ್ರಮಣ ದಂಡೆತ್ಕೊಂಡ್ಬರ್ತಾನೆ. ತಕ್ಷಶಿಲಾದ ಯೂನಿವರ್ಸಿಟಿಯ ಲೈಬ್ರರಿ ಸುಟ್ಟು ಹಾಕ್ತಾನೆ. ಯಾಕೆ ಸುಟ್ಟು ಹಾಕಿದ ಯೋಚನೆ ಮಾಡಿ. ಲೈಬ್ರರಿ ಸುಟ್ಟು ಹಾಕ್ತಾನೆ. 1000 ತಾಳೆಗರೆ ಗ್ರಂಥಗಳು ಸುಟ್ಟೋಗ್ತವೆ. 1000 ತಾಳೆಗರೆ ಗ್ರಂಥಗಳು ಸುಟ್ಟೋದಾಗ ನಮ್ಮ ವಿದ್ವಾಂಸರು ಕಣ್ಣೀರು ಹಾಕ್ತಾರೆ, ದುಃಖ ಪಡ್ಕೋತಾರೆ. ಆ ಗ್ರಂಥಗಳನ್ನು ಮತ್ತೆ ಬರೀಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬೂದಿಯ ರಾಶಿ ಮುಂದೆ ತಪಸ್ಸುಗಳನ್ನು ಮಾಡ್ತಾರೆ, ಜ್ಞಾನ ಸಂಪಾದನೆ ಮಾಡ್ಕೊಳ್ತಾರೆ. ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು, ಸರ್ ಇಂಥ ಘಟನೆ ಬೇರೆ ಜಗತ್ತಲ್ಲಿ ಎಲ್ಲೂ ಕೂಡ ಆಗಿಲ್ಲ. ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು ಆ ಎಲ್ಲ ಗುರುಗಳು ಕೂಡ ಅಷ್ಟು ಗ್ರಂಥಗಳನ್ನು ಮತ್ತೆ ಬರೆದು ಮುಗಿಸಿದ್ರು. ಸ್ನೇಹಿತರೆ, ಜಗತ್ತಲ್ಲಿ ಇಂಥ ಘಟನೆ ಬೇರೆ ಎಲ್ಲೂ ಆಗಿಲ್ಲ ಅಂತ ಹೇಳುವಂಥದ್ದು. ಇದೆಲ್ಲ ನಮ್ಮ ಗುರುತ್ವದ ಶ್ರೇಷ್ಠತೆಗಳು. ಸುಟ್ಟು ಹೋಗಿರ್ತಕ್ಕಂಥ ಅಷ್ಟು ತಾಳೆಗರೆ ಗ್ರಂಥಗಳನ್ನು ಮತ್ತೆ ನಮ್ಮ ಗುರು ಪರಂಪರೆಯ ಶ್ರೇಷ್ಠವಾದ ಗುರುಗಳು ತಮ್ಮ ಮೆಮೊರಿ ಪವರನ್ನು ಬಳಸ್ಕೊಂಡು ಮತ್ತೆ ಬರೆದು ಮುಗಿಸಿದ್ರು ಅಂತ ಹೇಳಿದ್ರೆ, ಜ್ಞಾನವನ್ನು ಉಳಿಸ್ಕೊಳ್ಬೇಕು, ಜ್ಞಾನವನ್ನು ಹರಡಬೇಕು, ಜ್ಞಾನವನ್ನು ಪಸರಿಸಬೇಕು. ಸ್ನೇಹಿತರೆ, ಇಷ್ಟು ಕಾಳಜಿ ಇತ್ತು ನಮ್ಮ ಗುರುಗಳ ಹತ್ರ. ಪ್ರತಿಯೊಬ್ಬ ಗುರುಗಳು ಸ್ನೇಹಿತರೆ ಈ ರೀತಿ ಯೋಚನೆಗಳನ್ನು ಮಾಡ್ತಿದ್ರು. ಪ್ರತಿಯೊಬ್ಬ ಗುರು ಒಬ್ಬ ಶಿಷ್ಯನ ರೆಡಿ ಮಾಡ್ಕೊಳ್ತಾ ಇದ್ದ, ಪಟ್ಟ ಶಿಷ್ಯ ಅಂತ ಕರಿತಿದ್ದ. ತನ್ನಂತರ ಅವನಿಗೆ ಪಟ್ಟವನ್ನು ಕೊಟ್ಟು ನಿರ್ಗಮಿಸ್ತಾ ಇದ್ರು. ಪ್ರತಿಯೊಬ್ಬ ಶಿಷ್ಯ ಕೂಡ ಆ ಜ್ಞಾನವನ್ನು, ಗುರು ಪರಂಪರೆಯನ್ನು ತಗೊಂಡು ಹೋಗ್ತಾ ಇದ್ರು. ಸ್ನೇಹಿತರೆ, ಇವತ್ತು ಏನಾಗಿದೆ ಗಮನಿಸ್ಕೊಳ್ಳಿ. ನಾನು ಬಹಳ ಪ್ರೀತಿ ಮಾತನ್ನು ಹೇಳ್ತೇನೆ. ಇವತ್ತು ಭರತನಾಟ್ಯದಲ್ಲಿ ಇಂಥವರ ಶಿಷ್ಯ ಅಂತ ಹೇಳ್ತಾರೆ, ಸಂಗೀತವನ್ನು ಕಲಿಯುವಂಥವ್ರು ಇಂಥವರ ಶಿಷ್ಯ ಅಂತ ಹೇಳ್ತಾರೆ. ಆದರೆ ಶಿಕ್ಷಣ ರಂಗದಲ್ಲಿ ನಾನು ಇಂಥವರ ಶಿಷ್ಯ ಅಂತ ಹೇಳೋದು ಬಹಳ ಕಡಿಮೆ ಆಗ್ತಾ ಇದೆ. ಹೌದಾ? ನಾನಿಂದ ಪಾಠವನ್ನು ಕಲ್ತಿರ್ತಕ್ಕಂಥ ಮಲ್ಲಿಕಾ ಬಂದರು, ನನ್ನ ಹತ್ರ ನಿಂತ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು, ಪ್ರೀತಿ ಮಾತಾಡಿದ್ರು, ನನ್ನ ಶಿಷ್ಯ ಅಂತ ಹೇಳ್ಕೋತಾರೆ. ಸರ್, ಈ ರೀತಿ ಹೇಳುವಂಥ ಭಾಳ ಕಡಿಮೆ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಶಿಕ್ಷಣ ಯಾವಾಗ ಗುರುಕುಲ ಪರಂಪರೆಯಿಂದ ಸ್ನೇಹಿತರೆ ಹಿಂದಕ್ಕೆ ಬಂತು ಸರ್, ಶಿಕ್ಷಣ ರಂಗದ ಅವನತಿಗಳು ಆರಂಭಗೊಳ್ತವೆ. ಇದು ಮತ್ತೆ ಹೇಳಬೇಕು ಅಂತ ನಂಗೆ ಆಸೆ ಇದೆ. ಇಂಥವನ ಶಿಷ್ಯ ಅಂತ ವಿದ್ಯಾರ್ಥಿಗಳು ಹೇಳಬೇಕು. ಇಂಥವನ ಶಿಷ್ಯ ಅಂತ ವಿದ್ಯಾರ್ಥಿಗಳು ಹೇಳೋದನ್ನು ಕಲಿಯಬೇಕು, ನಾವು ಕಲಿಸ್ಕೊಡ್ಬೇಕು ಸ್ನೇಹಿತರೆ. ಆಗ ನಮ್ಮ ಪರಂಪರೆ ಮತ್ತೆ ಅದ್ಭುತವಾಗಿ ಮುಂದಕ್ಕೆ ಹೋಗ್ತದೆ. ನನ್ನ ಪ್ರೀತಿ ಶಿಕ್ಷಕ ಬಂಧುಗಳೇ, ಜ್ಞಾನ ಹುಟ್ಟಿರ್ತಕ್ಕಂಥ ದೇಶ ಭಾರತ ಅಂತ ಹೇಳಿದೆ, ಜ್ಞಾನವನ್ನು ಪ್ರಸಾರ ಮಾಡತಕ್ಕಂಥ ದೇಶ ಭಾರತ ಅಂತ ಹೇಳಿದೆ, ಜ್ಞಾನವನ್ನು ಹರಡಿದ ರಾಷ್ಟ್ರ ಭಾರತ ಅಂತ ಹೇಳಿದೆ. ಅದು ಮುಂದಕ್ಕೆ ಬರ್ತಾ ಹೋದ ಹಾಗೆಯೇ ಬಾಹ್ಯಾಕಾಶ ವಿಜ್ಞಾನದ ಮೂಲಕ, ಜೈವಿಕ ತಂತ್ರಜ್ಞಾನದ ಮೂಲಕ, ಶ್ರೇಷ್ಠತೆ ವಿಕಾಸವಾದದ ಮೂಲಕ ಭಾರತ ಮುಂದಕ್ಕೆ ಬಂತು ಅಂತ ಹೇಳುವಂಥದ್ದು. ಸ್ವಾತಂತ್ರ್ಯ ಭಾರತಕ್ಕೆ ಸಿಗುವಾಗ ಬ್ರಿಟಿಷ್ ಶಿಕ್ಷಣ ಪದ್ಧತಿ ನಾವು ಕಲಿತಾ ಹೋದೆವು. ಸಾಕಷ್ಟು ಪ್ಲಸ್ ಇತ್ತು, ಸಾಕಷ್ಟು ಮೈನಸ್ ಇತ್ತು. ನಾನು ಮೈನಸ್ಗಳ ಬಗ್ಗೆ ಹೇಳೋದಿಲ್ಲ. ಇವತ್ತು ಶಿಕ್ಷಣದ ಸಾರ್ವತ್ರೀಕರಣ ಸಾಧ್ಯ ಆಯಿತು. ಒಬ್ಬ ಸಾಮಾನ್ಯವಾದ ವರ್ಗದವನು ಕೂಡ ಶಾಲೆ ಬರಲಿಕ್ಕೆ ಸಾಧ್ಯ ಆಯಿತು. ಬಡವರ ಮಕ್ಕಳು ಶಾಲೆ ಬರಲಿಕ್ಕೆ ಸಾಧ್ಯ ಆಯಿತು. ಪ್ರೈಮರಿ ಶಾಲೆಗಳು, ಹೈಸ್ಕೂಲ್ಗಳ ಕಟ್ಟಡಗಳು ಬಂದವು. ಅಶ್ವತ್ಥ ವೃಕ್ಷದ ಕೆಳಗೆ ಆಗುವಂಥ ಕ್ಲಾಸುಗಳೆಲ್ಲ ಸ್ನೇಹಿತರು ತರಗತಿ ಕೋಣೆಗೆ ಬಂದೆವು. ಅದಕ್ಕೊಂದು ಪಠ್ಯ ರಚನೆ ಆಯಿತು, ವಿಜ್ಞಾನವನ್ನು ಕಲಿಯುವ ಅವಕಾಶ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಈ ಮೂಲಕ ಇವತ್ತು ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಬ್ರಿಟಿಷರ ಕೊಡುಗೆಯಾಗಿ ಹರಿದು ಬಂತು. ಬಟ್ ನನಗೆ ದುಃಖ ಇದೆ, ನಮ್ಮ ಗುರುಕುಲ ಪರಂಪರೆಯ ಒಳ್ಳೆತನವನ್ನು ಉಳಿಸ್ಕೊಳ್ಬೇಕಿತ್ತಲ್ಲ ನಾವು. ನಮ್ಮ ಶ್ರೇಷ್ಠತೆ ಜ್ಞಾನ ಪರಂಪರೆಯನ್ನು ಸ್ನೇಹಿತರೆ ಉಳಿಸ್ಕೊಳ್ಬೇಕಿತ್ತಲ್ಲ. ಕೆಲವು ಅಂಶವನ್ನಾದರೂ ಉಳಿಸ್ಕೊಳ್ಬೇಕಿತ್ತು ಸ್ನೇಹಿತರೆ. ಕಳ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಪಾಠ್ಯ ಪುಸ್ತಕದಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳಿಲ್ಲ. ಇವತ್ತು ನಮ್ಮ ಪಠ್ಯ ಪುಸ್ತಕದಲ್ಲಿ ನೀತಿ ಕಥೆಗಳಿಲ್ಲ. ನಾವೆಲ್ಲ ಹೈಸ್ಕೂಲ್ ಕಲಿತಾ ಇರುವಾಗ ನಮಗೆ ಎಕ್ಸಾಮ್ ಇರಲಿಲ್ಲ, ಬಟ್ ನೀತಿ ಶಿಕ್ಷಣ ಅಂತ ವಾರಕ್ಕೆ 2 ಪಾಠ ಇತ್ತು. ರಾಮಾಯಣ ಮಹಾಭಾರತವನ್ನು ಓದ್ತಿದ್ದೆವು, ಗುರು ಪರಂಪರೆ ಬಗ್ಗೆ ತಿಳ್ಕೊಳ್ತಾ ಇದ್ದೆವು, ವಿವೇಕಾನಂದರ ಬಗ್ಗೆ ತಿಳ್ಕೊಂಡಿದ್ದೆ ಸ್ನೇಹಿತರೆ. ಬಟ್ ಇವತ್ತಿನ ವಿದ್ಯಾರ್ಥಿಗಳಿಗೆ ಇಂತಹ ಉಲ್ಲೇಖಗಳು ಸಿಗೋದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಬಗ್ಗೆ ನಾವು ಎಚ್ಚರಿಕೆ ತಗೋಬೇಕು. ಇಲ್ಲ ಅಂದರೆ ನಮ್ಮ ಸಂಸ್ಕೃತಿ ನಾಶವಾಗೋದು ಖಂಡಿತ.
ನಮ್ಮ ವಿದ್ಯಾರ್ಥಿಗಳು ಈಗಲೇ ನಮ್ಮ ಸಂಸ್ಕೃತಿ ಬೆನ್ನು ಹಾಕಿದ್ದಾರೆ. ನಮ್ಮ ಗುರು ಪರಂಪರೆ ಬಗ್ಗೆ ಗೊತ್ತಿಲ್ಲ, ಅವರಿಗೆ ತಿಳ್ಕೊಳ್ಳಿ ಪ್ರಯತ್ನಗಳನ್ನು ಮಾಡೋದಿಲ್ಲ. ಇವತ್ತು ಸ್ನೇಹಿತರು, ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವಾಗ ನಾವು ಈ ಸಂಸ್ಕೃತಿಗಳ ಹೆಗ್ಗುರುತುಗಳನ್ನು ಮಕ್ಕಳಿಗೆ ಹೇಳಿಕೊಡೋದಿಲ್ಲ, ಪಾಠದಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಸಿಲೆಬಸ್ ಮೂಲಕ ಮಕ್ಕಳಿಗೆ ಕೊಡೋದಿಲ್ಲ, ನಮ್ಮ ಸಂಸ್ಕೃತಿಯ ಪಾಠಗಳನ್ನು ಮಕ್ಕಳಿಗೆ ಹೇಳೋದಿಲ್ಲ ಸ್ನೇಹಿತರ, ಆಗ ನಮ್ಮ ಸಂಸ್ಕೃತಿ ಅವನತಿ ಆಗೋದು ಖಂಡಿತ. ಶಿಕ್ಷಕರಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿದೆ ಅಂತ ಹೇಳೋದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. 170 ವರ್ಷಗಳ ಹಿಂದೆ ಅಮೇರಿಕಾದಲ್ಲಿ ಒಬ್ಬ ಹುಡುಗ ಕೂತಿದ್ದ ಕ್ಲಾಸಲ್ಲಿ, ನಮಗೆಲ್ಲ ಗೊತ್ತಿದೆ, ತುಂಬ ಪ್ರಶ್ನೆಗಳನ್ನು ಕೇಳ್ತಿದ್ದ. ಅವನ ಪ್ರಶ್ನೆಗಳು ಜೆನ್ವಿನ್ ಪ್ರಶ್ನೆಗಳಾಗಿದ್ದವು, ಬಟ್ ಟೀಚರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದ ಅಂದರೆ, ಟೀಚರ್ ಹಕ್ಕಿ ಹಾರ್ತಾ ಇದೆಯಲ್ಲ ಆಕಾಶದಲ್ಲಿ, ಅದಕ್ಕೆ ಇಂಜಿನ್ ಫಿಟ್ ಮಾಡಿದವರು ಯಾರು, ಉತ್ತರ ಕೊಡೋದು ಹೇಗೆ? ಅವನು ಪ್ರಶ್ನೆ ಮಾಡ್ತಿದ್ದ, ಟೀಚರ್ ಕೋಳಿ ಮೊಟ್ಟೆ ಹೊಡೆದು ಮರಿ ಹೊರಗೆ ಬರುತ್ತಲ್ಲ, ಅದು ಒಳಗೆ ಹೇಗೆ ಹೋಯಿತು, ಉತ್ತರ ಕೊಡೋದು ಹೇಗೆ? ಟೀಚರ್ ಮೋಡ ತೇಲ್ತಾ ಇದೆಯಲ್ಲ ಆಕಾಶದಲ್ಲಿ, ಅದು ಯಾಕೆ ಕೆಳಗೆ ಬೀಳೋದಿಲ್ಲ, ಉತ್ತರ ಕೊಡೋದು ಹೇಗೆ? ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ಟೀಚರ್ ಸಿಟ್ಟು ಮಾಡ್ಕೊಳ್ತಾರೆ, ಉತ್ತರ ಕೊಡ್ಲಿಕ್ಕಾಗೋದಿಲ್ಲ, ಅವನ್ನ ಈಡಿಯಟ್ ಅಂತ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಗ ಬೇಸರ ಮಾಡ್ಕೊಳ್ತಾನೆ. ಹುಡುಗ ಬೇಸರ ಮಾಡಿಕೊಂಡು ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾನೆ, ಶಾಲೆಗೆ ಹೋಗೋಲ್ಲ ನಾಳೆಯಿಂದ. ಅಮ್ಮ ಹೇಳ್ತಾರೆ, ಒಳ್ಳೇದಾಯಿತು, ಪರವಾಗಿಲ್ಲ, ನಿಂಗೆ ವಿಜ್ಞಾನ ನಾನು ಕಲಿಸ್ಕೊಡ್ತೇನೆ, ನಿಂಗೆ ಬೇರೆ ಯಾವ ಸಬ್ಜೆಕ್ಟು ಬೇಕಾಗೋದಿಲ್ಲ, ಸೈನ್ಸ್ ನಾನು ಕಲಿಸ್ಕೊಡ್ತೇನೆ. ಅವನಮ್ಮ ನ್ಯಾನ್ಸಿ ಸೈನ್ಸ್ ಟೀಚರ್ ಆಗಿದ್ರು, ವಿಜ್ಞಾನವನ್ನು ಪ್ರೀತಿ ಮಾಡ್ತಾ ಕಲಿಸ್ತಾರೆ, ಲ್ಯಾಬೊರೇಟರಿ ಮಾಡಿಕೊಡ್ತಾರೆ, ಸೈನ್ಸಿನ ಬುಕ್ಸ್ಗಳನ್ನು ಕೊಡ್ತಾರೆ. ಸೊ 3ನೇ ಕ್ಲಾಸಲ್ಲಿ ಡ್ರಾಪ್ ಔಟ್ ಆಗಿರ್ತಕ್ಕಂಥ ಹುಡುಗ ಅಮ್ಮನಿಂದ ಪ್ರೇರಣೆ ತಗೊಂಡು 1300 ಹೊಸ ವಸ್ತುಗಳನ್ನು, ಪೇಟೆಂಟ್ಗಳನ್ನು ಸಂಶೋಧನೆ ಮಾಡ್ತಾನೆ. ಆ ಹುಡುಗನನ್ನು ಥಾಮಸ್ ಆಲ್ವಾ ಎಡಿಸನ್ ಅಂತ ಕರೀತಾರೆ. ಇವತ್ತು ಆ ಟೀಚರ್ ಯಾರು ಅಂತ ಯಾರಿಗೆ ಕೂಡ ಗೊತ್ತಿಲ್ಲ, ಬೈದಿರ್ತಕ್ಕಂಥ ಟೀಚರ್ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಬಟ್ ಅಮ್ಮ ನ್ಯಾನ್ಸಿ ನಮ್ಗೆ ನೆನಪಿರ್ತಕ್ಕಂಥದ್ದು. ಸ್ನೇಹಿತರೆ, ಇಂತಹ ಜವಾಬ್ದಾರಿಗಳನ್ನು ನಾವು ತಗೊಳ್ಬೇಕಾಗಿದೆ ಅಂತ ಹೇಳುವಂಥದ್ದು. ಶಾಲೆಯಿಂದ ಹೊರ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮನ್ನು ಲಾಸ್ಟಿಗೆ ಬೈಬಾರ್ದಲ್ಲ, ನಮ್ಮನ್ನು ಹಂಗಿಸಬಾರ್ದಲ್ಲ, ಎಚ್ಚರವನ್ನು ತಗೊಳ್ಬೇಕು ಅಂತ ಹೇಳೋದನ್ನು ನಾನು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಬ್ಬ ಹುಡುಗ ಇದೆ ಇಂಗ್ಲೆಂಡ್ನಲ್ಲಿ, ಚಂದವಾದ ಕವಿತೆಗಳನ್ನು ಬರೀತಿದ್ದ. ಟೀಚರಿಗೆ ಅವನ ಟ್ಯಾಲೆಂಟ್ ಗೊತ್ತಾಗಲಿಲ್ಲ. ಅವರು ಯಾವತ್ತೂ ಹೇಳಿದ್ದೇನೆ, ಗ್ರಾಮರ್ ಭಾಳ ವೀಕ್ ಆಗಿದೆ ಕಣೋ, ಹ್ಯಾಂಡ್ ರೈಟಿಂಗ್ ಏನೂ ಚೆನ್ನಾಗಿಲ್ಲ, ಗ್ರಾಮರ್ ಭಾಳ ವೀಕ್ ಆಗಿ ದಿನ ಬರೆಯೋದು ಗುಡ್ ಫಾರ್ ನಥಿಂಗ್, ಏನೂ ಚೆನ್ನಾಗಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಗ್ರಾಮರ್ ಚೆನ್ನಾಗಿಲ್ಲ. ಬಟ್ ಅವನು ಕವಿತೆ ಬರೀತಿದ್ದ, ಅದನ್ನು ಟೀಚರ್ ಗಮನಿಸ್ಕೊಳ್ಳೇ ಇಲ್ಲ. ಹುಡುಗ ಬೇಸರ ಮಾಡ್ಕೊಳ್ತಾನೆ, ಶಾಲೆ ಬಿಡ್ತಾನೆ, ಮುಂದೆ ಕವಿತೆಗಳನ್ನು ಬರಿತಾ ಮುಂದಕ್ಕೆ ಹೋಗ್ತಾನೆ. ಬರೀ ಕವಿತೆಗಳನ್ನು ಬರೀತಾನೆ, ಇಂಗ್ಲೀಷಲ್ಲಿ ಕಾವ್ಯಗಳನ್ನು ಬರೀತಾನೆ. ಗ್ರಾಮರ್ ಗೊತ್ತಿಲ್ಲ ಅಂತ ಕರೆಸ್ಕೊಂಡಂಥ ವಿದ್ಯಾರ್ಥಿ, ಗುಡ್ ಫಾರ್ ನಥಿಂಗ್ ಅಂತ ಕರೆಸ್ಕೊಂಡಂಥ ವಿದ್ಯಾರ್ಥಿ ಇಂಗ್ಲೀಷ್ನ ಕಾವ್ಯಗಳನ್ನು ಬರೀತಾನೆ, ಮುಂದೆ ನೊಬೆಲ್ ಪ್ರೈಸ್ ತಗೊಳ್ತಾನೆ. ಸ್ನೇಹಿತರೆ, ನೊಬೆಲ್ ಪ್ರೈಸ್ ತಗೊಂಡಾಗ ಅದೇ ಶಾಲೆಯ ಅದೇ ಶಿಕ್ಷಕರವರನ್ನು ಸನ್ಮಾನ ಮಾಡಲಿಕ್ಕಂತ ಕರೆಸ್ತಾರೆ. ಯಾವ ಟೀಚರ್ ಗುಡ್ ಫಾರ್ ನಥಿಂಗ್ ಅಂತ ಬರೆದಿದ್ರ ಅದೇ ಟೀಚರ್ ಅವರನ್ನು ಅಭಿನಂದನಾ ಭಾಷಣ ಮಾಡಿ ಸನ್ಮಾನ ಮಾಡ್ತಾರೆ ವೇದಿಕೆ ಮೇಲೆ. ಆಗ ನೆನಪು ಮಾಡಿ, ಎದ್ದಿರ್ತಕ್ಕಂಥ ಹುಡುಗ ಚಿಗುರು ಮೀಸೆ ಬಂದಿದ್ದವನಿಗೆ ಎದ್ದು ಭಾಷಣವನ್ನು ಮಾಡೋದಿಲ್ಲ, ಇಲ್ಲಿ ಬಂದು ಒಂದು ಕವಿತೆಯನ್ನು ಪ್ರೆಸೆಂಟ್ ಮಾಡ್ತಾನೆ. ಆ ಕವಿತೆಯ ಟೈಟಲ್ ಏನಿತ್ತು ಮಲ್ಲಿಕಾ ಅಂತ ಹೇಳಿದ್ರೆ, ಭಾಳ ಅದ್ಭುತವಾದ ಟೈಟಲ್ ಕೊಟ್ಟಿದ್ದ, ಮಿಸ್ ಮೇರಿ ಯು ಆರ್ ರಾಂಗ್, ತಪ್ಪು ಮಾಡಿದಿ ಟೀಚರ್ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗನನ್ನ ಜಾನ್ ಮಿಲ್ಟನ್ ಅಂತ ಕರೀತಾರೆ. ಗ್ರೇಟ್ ಅಂತ ಅನಿಸೋದು ನನಗೆ. ಸ್ನೇಹಿತರೆ, ಗುಡ್ ಫಾರ್ ನಥಿಂಗ್ ದಂಡಪಿಂಡ ಅಂತ ನಾವು ಯಾರನ್ನ ಕರಿತೀವಿ, ಎಷ್ಟೋ ಸಲ ಕರೀತೇವೆ, ಅಂಥ ಮಕ್ಕಳು ಮಿರಾಕಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳು ಶಾಲೆಯಿಂದ ಡ್ರಾಪ್ ಔಟ್ ಆಗ್ತಾರೆ, ಮುಂದೆ ಮಿರಾಕಲ್ ಕ್ರಿಯೇಟ್ ಮಾಡ್ತಾರೆ. ಸ್ನೇಹಿತರೆ, ಎಚ್ಚರ ತಗೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ಮುಂದಕ್ಕೆ ರಾಜೇಂದ್ರ ಭಟ್ ಯು ಆರ್ ರಾಂಗ್ ಅಂತ ಹೇಳಬಾರ್ದಲ್ಲ, ನನ್ನ ವಿದ್ಯಾರ್ಥಿಗಳು ಮುಂದಕ್ಕೆ ಶಾಲೆ ಬಿಟ್ಟು ಹೋದ ನಂತರ ರಾಜೇಂದ್ರ ಭಟ್ ಯು ಆರ್ ರಾಂಗ್ ಅಂತ ಹೇಳಬಾರ್ದಲ್ಲ ಸರ್. ಈ ಎಚ್ಚರ ಯಾವಾಗ ಬರುತ್ತೆ ನನ್ನಲ್ಲಿ, ಆಗ ನಾನು ಖಂಡಿತವಾಗಿ ಗ್ರೇಟ್ ಆಗ್ತೇನೆ ನಂಗೆ ಅನ್ನಿಸುವಂಥದ್ದು. ಸ್ನೇಹಿತರೆ, ಸುಧಾಮೂರ್ತಿಯವರ ಅಭಿನಂದನಾ ಕಾರ್ಯಕ್ರಮ ಆಗಿತ್ತು ಹುಬ್ಳಿನಲ್ಲಿ. ಅವರ ಕಲ್ತಿರ್ತಕ್ಕಂಥ ಹೈಸ್ಕೂಲಲ್ಲಿ ಅಭಿನಂದನಾ ಭಾಷಣ ಮಾಡಲಿಕ್ಕಂತ ಹೋಗಿದ್ದೆ ನಾನು. ಆ ಕಾರ್ಯಕ್ರಮ ಹೇಗಿತ್ತು ಅಂದರೆ, 1000 ಮಕ್ಕಳು ಕಾದು ಕೂತಿದ್ದಾರೆ, ಸುಧಾಮೂರ್ತಿ ಬರ್ತಾರೆ. ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಿತ್ತು. ಸೀರೆಯ ಸೆರಗನ್ನು ಬಹಳ ಚಂದವಾಗಿ ಹಾಯಿಸ್ತಾ ಸುಧಾಮೂರ್ತಿ ಬರ್ತಾರೆ. ಎಂಥ ದೃಶ್ಯ ಅದು, ಅದ್ಭುತ ದೃಶ್ಯ ಅದು. ಅವರ ಮೈಯಲ್ಲಿ ಕರಿಮಣಿ ಬಿಟ್ಟರೆ ಬೇರೆ ಯಾವುದೇ ಜ್ಯುವೆಲ್ಸ್ಗಳಿಲ್ಲ. ಸರಳವಾದ ಸೀರೆ ಉಡ್ಕೊಂಡು ಬರ್ತಾರೆ, ವೇದಿಕೆ ಮೇಲೆ ಬರೋದಿಲ್ಲ. ನಾನು ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ನಾನು ವೇದಿಕೆ ಮೇಲೆ ಕುತ್ಕೋಬಾರ್ದು, ನನಗೆ ಪಾಠ ಮಾಡಿರ್ತಕ್ಕಂಥ ಅಧ್ಯಾಪಕರ ಜೊತೆಗೆ ನಾನು ಕುತ್ಕೋಬಾರ್ದು, ನಾನು ಕೆಳಗೆ ಕುತ್ಕೋಬೇಕು ಅಂತ ಮಕ್ಕಳ ಜೊತೆ ಕುತ್ಕೋತಾರೆ.
ತನಗೆ ಪಾಠ ಮಾಡಿರ್ತಕ್ಕಂಥ 40 ಜನ ಅಧ್ಯಾಪಕರಿಗೆ 10,000 ಚೆಕ್ಕನ್ನು ಕೊಟ್ಟು ಪಾದಮುಟ್ಟಿ ನಮಸ್ಕರಿಸ್ತಾರೆ, ಸನ್ಮಾನ ಮಾಡ್ತಾರೆ, ವಾಪಸ್ ಹೊರಟು ಹೋಗ್ತಾರೆ. ಸನ್ಮಾನ ತಗೊಳ್ಳೋದಿಲ್ಲ, ಒಂದು ಗುಲಾಬಿ ಹೂ ಕೂಡ ತಗೊಳ್ಳೋದಿಲ್ಲ, ಒಂದು ಗುಲಾಬಿ ಹೂ ಕೂಡ ತಗೊಳ್ಳೋದಿಲ್ಲ. ಸುಧಾಮೂರ್ತಿಯ ಅದ್ಭುತವಾದ ಕಲ್ಪನೆ ಅಂತ ನಂಗೆ ಅನಿಸ್ತಾ ಇದೆ. ಅದೇ ಸುಧಾಮೂರ್ತಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ವಾಯ್ಸ್ ಅನದರ್ ವಾಯ್ಸ್ ಅಂತ ಹೇಳಿ. ಅದರೊಂದು ಕಥೆ ಇದೆ, ರೋಮಾಂಚಕವಾದ ಕಥೆ. ನಾನು ನಿಮ್ಗೆ ಹೇಳ್ತೇನೆ, ಇದು ಶಿಕ್ಷಕರ ಕಥೆ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸುಧಾಮೂರ್ತಿಗೊಬ್ಬರು ಅಜ್ಜಿ ಇದ್ರು, ಅಕ್ಷರಾಭ್ಯಾಸ ಇಲ್ಲ, ತುಂಬ ವರ್ಷ ಆಗಿರ್ತಕ್ಕಂಥ ಅಜ್ಜಿ. ಅವರಿಗೆ ಓದಲಿಕ್ಕೆ ಬರೋದಿಲ್ಲ, ಬರಲಿಕ್ಕೆ ಬರೋದಿಲ್ಲ, ಓದಲಿಕ್ಕೂ ಬರೋದಿಲ್ಲ, ದುಃಖ ಪಡುವಂಥ ಅಜ್ಜಿ. ಆದರೆ ಅವರಿಗೆ ಕಥೆಗಳನ್ನು ಕೇಳುವಂಥ ಆಸಕ್ತಿ ಇದೆ. ಪ್ರತಿ ತಿಂಗಳು ತುಷಾರ ಪತ್ರಿಕೆ ಮನೆಗೆ ಬಂದು ಕೂಡಲೇ ಆ ತುಷಾರ ಪತ್ರಿಕೆಯನ್ನು ಮೊಮ್ಮಗಳು ಓದಿ ಹೇಳಬೇಕು. ಅಜ್ಜಿ ಕೂತ್ಕೊಂಡು ಕಥೆಗಳನ್ನು ಕೇಳ್ತಾ ಕಣ್ಣೀರು ಸುರಿಸೋದು. ಎಲ್ಲ ಕಥೆಗಳನ್ನು ಮೊಮ್ಮಗಳು ಓದಿ ಹೇಳಬೇಕು. ಅಜ್ಜಿ ಕೂತ್ಕೊಂಡು ಕಣ್ಣೀರು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಅವರು ಒಪ್ಪಂದ ಮಾಡಿಕೊಂಡಿದ್ರು, ನಿರಂತರವಾಗಿ ನಡೀತಿತ್ತು. 18 ವರ್ಷ ಆದಾಗ ಸುಧಾಮೂರ್ತಿಯವರಿಗೆ ಸೀಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ದೂರಕ್ಕೆ ಹೋಗ್ತಾ ಇದ್ದಾರೆ. ಅಜ್ಜಿ ಅಳ್ತಾಳೆ, ನಂಗೆ ಇನ್ನು ಯಾರೋ ಓದಿ ಹೇಳ್ತಾರೆ ಮಗ, ಕಥೆಯನ್ನು ಓದಿ ಹೇಳುವಂಥ ಮೊಮ್ಮಗಳು ನೀನು ಹೋಗ್ತಾ ಇದ್ದಿ, ಇನ್ನು ನನ್ನ ಕಥೆಯನ್ನು ಯಾರು ಓದಿ ಹೇಳ್ತಾರೆ ಅಂತ ದುಃಖ ಪಡ್ಕೋತಾರೆ ಅಜ್ಜಿ. ಸುಧಾಮೂರ್ತಿ ಹೇಳ್ತಾರೆ, 3 ತಿಂಗಳ ಟೈಮ್ ಇದೆ ಅಜ್ಜಿ, ನೀವು ಬೇಸರ ಮಾಡ್ಕೋಬೇಡಿ, ನಿಮ್ಗೆ ಓದೋದನ್ನು ಕಲಿಸ್ಕೊಡ್ತೇನೆ. ಫಸ್ಟ್ ಡೇ ಕ್ಲಾಸ್ ಆಗುವಾಗ ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಅಜ್ಜಿ ಕೂತ್ಕೋತಾರೆ. ಎದುರುಗಡೆ ಅವರ ಮೊಮ್ಮಗಳು ಕೂತು ಪಾಠ ಓದಿಸ್ತಾರೆ, ಓದಿಸ್ತಾರೆ, ಹೇಗೆ ಓದಬೇಕು ಅಂತ ಕಲಿಸ್ಕೊಡ್ತಾರೆ. 3 ತಿಂಗಳು ಪಾಠ ಆಯಿತು. ಅಜ್ಜಿಗೆ ತುಷಾರ ಓದ್ಲಿಕ್ಕೆ ಬಂತು. ಈಗ 3 ತಿಂಗಳ ಕ್ಲಾಸ್ ನಂತರ ಅಜ್ಜಿಗೆ ತುಷಾರ ಓದುವ ಶಕ್ತಿ ಬಂತು. ಆ ದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ, ಕೊನೆಯ ದಿವಸ ಭಾವಸ್ಪರ್ಶದ ಕ್ಷಣ ಅದು. ಅಜ್ಜಿ ಒಂದು ಅಕ್ಕಿ ಸೇರು, ಅದರ ಮೇಲೆ ಒಂದು ರವಕೆ ಕಣ, ಅದರ ಮೇಲೆ ಒಂದು ಬೆಲ್ಲದ ಅಚ್ಚು, ಇದನ್ನೆಲ್ಲ ತಂದು ಮೊಮ್ಮಗಳ ಮುಂದೆ ಇಟ್ಕೊಂಡು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಮೊಮ್ಮಗಳಿಗೆ. ಗ್ರೇಟಾ, ರೋಮಾಂಚನ ಆಗುತ್ತೆ ನಂಗೆ. ಮೊಮ್ಮಗಳನ್ನು ಗುರುವಾಗಿ ಸ್ವೀಕರಿಸಿರ್ತಕ್ಕಂಥ ಅಜ್ಜಿ ತನ್ನ ಎಲ್ಲ ಯುಗವನ್ನು ಬಿಟ್ಟು ತನ್ನ ಮೊಮ್ಮಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಗುರುವಂದನೆ ಮಾಡ್ತಾರೆ ಅಂದರೆ ಗ್ರೇಟಾ ಸರ್. ಈ ರೀತಿಯ ಸಂಸ್ಕಾರಗಳನ್ನು ಸುಧಾಮೂರ್ತಿ ಪಡ್ಕೊಂಡ್ರು. ಬಹಳ ಗ್ರೇಟ್ ಅನಿಸುವಂಥದ್ದು ಸರ್. ಇಂಥ ದೃಶ್ಯ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆಯಾ? ಇಂಥ ದೃಶ್ಯ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆಯಾ ಸರ್? ಗುರು ಪರಂಪರೆಗಳನ್ನು ನಮ್ಮ ದೇಶ ಮಾತ್ರ ಇವತ್ತು ಮೆಚ್ಚಿಕೊಂಡದಲ್ಲ, ಇಡೀ ಜಗತ್ತು ಮೆಚ್ಚಿಕೊಂಡಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿತವಾಗಿ ಉಲ್ಲೇಖ ಮಾಡಬೇಕು ಅಂತ ಹೇಳುವಂಥದ್ದು. ಪ್ರತಿಯೊಬ್ಬ ಗುರುಗೆ ಒಂದು ಪವರ್ ಇದೆ. ಗುರು ಅಂದರೆ ಗುರುತ್ವಾಕರ್ಷಣೆ ಮಾತ್ರ ಅಲ್ಲ ಸರ್, ಪ್ರತಿ ಗುರುವಿಗೆ ಒಂದು ಪವರ್ ಇದೆ. ಆ ಪವರ್ಗಳನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ಹೇಳುವಂಥದ್ದು. ಇವತ್ತು ಕಾರ್ಕಳದಲ್ಲಿ ಸುಧಾಕರ್ ಶೆಟ್ಟಿಯವರು ಗಣಿತ ನಗರವನ್ನು ಕಟ್ಟಿದ್ದಾರೆ. ಗಣಿತ MSc ಮಾಡ್ಕೊಂಡವರು, 2 PhD ಮಾಡ್ಕೊಂಡವರು ಸರ್. ಗಣಿತ ನಗರ ಯಾಕೆ ಕಟ್ಟಿದ್ರು ಅಂದರೆ ಅವ್ರು ಗಣಿತವನ್ನು ಉಸಿರಾಡ್ತಾರೆ. ಆ ಶಾಲೆಯ ಸಾವಿರ ಮಕ್ಕಳು ಗಣಿತವನ್ನು ಪ್ರೀತಿಸ್ತಾರೆ. ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ತುಂಬ ಜನ ಮ್ಯಾಸಲ್ 100 ತಗೋತಾರೆ ಸರ್. ಯಾಕೆ ತಗೋತಾರೆ ಅಂದರೆ ಒಬ್ಬ ಶಿಕ್ಷಕನ ಪವರ್ ಅದು. ಒಬ್ಬ ಶಿಕ್ಷಕ ಆ ಪವರನ್ನು ಹೊಂದಿರಬೇಕು, ಅದನ್ನು ಪ್ರಕಟಪಡಿಸಬೇಕು ಅಂತ ಉಲ್ಲೇಖ ಮಾಡೋದು ನಾನು ಕಲ್ತಿರ್ತಕ್ಕಂಥ ಭುವನೇಂದ್ರ ಹೈಸ್ಕೂಲ್ ಇದೆ ಕಾರ್ಕಳದಲ್ಲಿ. ಅಲ್ಲೊಬ್ಬರು ಸಂಸ್ಕೃತ ಅಧ್ಯಾಪಕರು, ಶ್ರೀಧರ ಆಚಾರ್ಯ ಅಂತ ಅವ್ರ ಹೆಸರು, ಸಂಸ್ಕೃತ ಅಧ್ಯಾಪಕರು. ಯಾವ ರೀತಿ ಪರಿಸರ ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಇಡೀ ಶಾಲೆಯ ಎಲ್ಲ ಮಕ್ಕಳು ಸಂಸ್ಕೃತ ಮಾತಾಡಲಿ ಸ್ಟಾರ್ಟ್ ಮಾಡಿದರು. ಅದರ ಪರಿಣಾಮ ಎಷ್ಟಾಯಿತು ಅಂತ ಹೇಳಿದ್ರೆ, ಸ್ಟಾಫ್ ರೂಮಲ್ಲಿ ಕೂಡ ಸಂಸ್ಕೃತ ಮಾತಾಡಲಿ ಸ್ಟಾರ್ಟ್ ಮಾಡಿದರು. ಎಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳ ಮಧ್ಯೆ ಸಂಸ್ಕೃತ ವಿನಿಮಯ ಆಗಲಿ ಸ್ಟಾರ್ಟ್ ಆಯಿತು. ಇಡೀ ಶಾಲೆ ಸಂಸ್ಕೃತಿಮಯವಾಗಿ ಹೋಯಿತು. ಇಂತಹ ಶಿಕ್ಷಕರು ಕೂಡ ಇವತ್ತು ರೋಮಾಂಚಕ ಅಂತ ನಂಗೆ ಅನ್ನಿಸ್ತಾ ಇದೆ. ಹೌದಾ? ನಮ್ಮ ಜಿಲ್ಲೆಯ ಬಾಳಿಲ ಶಾಲೆಯಲ್ಲಿ ಸ್ನೇಹಿತರೆ 2 ಶಿಕ್ಷಕರು ಇವತ್ತು ನ್ಯಾಷನಲ್ ಅವಾರ್ಡ್ ತಗೊಂಡ್ರಲ್ಲ, ಬಹಳ ಗ್ರೇಟ್ ಅಂತ ಅನ್ನಿಸ್ತಾ ಇದೆ ನಮಗೆ. ಮೂಡುಬಿದಿರೆ ವಲಯದಲ್ಲಿ ಇವತ್ತು ಸ್ನೇಹಿತರೆ ನಮ್ಮ ಇಡೀ ಜ್ಞಾನ ವಲಯದಲ್ಲಿ ಮುನಿರಾಜ ರಂಜಾಳ ಮಾಡತಕ್ಕಂಥ ಕೆಲಸವನ್ನು ಬೇರೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ನಮ್ಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅಂತ ಅನಿಸುವಂಥದ್ದು. ಅವರ ಜೊತೆ ಹೋದಾಗ ನಾನು ನೋಡಿದ್ದೇನೆ, ಬೆಳಗಾಮಲ್ಲಿ 1000 ಜನ ಅವರ ಭಾಷಣವನ್ನು ಕೇಳಲಿಕ್ಕೆ ಬರ್ತಾರೆ, ಅವರ ಪಾದಮುಟ್ಟಿ ನಮಸ್ಕರಿಸ್ತಾರೆ ಸರ್. ಈ ಪವರ್ ಹೇಗೆ ಬಂತು? ನಾನು ಬರೀ ಗಣಿತದ ಮೇಷ್ಟ್ರು, ಲೆಕ್ಕದ ಮೇಷ್ಟ್ರು, ಕ್ಲಾಸಿಗೆ ಸೀಮಿತ ಅಂತ ಕೂತ್ರೆ ಆಗ್ತಿತ್ತ? ಯೋಚನೆ ಮಾಡಿ. ನಾನು ಸೈನ್ಸನ್ನು ಮಾತ್ರ ಪಾಠ ಮಾಡ್ತೇನೆ, ಫಿಸಿಕ್ಸ್ ಮಾತ್ರ ಮಾಡೋದು, ಕೆಮಿಸ್ಟ್ರಿ ಬಯಾಲಜಿ ಮಾಡಲ್ಲ ಅಂತ ಕೂತ್ರೆ ಆಗ್ತಿತ್ತ? ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ, ಇವತ್ತು ಶಿಕ್ಷಕರು ಎಲ್ಲ ಜ್ಞಾನಗಳನ್ನು ಪೋಷಣ ಮಾಡ್ಕೋಬೇಕಾದ ಕಾಲ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಗೂಗಲ್ ಗುರುವಿನ ಮೂಲಕ, ವಿಕಿಪೀಡಿಯಾಗಳ ಮೂಲಕ, ಯೂಟ್ಯೂಬ್ನ ಮೂಲಕ ಮಕ್ಕಳು ನಮಗಿಂತ ಜಾಸ್ತಿ ವೇಗವಾಗಿ ಹೋಗ್ತಾ ಇದ್ದಾರೆ. ದುರಂತ ನಮ್ಮ ಕಣ್ಣ ಮುಂದೆ ಇದೆ. ನಾವು ಹೋಗಿಲ್ಲ ಅಂತಾದರೆ ಮಕ್ಕಳು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಸರ್. ದುರಂತ ಇದೆ. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಕ್ಷಣವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬಾರ್ದು, ಗುರುಗಳು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ರಾಷ್ಟ್ರಕವಿ ಕುವೆಂಪು ಅವರು
13 ವರ್ಷ ಪ್ರಾಯದ ತನಕ ಇಂಗ್ಲೀಷ್ ಕವಿತೆಗಳನ್ನು ಬರೀತಾ ಇದ್ರು. ಇಂಗ್ಲೀಷ್ ಭಾಳ ಇಷ್ಟ ಅವ್ರಿಗೆ, ಇಂಗ್ಲೀಷ್ ಕವಿತೆಗಳನ್ನು ಬರೀತಾ ಇದ್ರು. ಅದನ್ನು ತಗೊಂಡೋಗಿ ತೋರಿಸ್ತಾರೆ ತನ್ನ ಒಬ್ಬ ಇಂಗ್ಲೀಷ್ ಗುರುವಿಗೆ. ಅವರು ಬ್ರಿಟಿಷು, ಬಹಳ ಹೆಮ್ಮೆ ಪಡುವಂಥ ಬ್ರಿಟಿಷ್ ಟೀಚರ್ ಅವರು. ಆ ಕವಿತೆ ನೋಡ್ತಾ ಹೇಳ್ತಾರೆ, ಮೈ ಡಿಯರ್ ಸನ್, ನಿನ್ನ ಪೋಯಮ್ಸ್ ತುಂಬ ಅದ್ಭುತ ಇದೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಬರೀತಾ ಇದೆಯಾ, ಬಟ್ ವೈ ಕಾಂಟ್ ಯು ರೈಟ್ ಇನ್ ಕನ್ನಡ? ಕನ್ನಡ ಈಸ್ ಯುವರ್ ಮದರ್ ಟಂಗ್. ನೋಡಿ, ಇದು ಹೇಳಿದ್ದು ನಿಮ್ಮಂಥ ಅಧ್ಯಾಪಕರಲ್ಲ, ಒಬ್ಬ ಬ್ರಿಟಿಷ್ ಗುರು ಹೇಳ್ತಾರೆ, ಬ್ರಿಟಿಷ್ ಗುರುಗಳು ಹೇಳ್ತಾರೆ, ವೈ ಕಾಂಟ್ ಯು ರೈಟ್ ಇನ್ ಕನ್ನಡ? ಆ ದಿವಸಕ್ಕೆ ಪರಿವರ್ತನೆ ಸ್ಟಾರ್ಟ್ ಆಯಿತು. ಎಲ್ಲಿ ತನಕ ಬಂತು ಅಂದರೆ ಜ್ಞಾನಪೀಠದವರೆಗೆ ನಮ್ಮ ರಾಷ್ಟ್ರಕವಿಯನ್ನು ಕರ್ಕೊಂಡು ಹೋಯ್ತಲ್ಲ. ಒಬ್ಬ ಶಿಕ್ಷಕನ ಪ್ರಸಾದ ಅಲ್ವಾ ಇದು? ಒಬ್ಬ ಶಿಕ್ಷಕನ ಪ್ರಭಾವಲಯ ಅಲ್ವಾ ಸರ್ ಇದು? ಒಬ್ಬ ಶಿಕ್ಷಕನ ಪ್ರಭಾವಲಯ ಹೌದಲ್ಲ ಸರ್ ಇದು? ಉಡುಪಿನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಗಾರ್ಮೆಂಟ್ ಜೂನಿಯರ್ ಕಾಲೇಜ್ ಇದೆ. ಸುಮಾರು 40 ವರ್ಷಗಳ ಹಿಂದೆ ಒಬ್ಬ 9th ಹುಡುಗ ಕೂತ್ಕೊಂಡು ಪಾಠವನ್ನು ಕೇಳ್ತಿದ್ದ. ಗಣಿತ ಮೇಷ್ಟ್ರು ಡಿಗಾರ್ ಮಾಸ್ಟರ್ ಅಂತ ಹೆಸರು. ಪಾಠವನ್ನು ಭಾಳ ಚೆನ್ನಾಗಿ, ಭಾಳ ಸೀರಿಯಸ್ ಆಗಿ ಮಾಡ್ತಿದ್ರು. ಭಾಳ ಸ್ಟ್ರಿಕ್ಟ್ ಅವ್ರು, ಭಾಳ ಜೋರಾಗಿರ್ತಕ್ಕಂಥ ಮಾಸ್ಟ್ರು. ಅವ್ರ ಗಣಿತ ಪಾಠವನ್ನು ಮಾಡುವಾಗ ನೋಡ್ತಾರೆ, ಲಾಸ್ಟ್ ಬೆಂಚಲ್ಲಿ ಕೂತಿರ್ತಕ್ಕಂಥ ಹುಡುಗ ಯಾವುದೋ ಕೀಟ್ಲೆ ಮಾಡ್ತಾನೆ. ಸಿಟ್ಟು ಬಂತು ಮೇಷ್ಟ್ರಿಗೆ. ಹಿಂದೆ ಹೋಗಿ ಹೊಡಿಬೇಕು ಅಂತ ಕಾಲರ್ ಪಟ್ಟಿ ಹಿಡಿತಾರೆ. ಆಗ ನೋಡ್ತಾರೆ, ಚಿತ್ರ ಬಹಳ ಚೆನ್ನಾಗಿದೆ. ಆ ಹುಡುಗ ಮೇಷ್ಟ್ರ ಚಿತ್ರವನ್ನೇ ಬರೀತಾ ಇದೆ. ಮಲ್ಲಿಕಾ ಹುಡುಗ ಮೇಷ್ಟ್ರ ಚಿತ್ರವನ್ನೇ ಬರೀತಾ ಇದ್ದಾರೆ. ಸಿಟ್ಟು ಬಂತು, ಹೊಡಿಬೇಕು ಅಂತ ಕೈ ಮೇಲೆತ್ತಾರೆ. ಅಷ್ಟು ಹೊತ್ತಿಗೆ ಜಾಗೃತಗೊಳ್ತಾರೆ, ಇಲ್ಲ ಚಿತ್ರ ತುಂಬ ಚೆನ್ನಾಗಿದೆ, ಈ ಹುಡುಗ ಮುಂದೆ ಗ್ರೇಟ್ ಆಗ್ತಾನೆ. ಆ ಚಿತ್ರಕ್ಕೆ ಸಿಗ್ನೇಚರ್ ಮಾಡಿ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಆ ಚಿತ್ರಕ್ಕೆ ಸಿಗ್ನೇಚರ್ ಮಾಡಿ ಕ್ಲಾಸಿಗೆ ತೋರಿಸ್ತಾರೆ. ಅಂಥ ಚಿತ್ರವನ್ನು ಬರೆಸ್ತಾರೆ, ಮ್ಯಾಗ್ಝಿನ್ಗಳನ್ನು ಮಾಡಿಸ್ತಾರೆ. ಅಂಥ ಚಿತ್ರವನ್ನು ಅವ್ರ ಪತ್ರಿಕೆ ಕಳಿಸ್ಕೊಡ್ತಾರೆ. ಸ್ನೇಹಿತರೆ, ಆ ಹುಡುಗ ಮುಂದಕ್ಕೆ ಅದ್ಭುತ ಆಗ್ತಾನೆ, ಮುಂದೆ ರಾಷ್ಟ್ರಮಟ್ಟ ಚಿತ್ರಕಲಾವಿದ ರೂಪುಗೊಳ್ತಾನೆ. ಆ ಹುಡುಗನನ್ನು KK ಹೆಬ್ಬಾರ್ ಅಂತ ನಾವು ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್, KK ಹೆಬ್ಬಾರ್ ಅವ್ರು ಬರೀತಾರೆ. ಅವತ್ತು ಏನಾದರೂ ನನಗೆ ಡಿಗಾರ್ ಮಾಸ್ಟರ್ ಮಂಡೆ ಮೇಲೆ ಹೊಡೆದಿದ್ರೆ ನಾನು ಚಿತ್ರಗಳನ್ನು ಬರಿತಾ ಇರಲಿಲ್ಲ. ಸೇರಿತೆ ಈ ರೀತಿ ಒಬ್ಬ ಶಿಕ್ಷಕ ತನ್ನ ಅಹಮ್ಮನ್ನು ಹೊರಗಿಟ್ಟು ಪಾಠ ಮಾಡಲಿಕ್ಕೆ ಸಾಧ್ಯ ಆದರೆ ಗೆಲ್ಲಿಕ್ಕೆ ಸಾಧ್ಯ ಆಗತ್ತಾ? ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿ ಹೊರಗಿಟ್ಕೊಂಡು ಸ್ನೇಹಿತರೆ ಒಳಗೆ ಹೋಗ್ತೀವಿ, ಚಪ್ಪಲಿ ಹೊರಗಿಟ್ಟು ಹೋಗ್ತೀವಿ ಹಿಂದೂಗಳು ನಾವು. ಹಾಗೊಬ್ಬ ಶಿಕ್ಷಕನಿಗೆ ತನ್ನ ಅಹಮ್ಮನ್ನು ಹೊರಗಿಟ್ಕೊಂಡು ಪಾಠ ಮಾಡಲಿಕ್ಕೆ ಸಾಧ್ಯ ಆದರೆ ಸ್ನೇಹಿತರೆ, ಈ ರೀತಿ ಚೇಂಜಸ್ ಮಾಡಲಿಕ್ಕಾಗತ್ತಾ? ನಾನು ಗುರು, ನಾನು ದೊಡ್ಡವ, ನನ್ನ ಮಾತನ್ನು ವಿದ್ಯಾರ್ಥಿಗಳು ಕೇಳಬೇಕು, ನನಗೊಂದು ಈಗೋ ಇದೆ, ಮಕ್ಕಳ ಈಗೋವನ್ನು ಗೌರವಿಸಬೇಕು ಅಂತ ಶಿಕ್ಷಕ ಸ್ನೇಹಿತರೆ ಯಾವಾಗ ಈಗೋವನ್ನು ಇಟ್ಟು ಪಾಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಜಗತ್ತನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಜಗತ್ತನ್ನು ಖಂಡಿತವಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳುವಂಥದ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಸ್ನೇಹಿತರೆ. ನಾನು ಯಾಕೆ ಶಿಕ್ಷಕನಾದೆ, ನಾನು ಶಿಕ್ಷೆ ಆಗಲಿ ಕಾರಣ ಏನು ಅಂತ ಹೇಳೋದನ್ನು ಹೇಳಬೇಕು ಅಂತ ಆಸೆ ಇದೆ ನನಗೆ. ಖಂಡಿತವಾಗಿ ಹೇಳ್ತೇನೆ. 1983ನೇ ಇಸ್ವಿ ಸೆಕೆಂಡ್ PUC ಆಗಿತ್ತು. ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು, ನನಗೆ ಮೆಡಿಕಲ್ ಸೀಟ್ ಸಿಗ್ಬೋದಾಗಿತ್ತು, BE ಸೀಟ್ ಕೂಡ ಸಿಗ್ಬೋದಾಗಿತ್ತು, ಒಳ್ಳೆ ಮಾರ್ಕ್ಸ್ ಇತ್ತು, ಒಳ್ಳೆ ರ್ಯಾಂಕಿಂಗ್ ಇತ್ತು ನನಗೆ. ಒಂದು ದಿನ ಬೆಳಿಗ್ಗೆ ನಾನು ಮನೆಯಿಂದ ಹೊರಗೆ ನಿಂತಿದ್ದೇನೆ, ಒಂದು ಮೆರವಣಿಗೆ ಹೋಗ್ತಾ ಇದೆ. ನನ್ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಅಮ್ಮನ ಸರಗಿಟ್ಕೊಂಡು ನಾನು ಸೆಕೆಂಡ್ PUC ಹುಡುಗ ಅವರ ಅಮ್ಮನ ಪಕ್ಕ ನಿಂತ್ಕೊಂಡಿದ್ದೇನೆ. ಒಂದು ಮೆರವಣಿಗೆ ಹೋಗ್ತಾ ಇದೆ. ಯಾವ ಮೆರವಣಿಗೆ ಅಂದರೆ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ, ಮಾಲತಿ ಮೊಯ್ಲಿ ಪಕ್ಕದಲ್ಲಿದ್ದಾರೆ, ಟ್ಯಾಬ್ಲೋದಲ್ಲಿ ಅವರಿದ್ದಾರೆ. ನಮ್ಮ ಮನೆ ಮುಂದೆ ಮೆರವಣಿಗೆ ಹೋಗ್ತಾ ಇದೆ. ಯಾವಾಗ ನಮ್ಮ ಮನೆ ಮುಂದೆ ಟ್ಯಾಬ್ಲೋ ನಿಂತಿತ್ತು, ನಂಗೆ ಯಾಕಂತ ಗೊತ್ತಾಗಲಿಲ್ಲ. ಮಾನ್ಯ ವೀರಪ್ಪ ಮೊಯ್ಲಿಯವರು ಕೆಳಗೆ ಇಳಿತಾರೆ, ಮಾಲತಿ ಮೊಯ್ಲಿ ಕೆಳಗೆ ಇಳಿತಾರೆ. ಅವರಿಬ್ಬರು ಕೂಡ ನನ್ನ ಅಮ್ಮನ ಮುಂದೆ ಬಂದು ನಿಂತ್ಕೋತಾರೆ. ಅತ್ಯಂತ ಸರಳವಾದ ಸೀರೆ ಉಟ್ಕೊಂಡಂಥ ನನ್ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ ಮುಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮಸ್ಕಾರ ಮಾಡಿ ಹೇಳ್ತಾರೆ, ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೇನಮ್ಮ, ಅದಕ್ಕೆ ನೀವು ಕಾರಣ. ಆ ದಿನ ಡಿಸೈಡ್ ಮಾಡಿಕೊಂಡೆ, ನಾನು ಮೆಡಿಕಲ್ಗೆ ಹೋಗೋದಿಲ್ಲ, ನಾನು BEಗೆ ಹೋಗೋದಿಲ್ಲ, ನಾನು ಟೀಚರ್ ಮಾತ್ರ ಆಗಬೇಕು ಡಿಸೈಡ್ ಮಾಡ್ಕೊಂಡು ಸ್ನೇಹಿತರೆ. ಇವತ್ತು ನಾನು ಟೀಚರ್ ಆಗಿ ಭಾಳ ಹೆಮ್ಮೆಯಿಂದ ಪಡ್ತೇನೆ, ಭಾಳ ಅಭಿಮಾನ ಪಡ್ತೇನೆ ಸ್ನೇಹಿತರೆ. ಯಾಕಂದರೆ ಇವತ್ತು ನನ್ನನ್ನು ಜನ ಆ ರೀತಿ ಗುರುತಿಸ್ತಾರೆ, ಶಿಕ್ಷಕನಾಗಿ ಗುರುತಿಸ್ತಾರೆ. ನಾನು ಇವತ್ತು ಮೆಡಿಸಿನ್ ಫೀಲ್ಡಿಗೆ ಹೋದ ಸಕ್ಸಸ್ ಆಗ್ತಿರ್ಲಿಲ್ಲ, ಖಂಡಿತ ನಂಗೆ ಗೊತ್ತಿದೆ ಸರ್. ಶಿಕ್ಷಕನಾಗಿ ಇವತ್ತು ಇದ್ದ ಕಾರಣ ನನಗೆ ಮಾನಸಿಕ ನೆಮ್ಮದಿ ಇದೆ, ಚೆನ್ನಾಗಿ ನಿದ್ರೆ ಬರ್ತದೆ, ಚೆನ್ನಾಗಿರ್ತಕ್ಕಂಥ ಆರೋಗ್ಯವಿದೆ, ಸಮಾಜವನ್ನು ಬದಲಾವಣೆ ಮಾಡುವಂಥ ವೆಪನ್ ನನಗೆ ಸಿಕ್ಕಿದೆ. ಇದನ್ನು ಮಾಡಬೇಕು ಅಂತ ನನಗೆ ಆಸೆ ಇರತಕ್ಕಂಥದ್ದು. ನಂತರ ನೊಬೆಲ್ ಪ್ರೈಸನ್ನು ಪಡೆದಿರತಕ್ಕಂತಹ ಯೂಸುಫ್ ಜಾಯಿ ಮಲಾಲಾ ಅದ್ಭುತವಾಗಿರ್ತಕ್ಕಂಥ ಮಹಿಳೆ ಒಂದು ಮಾತನ್ನು ಹೇಳ್ತಾಳೆ. 14ನೇ ವರ್ಷಕ್ಕೆ ನೊಬೆಲ್ ಪ್ರೈಸ್ ಬಂತು. ನನ್ನ ಕೈಗೆ ಒಂದು ಪೆನ್ನು ಕೊಡಿ, ಒಂದು ಪುಸ್ತಕ ಕೊಡಿ, ಸಮಾಜವನ್ನು ಬದಲಾವಣೆ ಮಾಡಿ ತೋರಿಸ್ತೇನೆ, ಜಗತ್ತನ್ನು ಬದಲಾವಣೆ ಮಾಡಿ ತೋರಿಸ್ತೇನೆ. ನನ್ನ ಕೈಗೊಂದು ಪುಸ್ತಕವನ್ನು ಕೊಡಿ, ಪೆನ್ನು ಕೊಡಿ, ಜಗತ್ತನ್ನು ಬದಲಾವಣೆ ಮಾಡಿ ತೋರಿಸ್ತಿ. ಈ ಮಾತನ್ನು ಹೇಳಿದ್ದು ಮಲಾಲಾ ಹೇಳಿರ್ತಕ್ಕಂಥ ಮಾತು ಹೌದಂತ ನಂಗೆ ಅನಿಸ್ತಾ ಇದೆಯಾ? ಎಲ್ಲ ಶಿಕ್ಷಕರ ಕೈಯಲ್ಲಿ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ವೆಪನ್ ಇದೆ ಇವತ್ತು. ಎಲ್ಲ ಶಿಕ್ಷಕರು ಪ್ರಭುತ್ವ ಸಂಪನ್ನರಾಗಬೇಕು ಅಂತ ಹೇಳುವಂಥದ್ದು.
ಎಲ್ಲ ಶಿಕ್ಷಕರ ವ್ಯಕ್ತಿತ್ವ ರೂಪುಗೊಂಡಿರ್ತಕ್ಕಂಥದ್ದು ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂಥ ಪವರ್ ಇವತ್ತು ನಮ್ಮ ಶಿಕ್ಷಕ ಸಮುದಾಯದಲ್ಲಿ ಸರ್. ಒಬ್ಬ ಡಾಕ್ಟ್ರಿಗೆ, ಒಬ್ಬ ಇಂಜಿನಿಯರ್ ಖಂಡಿತವಾಗಿಲ್ಲ ಅಂತಲೇ ಹೇಳ್ತಾರೆ ಸರ್. ಶಿಕ್ಷಕರು ಮಾಡಬೇಕು, ಇದನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಬೇಕು, ಶಿಕ್ಷಕರು ಮಾಡಬೇಕಂತ ಹೇಳುವಂಥದ್ದು. ಆದರೆ ಇವತ್ತು ಏನಾಗ್ತಾ ಇದೆ, ನಾನೊಂದು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಒಬ್ಬ ಸಣ್ಣ ಹುಡುಗ, 14 ವರ್ಷದ ಪುಟ್ಟ ಹುಡುಗ, 14 ವರ್ಷದ ಪುಟ್ಟ ಹುಡುಗ ಯಕ್ಷಗಾನ ನೋಡ್ಲಿಕ್ಕಂತ ಹೋಗಿದ್ನಂತೆ. ಯಕ್ಷಗಾನ ನೋಡ್ತಾ ಹೋದ. ರಾಮನ ಪಾತ್ರ ಬಹಳ ಪ್ರಭಾವಿತ ಆಯಿತು. ರಾಮನ ಮಾತುಗಳಿಗೆ ಮರಳಾಗ್ತಾನೆ. ರಾಮನ ಹಾಗೆ ಆಗಬೇಕು ಅಂತ ಬಯಸ್ತಾನೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಹೊರಡ್ತಾನೆ. ರಾಮನ ಹಾಗೆ ಆಗಬೇಕು ಅಂತ ಬಯಸ್ತಾ ಬೆಳಿಗ್ಗೆ ಆಗುವಾಗ ರಾಮನ ಪಾದಸ್ಪರ್ಶ ಮಾಡಲಿಕ್ಕೆ ಅಂಥೇಳಿ ಚೌಕಿಗೆ ಬರ್ತಾನೆ. ಶ್ರೀರಾಮ ವೇಷವನ್ನು ಕಳಚುತ್ತಾ ಇದ್ದಾನೆ. ಶ್ರೀರಾಮ ವೇಷವನ್ನು ಕಳಚುತ್ತಾ ಇರುವಾಗ ಈ ಹುಡುಗ ಹೋಗಿ ಪಾದಸ್ಪರ್ಶ ಮಾಡಲಿಕ್ಕಂತ ಬಗ್ಗುತ್ತಾನೆ. ಬಗ್ಗಿ ಮೇಲೆ ನೋಡುವಾಗ ರಾಮನ ಬಾಯಲ್ಲಿ ಸಿಗರೇಟ್ ಇದೆ, ಆಲ್ಕೋಹಾಲ್ನ ವಾಸನೆ ಇದೆ. ಹುಡುಗ ಡಿಸೈಡ್ ಮಾಡ್ಕೊಳ್ತಾನೆ, ರಾಮ ಆಗಬೇಕು ಅಂತಾದರೆ ನಾನು ಸಿಗರೇಟ್ ಸೇದಬೇಕು ಡಿಸೈಡ್ ಮಾಡ್ಕೊಳ್ತಾನೆ. ಆಲ್ಕೋಹಾಲ್ ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗಲಿ ಸ್ಟಾರ್ಟ್ ಆಯಿತು. ನಾನು ಮತ್ತೆ ಹೇಳ್ತೇನೆ ಸ್ನೇಹಿತರೆ, ರಿಪೀಟ್ ಮಾಡ್ತೇನೆ ಈ ಮಾತುಗಳನ್ನು, ನನ್ನ ಸೇರಿಸ್ಕೊಂಡು ಈ ಮಾತನ್ನು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ಶಿಕ್ಷಕರು ನಮ್ಮ ಸಂದೇಶಗಳ ಬಗ್ಗೆ ಎಚ್ಚರ ತಗೊಳ್ಬೇಕು. ವಿದ್ಯಾರ್ಥಿಗಳು ಇವತ್ತು ನಾನು ಹೇಳುವಂಥ ಮಾತುಗಳಿಗಿಂತ ನನ್ನ ಜಾಸ್ತಿ ಗಮನಿಸ್ಕೋತಾರೆ, ನನ್ನ ನಡೆನುಡಿಗಳನ್ನು ಗಮನಿಸ್ಕೋತಾರೆ, ನನ್ನ ವರ್ತನೆಗಳನ್ನು ಗಮನಿಸ್ಕೋತಾರೆ. ಆದ್ದರಿಂದ ಎಲ್ಲ ಶಿಕ್ಷಕರು ಕೂಡ ಈ ಬಗ್ಗೆ ಒಂದು ಸಣ್ಣ ಎಚ್ಚರವನ್ನು ತಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದು ಆಗಬೇಕು ಅಂತ ಹೇಳುವಂಥದ್ದು. ಎಲ್ಲ ಶಿಕ್ಷಕರು ಇವತ್ತು ಬಹಳ ಗ್ರಿವೆನ್ಸಲ್ಲಿದ್ದಾರೆ, ಸಿಟ್ಟಲ್ಲಿದ್ದಾರೆ. ನಂಗೆ ಗೊತ್ತಿದೆ. ಇಲ್ಲಿ ಬಂದ ಕೂಡಲೇ ಭೋಜೇಗೌಡ ಸರ್ ಬಂದ ಕೂಡಲೇ ಸಾಕಷ್ಟು ಮಂದಿ ಇವತ್ತು ಕಂಪ್ಲೇಂಟ್ಸ್ ತೊಗೊಂಡ್ಬರ್ತಾರೆ, ಸಮಸ್ಯೆಗಳ ಬಗ್ಗೆ ಹೇಳ್ಕೋತಾರೆ. ಸರ್, ನಮ್ಮ ಸಮಸ್ಯೆ ಬಗ್ಗೆ ನಾವೇ ಹೋರಾಟವನ್ನು ಮಾಡಬೇಕು, ನಮ್ಮ ಗ್ರಾಚಾರ ಇದು. ಸಿಟ್ಟು ಬರುತ್ತೆ ನಂಗೆ. ನಮ್ಮ ಸಮಸ್ಯೆಗಳ ಬಗ್ಗೆ ಇವತ್ತು ಭೋಜೇಗೌಡ ಸರ್ ಮಾತಾಡೋದಷ್ಟು ಚೆನ್ನಾಗಿ ಬೇರೆ ಯಾರೂ ಮಾತಾಡೋದಿಲ್ಲ. ಬಟ್ ನಾವು ಹೋರಾಟ ಕೇಳಿಬೇಕಾದ ಪ್ರಸಂಗ ಬಂದಾಗ ಎಷ್ಟೋ ಶಿಕ್ಷಕರು ಬೇಡ ಹೋರಾಟ ಸುಮ್ಮನೆ ಕೂತು ಬಿಡ್ತಾರೆ. ಹೌದಲ್ಲ ಸರ್? ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುವಂಥದ್ದು, ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಅರ್ಥ ಆಗುತ್ತೆ ನಮಗೆ. ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ, ಶಿಕ್ಷಕನಾಗಿ ಸಾರ್ಥಕವಾಗಿರ್ತಕ್ಕಂಥ ಘಟನೆ. 2 ಹೇಳ್ತೇನೆ, ಖಂಡಿತ ಅದ್ಭುತವಾದ ಘಟನೆ ಅಂತ ಅನ್ನಿಸ್ತಾ ಇದೆ. ನಾನು ಇನ್ನೂ ಹೈಸ್ಕೂಲಲ್ಲಿ ಪಾಠವನ್ನು ಮಾಡ್ತೇನೆ. ರಜೆಯಲ್ಲಿ ಕೂತ್ಕೊಂಡು ಪೇಪರ್ ತಿಂತಾ ಇದೆ. ಬೇರೆ ಯಾವ ಅಧ್ಯಾಪಕರು ಬಂದಿರಲಿಲ್ಲ. ಅವಳು ಹುಡುಗಿ ಮದುವೆ ಕಾಗದ ತಂದು ಕೊಟ್ಲು, ವನಿತಾ ಅಂತ ಅವಳ ಹೆಸರು. ಮದುವೆ ಕಾಗದವನ್ನು ಕೊಟ್ಟು ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಬರಬೇಕು ಸರ್ ಅಂತ ಹೇಳಿದ್ಲು. ನಂಗೆ ಅವಳ ಮನೆ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು, ಕಷ್ಟಗಳು ಗೊತ್ತಿತ್ತು. ನಾನು ನನ್ನ ಕಿಸೆ ಕೈ ಹಾಕಿದೆ. 500 ರೂಪಾಯಿಗಳ 4 ಕೆಂಪು ನೋಟು ಕಂಡು ಬಂತು ನನಗೆ. 2,000 ರೂಪಾಯಿ ಕೊಟ್ಟೆ ಅವಳಿಗೆ. ಇನ್ಯಾರಿಗೆ ಹೇಳಬೇಡ ಮಗ ಅಂತ ಹೇಳಿ ಕಳಿಸ್ಕೊಟ್ಟೆ. ಹುಡುಗಿ ಕಣ್ಣೀರು ಹಾಕ್ತಾ ಹೊರಟೋದ್ಲು. ಇದು 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ. ಬಸ್ಸಲ್ಲಿ ಕೂತ್ಕೊಂಡೆ, ಬಸ್ಸಿನ ಟಿಕೆಟ್ ದುಡ್ಡಿಲ್ಲ, ಎಲ್ಲ ಹಣ ಕೊಟ್ಟಾಗಿದೆ. ಈಗ ಮನಸ್ಸಲ್ಲಿ ಗ್ರೀವೆನ್ಸ್, ಸಿಟ್ಟು ಬರಲಿ ಸ್ಟಾರ್ಟ್ ಆಯಿತು. 2,000 ಕೊಡಬಾರ್ದಾಗಿತ್ತು, 500 ಕೊಟ್ಟರು ಸಾಕಿತ್ತು. ಬಸ್ಸಿಗೂ ದುಡ್ಡಿಲ್ಲ, ATMನ ಕಾಲ ಅಲ್ಲ ಅದು, ಕಾರ್ಕಳ ತನಕ ಬರಬೇಕಲ್ಲ, ಹೆಂಗೆ ಬರೋದಪ್ಪ? ದುಡ್ಡೆಲ್ಲ ಕೊಟ್ಟಾಗಿದೆ. ಬಸ್ಸಲ್ಲಿ ಬಂದು ಕೂತಾಗಲು ಬೈತಾ ಕಾರ್ಕಳ ತನಕ ಬಂದೆ. ಕಂಡಕ್ಟರ್ ಗೆಳೆತನ ಮಾಡಿಕೊಂಡೆ, ಹೆಗಲ್ ಮೇಲೆ ಕೈ ಹಾಕ್ಕೊಂಡೆ, ಕಾರ್ಕಳ ತನಕ ಬಂದೆ. ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಇಳಿಯುವಾಗ ನನ್ನ ಬೆನ್ನ ಹಿಂದೆ ಯಾರೋ ಸರ್ ಅಂತ ಕರೀತಾರೆ. ನಂಗೆ ಯಾರಂತ ಪರಿಚಯ ಆಗಲಿಲ್ಲ. ಒಬ್ಬ ಚಂದವಾದ ಚಿಗುರು ಮೀಸೆ ತರುಣ ಬರ್ತಾನೆ. ಸರ್ ನಮಸ್ಕಾರ, ನನ್ನ ಪರಿಚಯವಾಯ್ತಾ ಹೇಳ್ತಾನೆ. ಪರಿಚಯ ಆಗಿಲ್ಲ ಪುಣ್ಯಾತ್ಮ ಅಂತ ಹೇಳ್ತೇನೆ. ಸರ್, ನಾನು 10 ವರ್ಷಗಳ ಹಿಂದೆ ನಿಮ್ಮ ಟ್ಯೂಷನ್ ಕ್ಲಾಸಲ್ಲಿ ಕೂತಿದ್ದೆ, SSLC ಎಕ್ಸಾಮಲ್ಲಿ ಪಾಸ್ ಆಗಿದೆ, ಒಳ್ಳೆ ಮಾರ್ಕ್ಸ್ ನನಗೆ ಬಂದಿತ್ತು, ನಿಮ್ಮ ಹಣ ಕೊಡ್ಲಿಕ್ಕೆ ಬಾಕಿತ್ತು ಸರ್ ಅಂತ ಹೇಳಿದ. ಕಿಸೆ ಕೈ ಹಾಕಿದ. 500 ರೂಪಾಯಿಗಳ 4 ಕೆಂಪು ನೋಟನ್ನು ಕೈ ಕೊಟ್ಟ. ಥ್ಯಾಂಕ್ಸ್ ಹೇಳಿ ವಾಪಸ್ ಹೊರಟೋದ. ನಂಗೆ ಅನ್ನಿಸ್ತು, ಪ್ರತಿಯೊಬ್ಬ ಶಿಕ್ಷಕರು ಈ ರೀತಿ ಯೋಚನೆಗಳನ್ನು ಮಾಡಬೇಕು. ನಾನು ಮಾಡಿರ್ತಕ್ಕಂಥ ಒಳ್ಳೆತನ ನನಗೆ ಅರ್ಧ ಗಂಟೆಯಲ್ಲಿ ಬಡ್ಡಿ ಸಮೇತ ವಾಪಸ್ ಸಿಕ್ಕಿತು. ನಾನು ಒಂದು ಹುಡುಗಿ ಕೊಟ್ಟಿರ್ತಕ್ಕಂಥ ಹ್ಯಾಪಿನೆಸ್ ನನಗೆ ಅರ್ಧ ಗಂಟೆ ಒಳಗಡೆ ಬಡ್ಡಿ ಸಮೇತ ವಾಪಸ್ ಸಿಕ್ಕಿಸ್ತಾರೆ. ಆ ಬಡ್ಡಿಯನ್ನು ಹ್ಯಾಪಿನೆಸ್ ಅಂತ ಕರೆಯುತ್ತಾರೆ. ಶಿಕ್ಷಕರು ಇವತ್ತು ಗ್ರಿವೆನ್ಸ್ಗಳನ್ನು ಬದಿಗಿಟ್ಟು ನಮ್ಮ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ನಾನು ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ, ನಮ್ಮ ಹ್ಯಾಪಿನೆಸ್ಸನ್ನು ಯಾವತ್ತೂ ಕಳ್ಕೋಬಾರದು ಅಂತ ಭಾವಿಸ್ಕೊಳ್ತೇನೆ. ನಾನಿವತ್ತು ಹೇಳ್ತೇನೆ, ಶಿಕ್ಷಣ ಇಲಾಖೆ ನಮ್ಮನ್ನು ಗುರುತಿಸ್ತಾ ಇದೆಯಾ? ಇಲ್ಲ. ನಮ್ಮನ್ನು ಸಮಾಜ ಗುರುತು ಮಾಡ್ತಾ ಇದೆಯಾ? ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಮನ್ನು ಕೊನೆ ತನಕ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳುವಂಥ ಒಂದು ಪ್ರಭಾವಲಯವನ್ನು ನಾವು ಮಾಡಬೇಕು. ನಾನು ಭೋಜೇಗೌಡ ಸರ್ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಶಿಕ್ಷಕರಿಗಿರುವಷ್ಟು ಆತಂಕಗಳು ಬೇರೆ ಯಾರಿಗೂ ಇಲ್ಲ ಸರ್. ಅದಕ್ಕೆ ಕಾರಣ ಯಾರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳ ಎಲ್ಲ ನಿಮಗೆ ಪರಿಚಯಗಳಿಂದ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ.
ಶಿಕ್ಷಕರು ಪಾಠದ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬದ್ಧತೆ ಹೊಂದಿದ್ದಾರೆ, ಜ್ಞಾನವನ್ನು ಹೊಂದಿದ್ದಾರೆ, ಪಾಠ ಮಾತ್ರ ಸಾಕು ಅಂತ ಹೇಳ್ತಾರೆ. ಅಂಥರ ಕೈಯಲ್ಲಿ ವರ್ಷಕ್ಕೊಂದು ಕಾನಿಷ್ಮಾರಿಗಳನ್ನು ಯಾಕೆ ಸರ್ ಮಾಡಿಸ್ತೀರಿ? ಜನಗಣತಿ, ಪ್ರಾಣಿಗಣತಿ, ಮಕ್ಕಳ ಗಣತಿ, ಆ ಗಣತಿ, ಈ ಗಣತಿ, ನಾಯಿ ಗಣತಿ ಯಾಕೆ ಶಿಕ್ಷಕರಲ್ಲಿ ಮಾಡಿಸುವಂಥದ್ದು? ದುಃಖ ಆಗುತ್ತೆ ನನಗೆ. ಒಂದು ಚುನಾವಣೆ ಬಂತು, ಉಪಚುನಾವಣೆ ಬಂತು ಅಂದರೆ ಶಿಕ್ಷಕರ ಮೇಲೆ ಯಾಕಪ್ಪ ಹೊರೆಗಳನ್ನು ಮಾಡುವಂಥದ್ದು? ವಿನಂತಿ ಮಾಡ್ಕೋತಾನೆ ಸರ್, ಶಿಕ್ಷಕರಿಗೆ ಪಾಠ ಮಾಡೋದೇ ಭಾಳ ಖುಷಿ. ನಮ್ಮಂಥವ್ರಿಗೆ ಪಾಠ ಮಾಡುವಂಥ ಖುಷಿ ನಾವು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಸರ್. ಇದು ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಆದ್ದರಿಂದ ಶಿಕ್ಷಕರನ್ನು ಮತ್ತೆ ಪ್ರಭಾವಲಯವನ್ನು ಜೋಡಿಸ್ಕೊಂಡು ಪ್ರಭುತ್ವ ಸಂಪನ್ನವಾಗಿ ಮಾಡುವಂಥ ಕೆಲಸಗಳನ್ನು ಶಿಕ್ಷಕರೇ ಮಾಡಬೇಕಾದ ಅನಿವಾರ್ಯತೆ ಇದೆ. ಶಿಕ್ಷಕ ತನ್ನ ಪೂರ್ತಿ ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು. ನನಗೆ BEd ಆದಾಗ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಒಂದು ಘಟನೆ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೆ ಮಾರ್ಕ್ಸ್ಗಳು ಬಂದಿತ್ತು. ನಾನು ಜಂಬದಲ್ಲಿ ನನ್ನ ಮೊದಲ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ಅಂಥೇಳಿ ಸೈಂಟ್ ಮೇರೀಸ್ ಹೈಸ್ಕೂಲ್ ಶಿರ್ವಾಕ್ಕೆ ಹೋಗಿದ್ದೆ. ಪ್ರಭಾಕರ್ ಸರ್ ಆಲ್ಬನ್ ರೋಡ್ರಿಗಸ್ ಪ್ರಿನ್ಸಿಪಲ್ ಆಗಿದ್ರು. ನನ್ನ ಚಿನ್ನದ ಪದಕ, ನನ್ನ ಹೈಯೆಸ್ಟ್ ಮಾರ್ಕು, ನನ್ನ ಡಿಗ್ರಿ ಕಾನ್ವೊಕೇಶನು ಎಲ್ಲವನ್ನು ತಗೊಂಡು ಜಂಬದಲ್ಲಿ ಹೋಗಿದ್ದೆ. ಹೋದ್ಕೊಳ್ಳಿ ನಾನು ಮಾಡಿದ ಮೊದಲ ಕೆಲಸ ಅಂತ ಹೇಳಿದ್ರೆ ಎಲ್ಲರ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾ ಹೋದೆ. ನನಗೆ ಖಂಡಿತ ಗೊತ್ತಾಯಿತು ನನ್ನಷ್ಟು ಮಾರ್ಕು ಯಾರಿಗಿಲ್ಲ, ಈ ಜಾಬ್ ನನಗೆ ಅಂತ ಗೊತ್ತಾಯಿತು. ಚೇಂಬರ್ ಒಳಗೆ ಹೋದೆ. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೆ ಢಮ ಉತ್ತರ ಕೊಡುತ್ತೆ. ಕೆಲಸ ನಂಗೆ ಗ್ಯಾರಂಟಿ ಅಂತ ಗೊತ್ತಾಯಿತು. ಆದರೆ ದುರಂತ ಅಂತ ಹೇಳಿದ್ರೆ ಆ ಕೆಲಸ ನಂಗೆ ಸಿಗಲಿಲ್ಲ. ನನಗಿಂತ ಕಮ್ಮಿ ಮಾರ್ಕ್ಸ್ ಬಂದಿರತಕ್ಕಂಥ ಯಾರಿಗೋ ಕೆಲಸವನ್ನು ಕೊಟ್ಟರು. ದುಃಖ ಆಯಿತು ನನಗೆ. ನಾನು ಅಲ್ಬನ್ ಸರ್ ಅವರಿಗೆ ಫೋನ್ ಮಾಡಿ ಜೋರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಸರ್ ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಪಕ್ಷಪಾತಗಳು ಮಾಡಲಿ ಹೇಳಿ ಸ್ಟಾರ್ಟ್ ಮಾಡಿದೆ. ಆಗ ಅಲ್ಬನ್ ಹೇಳ್ತಾರೆ, ನನ್ನ ಪ್ರೀತಿ ಹುಡುಗ ಅರ್ಥ ಮಾಡ್ಕೋ, ನಾಲೆಜಲ್ಲಿ ತುಂಬ ಚೆನ್ನಾಗಿದೆಯಾ, ಕಂಗ್ರ್ಯಾಚುಲೇಷನ್ಸ್. ಸ್ಕಿಲ್ ಪಾರ್ಟಲ್ಲಿ ತುಂಬ ಚೆನ್ನಾಗಿದೆಯಾ, ಕಂಗ್ರ್ಯಾಚುಲೇಷನ್. ನೀನು ಆ್ಯಟಿಟ್ಯೂಡ್ ಸರಿ ಇಲ್ಲ, ಸರಿ ಮಾಡ್ಕೊಂಬಾ. ನಾಲೆಜಲ್ಲಿ ತುಂಬ ಅದ್ಭುತ ಇದೆಯಾ, ತುಂಬ ಚೆನ್ನಾಗಿದೆಯಾ, ಸ್ಕಿಲ್ ಪಾರ್ಟ್ ತುಂಬ ಚೆನ್ನಾಗಿದೆಯಾ, ಬಟ್ ಆಟಿಟ್ಯೂಡ್ ನಿಂದು ಕರೆಕ್ಟ್ ಇಲ್ಲ, ಸರಿ ಮಾಡ್ಕೊಂಬ. ನಾನು ಕೇಳಿದೆ, ಸರ್ ಎಲ್ಲಿ ತಪ್ಪಿತ್ತು ನಂದು ಹೇಳ್ತೀರಾ, ಎಲ್ಲಿ ತಪ್ಪಿತ್ತು? ಅಲ್ಲಿ ಬಂದು ಹೇಳ್ತಾರೆ, ನಂಬರ್ ಒಂದು ನೀನು ಮಾಸ್ ಕಾರ್ಡ್ ತೆಕ್ಕೊಂಡು ಚೇಂಬರ್ ಒಳಗೆ ಬರೋದಕ್ಕಿಂತ ಮೊದಲು ಅಲ್ಲಿದ್ದ ಎಲ್ಲರ ಮಾಸ್ ಕಾರ್ಡ್ ಚೆಕ್ ಮಾಡಿದ್ಯಲ್ಲ, ಅಗತ್ಯ ಇತ್ತಾ, ನೆಗೆಟಿವ್ ಆ್ಯಟಿಟ್ಯೂಡ್ ಬೇಕಿತ್ತಾ? ಎರಡನೇದು, ಚೇಂಬರ್ ಒಳಗೆ ಬಂದಾಗ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಪುಣ್ಯಾತ್ಮ, ಕೊನೆಯ ಕ್ವಶನ್ ನೆನಪು ಮಾಡ್ಕೋ. ಕೊನೆಯ ಕ್ವಶನ್ ಏನಿತ್ತು, ಲಾಸ್ಟ್ ಕ್ವಶನ್ ಏನಿತ್ತು? ಅವ್ರು ಕೇಳಿದರು, ರಾಜೇಂದ್ರ ಭಟ್ನಿಗೆ ಫಸ್ಟ್ BSc ಅದ್ಭುತ ಮಾರ್ಕ್ ಇದೆ ಮ್ಯಾಥ್ಸಲ್ಲಿ, ಸೆಕೆಂಡ್ BSc ಅದ್ಭುತ ಮಾರ್ಕ್ ಇದೆ ಮ್ಯಾಥ್ಸಲ್ಲಿ, ಥರ್ಡ್ BSc ಮಾರ್ಕ್ ಯಾಕೆ ಕಡಿಮೆ ಆಯಿತು, ಮ್ಯಾಥ್ಸಲ್ಲಿ ಮಾರ್ಕ್ ಕಡಿಮೆ ಆಯಿತು? ಆಗ ನಾನು ಹೇಳಿದೆ, ನಾನು ಫೈನಲ್ BSc ಬರುವಾಗ ನನ್ನ ಸರ್ ರಿಟೈರ್ಡ್ ಆದರೂ ಪೋರ್ಷನ್ ಕಂಪ್ಲೀಟ್ ಮಾಡಿಲ್ಲ, ಅದರಿಂದ ಮಾರ್ಕ್ಸ್ ಕಮ್ಮಿ ಬಂತು. ನೀನು ಟೀಚರ್ ಹುದ್ದೆಗೆ ಬರ್ತಾ ಇದೆಯಾ ಪುಣ್ಯಾತ್ಮ, ನಿನ್ನ ಟೀಚರ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದೆಯಾ, ಸೆಕೆಂಡ್ ಆ್ಯಟಿಟ್ಯೂಡ್, ರಾಂಗ್ ಆ್ಯಟಿಟ್ಯೂಡ್, ಸರಿ ಇದೆಯಾ? ಆಮೇಲೆ ಅಲ್ಬನ್ ಸರ್ ಹೇಳ್ತಾರೆ, ಮೂರನೇ ತಪ್ಪು ಆ್ಯಟಿಟ್ಯೂಡ್ ಏನಪ್ಪ ಅಂತ ಹೇಳಿದ್ರೆ, ನಿನಗೆ ಫೋನ್ ಮಾಡಿ ಹೈ ಪಿಚ್ ಮಾಡ್ಕೊಂಡು ಕೇಳ್ತಾ ಇದೆಯಲ್ಲ, ಅದು ಮೂರನೇ ರಾಂಗ್ ಆ್ಯಟಿಟ್ಯೂಡ್, ಕರೆಕ್ಟ್ ಇದೆಯಾ? ನಮ್ಮ ಎಲ್ಲ ಶಿಕ್ಷಕರು ಕೂಡ ಸರ್, ನಾಲೆಜಲ್ಲಿ ನಾವು ತುಂಬ ಅದ್ಭುತ ಇರ್ತೇವೆ, ಸ್ಕಿಲ್ ಪಾರ್ಟ್ ಅದ್ಭುತ ಇರ್ತೇವೆ, ಬಟ್ ಆ್ಯಟಿಟ್ಯೂಡ್ ವೈಸ್ ಎಲ್ಲೋ ಸ್ನೇಹಿತರೆ ಸಣ್ಣ ಸಮಸ್ಯೆ ಇರ್ತವೆ. ಇದನ್ನು ಸರಿಪಡಿಸ್ಕೊಂಡ್ರೆ ನಮ್ಮನ್ನು ವಿದ್ಯಾರ್ಥಿಗಳು ಖಂಡಿತವಾಗಿ ನೆನಪಿಟ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ನನ್ನ ಪ್ರೀತಿ ಬಂಧುಗಳೇ, ನಮ್ಮ 10ನೇ ಕ್ಲಾಸಲ್ಲಿ, ನಾನು ನಮ್ಮ ಸ್ಕೂಲಿದ್ದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ 10ನೇ ಕ್ಲಾಸ್ ಒಬ್ಬ ಹುಡುಗ ಕೂತಿದ್ದ. ಎಲ್ಲರೂ ಹೇಳ್ತಾ ಇದ್ರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಪಾಸೇ ಆಗ್ಲಿಕ್ಕೆ ಸಾಧ್ಯವಿಲ್ಲ ಸರ್, ಮ್ಯಾಥ್ಸಲ್ಲಿ 0 ಮಾರ್ಕ್, ಅವನಿಗೆ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ನೀನು ಮಾಡಿದ ಲಾಸ್ಟ್ 2 ತಿಂಗಳು ನಾನು ಎಲ್ಲ ಪ್ರಪಂಚವನ್ನು ಮರೆತು ಅವನ ಜೊತೆ ಕೂತುಬಿಟ್ಟೆ. ಮನೆ ಕರ್ಕೊಂಡು ಹೋಗಿ ಮನೇಲಿ ಓದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳ ಕಷ್ಟಪಟ್ಟು ಹುಡುಗ ಪರೀಕ್ಷೆ ಬರೆದ, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದ. ನಾನು ಭಾವಿಸ್ಕೊಂಡೆ ಹುಡುಗ ನಾನು ಮರ್ತೇ ಬಿಟ್ಟ ಅಂತ ಭಾವಿಸ್ಕೊಂಡಿದ್ದೆ. ಅವನನ್ನು ಮರೀಲಿಲ್ಲ. ಸರ್ ಮುಂದೆ ಏನಾಯಿತು ಅಂತ ಹೇಳಿದ್ರೆ, ಬಾಂಬೆಗೆ ಹೋದ, ಹೋಟೆಲ್ ಕೆಲಸಗಳನ್ನು ಮಾಡಿದ, ತನ್ನ ಅಣ್ಣಂತ ಸೇರಿಕೊಂಡ. ಆಮೇಲೆ ಹುಬ್ಬಳ್ಳಿಗೆ ಬಂದು 3 ಹೋಟೆಲ್ಗಳನ್ನು ಮಾಡಿ ಸ್ಟಾರ್ಟ್ ಮಾಡಿದ. 1, 2, 3 ದೊಡ್ಡ ಹೋಟೆಲ್ಗಳನ್ನು ಮಾಡಿದ. ಆ 3ನೇ ದೊಡ್ಡ ಹೋಟೆಲ್ ಉದ್ಘಾಟನೆಗೆ ನನ್ನನ್ನು ಕಾರ್ ಮಾಡಿ ಕರೆಸ್ಕೊಂಡ. ಸರ್ ನೀ ಕಾರಲ್ಲಿ ಬರಬೇಕು ಸರ್, ಬಸ್ಸಲ್ಲಿ ಬರಬಾರ್ದು, ಮಲ್ಲಿಕ ಕೇಳಬೇಕು. ಕಾರ್ ಮಾಡಿ ಕರೆಸ್ಕೊಂಡ. ಆಮೇಲೆ ನನ್ನನ್ನು ಗಲ್ಲಾದ ಮೇಲೆ ಕೂರಿಸಿ ಉದ್ಘಾಟನೆ ಮಾಡಿಸಿದ. ಸಿನಿಮಾ ಸ್ಟಾರ್ಗಳು ಬಂದಿದ್ದರು, ನನ್ನ ಕೈಯಲ್ಲಿ ಕತ್ರಿ ಕೊಟ್ಟು ಉದ್ಘಾಟನೆ ಮಾಡಿಸ್ಕೊಂಡ, ನನ್ನ ಕೈಯಲ್ಲಿ ಬೆಂಕಿ ಪೆಟ್ಟಿಗೆ ಉದ್ಘಾಟನೆ ಮಾಡಿಸ್ಕೊಂಡ. ಆಮೇಲೆ ಗಲ್ಲಾದ ಮೇಲೆ ಕೂರಿಸಿ ಹೇಳಿದ, ನನಗೆ ಸನ್ಮಾನ ಮಾಡಿ ಹೇಳಿದ, ಸರ್ ಇವತ್ತು ಫುಲ್ ಡೇ ಕೂತ್ಕೊಳ್ಳಿ ಗಲ್ಲಾದಲ್ಲಿ, ಎಷ್ಟು ಹಣ ಬರುತ್ತೆ ಫಸ್ಟ್ ಡೇ ಅದು ಪೂರ್ತಿ ನಿಮಗೆ ನಿಮ್ಮ ಗುರುದಕ್ಷಿಣೆ. ಇಡೀ ದಿನ ನನ್ನ ಗಲ್ಲಾದ ಮೇಲೆ ಕೂರಿಸ್ಕೊಂಡು ಸಂಗ್ರಹವಾಗಿರ್ತಕ್ಕಂಥ ಅಷ್ಟೂ ದುಡ್ಡನ್ನು ಗಂಟೆ ಕಟ್ಟಿಕೊಂಡು ನನಗೆ ಗುರುದಕ್ಷಿಣೆ ಕೊಟ್ಕೊಂಡು, ನನ್ನ ಹೆಂಡತಿ ಜೊತೆಗೆ ನನಗೆ ಗುರುವಂದನೆ ಮಾಡಿಕೊಂಡು ಪಾದಸ್ಪರ್ಶ ಮಾಡ್ಕೊಂಡು ಕಳಿಸ್ಕೊಟ್ಟ ಸರ್. ಈ ರೀತಿ ವಿದ್ಯಾರ್ಥಿಗಳು ಸಿಗ್ತಾರೆ ನಮಗೆ.
ನಾವು ಯಾವಾಗ ಪ್ರತಿಫಲದ ಆಸೆ ಇಲ್ಲದೆ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ತೇವೆ, ಯಾವಾಗ ಶಿಕ್ಷಣ ಸ್ನೇಹಿತರೆ ಇವತ್ತು ಡ್ಯೂಟಿ ಕರ್ತವ್ಯಕ್ಕಿಂತ ಸೇವೆ ಅಂತ ಆಗ್ತದೆ, ಸರ್ವೀಸ್ ಅಂತ ಆಗ್ತದೆ ಸ್ನೇಹಿತರೆ, ನಮಗಿಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ನಮ್ಮ ಕ್ಲಾಸಲ್ಲಿ ಸ್ನೇಹಿತರೆ ಬೆರಗು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾರೆ. ಪ್ರತಿ ವಿದ್ಯಾರ್ಥಿ ಹಣೆಯಲ್ಲಿ ಸ್ನೇಹಿತರೆ ಅದ್ಭುತ ಜಾಹೀರಾತುಗಳನ್ನು ಬರೆದಿರ್ತಾರೆ. ಯೋಚನೆ ಮಾಡಿ, ಇವತ್ತು ದೊಡ್ಡ ದೊಡ್ಡ ಕಂಪನಿಗಳ ಜಾಹೀರಾತುಗಳನ್ನು ಹಾಕುವಾಗ ಅಲ್ಲಿ ಕೆಳಗಡೆ ನಕ್ಷತ್ರ ಗುರುತುಗಳನ್ನು ಹಾಕಿರ್ತಾರೆ. ನಕ್ಷತ್ರ ಗುರುತುಗಳನ್ನು ಹಾಕ್ಕೊಂಡು ಕೆಳಗೆ ಬರೆದಿರ್ತಾರೆ ಕಂಡೀಷನ್ಸ್ ಅಪ್ಲೈ. ಹೌದಲ್ಲ ಸರ್, ಕಂಡೀಷನ್ಸ್ ಅಪ್ಲೈ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಹಣೆ ಮೇಲೆ ಸಾಕಷ್ಟು ಜಾಹೀರಾತುಗಳನ್ನು ಬರೆದಿರ್ತಾರೆ. ಕೆಳಗೆ ನಕ್ಷತ್ರ ಗುರುತು ಹಾಕಿ ಮಲ್ಲಿಕಾ ಕಂಡೀಷನ್ಸ್ ಅಪ್ಲೈ ಅಂತ ಬರೀತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಮೊದಲ ಕಂಡೀಷನ್, ನನ್ನ ವಿದ್ಯಾರ್ಥಿ ಮುಂದೆ ಏನು ಸಾಧಿಸ್ತಾನೆ ಅವನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನ್ನ ವಿದ್ಯಾರ್ಥಿ ಮುಂದಕ್ಕೆ ನನ್ನ ಪ್ರಡಿಕ್ಷನ್ಗಳನ್ನು ಮೀರಿ ನಿಲ್ತಾನೆ. ಅವನು ಏನು ಮಾಡ್ತಾನೆ ಭಾವಿಸ್ಕೊಳ್ತಾನೆ ಸರ್, ಅದನ್ನು ಮೀರಿ ನಿಲ್ತಾನೆ ಸರ್. ಮೂರನೇದು ಬಹಳ ಇಂಪಾರ್ಟೆಂಟ್. ಅದು ನೀವು ವಿದ್ಯಾರ್ಥಿ ಕೊಡುವಂಥ ಮೌಲ್ಯಮಾಪನ, ನೀವು ಕೊಡುವಂಥ ಮಾರ್ಕ್ಗಳು ಅವನ ಪ್ರತಿಭೆಗೆ ಎಂಥದೂ ಅಲ್ಲ. ಯಾವ ಮಾರ್ಕನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಿ, ಆಂತರಿಕವ ಬಾಹ್ಯವ ಸರ್, SSC ಮಾರ್ಕ ಸರ್, ಯಾವುದು ಅವರನ್ನು ಮುಂದಕ್ಕೆ ಅದ್ಭುತವಾಗಿ ಮಾಡುತ್ತೆ ಹೇಳಲಿಕ್ಕಾಗೋದಿಲ್ಲ ಸರ್. ಮಾರ್ಕ್ಸ್ಗಳನ್ನು ಮೀರಿ ನಿಲ್ಲುವಂಥ ಪವರ್ ನನ್ನ ವಿದ್ಯಾರ್ಥಿಗಳಿಗಿದೆ. ಕರೆಕ್ಟ್ ಇದೆಯಾ? ನಾನು ಮಕ್ಕಳಿಗೆ ಕೊಡುವಂಥ ಮಾರ್ಕ್ಸ್ಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ವಿದ್ಯಾರ್ಥಿಗಳಿಗಿದೆ. ಒಪ್ಕೋತೀರ ಸರ್ ಈ ಮಾತುಗಳನ್ನು? ಕರ್ನಾಟಕದಲ್ಲಿ ಇವತ್ತು SSC ಎಕ್ಸಾಮ್ನಲ್ಲಿ 625 ಮಾರ್ಕ್ಸ್ ತಗೊಂಡಿರ್ತಕ್ಕಂಥ 3000 ಮಕ್ಕಳಿದ್ದಾರೆ ಸರ್. ಯೋಚನೆ ಮಾಡಿ, 3000 ಮಕ್ಕಳಿದ್ದಾರೆ, 3000 ಇದ್ದಾರೆ. ಎಂತೆಂಥ ಹಳ್ಳಿ ಮಕ್ಕಳು 3000 ಮಾರ್ಕ್ಸ್ ತಗೊಂಡ್ರೆ ಸರ್ ಗೊತ್ತಾ ನಿಮಗೆ? ಹಳ್ಳಿ ಮಕ್ಕಳು, ಬಿಜಾಪುರದ ಕೂಲಿ ಕಾರ್ಮಿಕರ ಮಕ್ಕಳು, ಶಿವಮೊಗ್ಗದಲ್ಲಿ ಇವತ್ತು ರಿಕ್ಷಾ ಡ್ರೈವರ್ನ ಮಕ್ಕಳು, ಬೆಳಗಾವಿಯಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ನ ಮಗು, ಬೀಡಿ ಕಟ್ಟುವ ಕುಟುಂಬದ ಮಗು ಇವತ್ತು 625 ಮಾರ್ಕ್ಸ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ನನಗೆ ಒಂದು ವಿಷಾದ ಮತ್ತು ದುಃಖ ಇದೆ. ನಾನು ಹೇಳ್ತೇನೆ, ಅದ್ಭುತವಾದ ಮಾರ್ಕ್ಸ್ ತಗೊಳ್ಳುವಂಥ ಮಕ್ಕಳು ಮುಂದಕ್ಕೆ ಎಲ್ಲೂ ಹೋಗ್ತಾರೆ? ಸರ್ವೆ ಮಾಡಿದಿರಿ ಏನಾದರೂ? ಪ್ರಭಾಕರ್ ಸರ್, ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಯ್ತಾ ನಮಗೆ? ನಮ್ಮ ಕ್ಲಾಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಮುಂದಿನ ಬೆಂಚಿನ ವಿದ್ಯಾರ್ಥಿಗಳು ಸರ್ 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 ಅಂತ ಕೈ ಎತ್ತುವಂಥ ಮಕ್ಕಳು ಮುಂದಕ್ಕೆಲ್ಲಿ ಹೋಗ್ತಾರೆ ಸರ್? ನನಗಂತೂ ಗೊತ್ತಿಲ್ಲ. ಅದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಮ್ಮ ಬೈಗಳ ತಿಂದು ಪೆಟ್ಟು ತಿಂದು ಕಷ್ಟಪಟ್ಟು ಪಾಸಾಗುವಂಥ ವಿದ್ಯಾರ್ಥಿಗಳು ನಮ್ಮನ್ನು ಕೊನೆ ತನಕ ನೆನಪಿಟ್ಕೋತಾರೆ ಸರ್. ಕರೆಕ್ಟ್ ಇದೆ ನನ್ನ ಮಾತು? ನನ್ನ ಮಾತುಗಳು ಕರೆಕ್ಟ್ ಇದೆಯಾ? ನಾನು ಬುದ್ಧಿವಂತ ಮಕ್ಕಳ ಬಗ್ಗೆ ಇನ್ಸಲ್ಟ್ನ ಮಾತು ಹೇಳ್ತಾ ಇಲ್ಲ ಸರ್. ಅವರು ಪ್ರತಿಭಾವಂತರೇ, ಖಂಡಿತ ಪ್ರತಿಭಾವಂತರೇ. ಅದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕಷ್ಟಪಡುವ ಮಕ್ಕಳು ನಮ್ಮನ್ನು ಕೊನೆ ತನಕ ನೆನಪಲ್ಲಿ ಇಟ್ಕೋತಾರೆ ಸರ್. ಇದನ್ನು ಅರ್ಥ ಮಾಡಿಕೊಂಡು ನಾವು ಪಾಠ ಮಾಡಲಿಕ್ಕೆ ಆರಂಭಿಸುವಂಥದ್ದು. ಎಲ್ಲ ಶಿಕ್ಷಕರು ಪ್ರಭುತ್ವ ಸಂಪನ್ನರಾಗುವಂಥದ್ದು, ಎಲ್ಲ ಶಿಕ್ಷಕರ ರಾಷ್ಟ್ರ ಪ್ರೇಮ ಎದ್ದು ಕಾಣಿಸುವಂಥದ್ದು. ನಾನು ಹೇಳ್ತೇನೆ, ಶಿಕ್ಷಕರು ಇವತ್ತು ಅತಿ ಹೆಚ್ಚು ಪುಸ್ತಕಗಳನ್ನು ಬರೀತಾ ಇದ್ದಾರೆ. ನಂಗೆ ತುಂಬ ಹೆಮ್ಮೆ. ಅತಿ ಹೆಚ್ಚು ಕವಿತೆಗಳನ್ನು ಬರೆಯುವಂಥ ಶಿಕ್ಷಕರಿದ್ದಾರೆ, ಕಾವ್ಯಗಳನ್ನು ಬರೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಇವತ್ತು ಮುದ್ದಣ್ಣ ನಮಗೆ ನೆನಪಿರ್ತಕ್ಕಂಥ PT ಮಾಸ್ಟರ್ ಎಂಬ ಕಾರಣಕ್ಕಲ್ಲ ಸರ್, PT ಮಾಸ್ಟರ್ ಎಂಬ ಕಾರಣಕ್ಕಲ್ಲ, ರಾಮಾಶ್ವಮೇಧ ಕಾರಣಕ್ಕೋಸ್ಕರ ಅಲ್ಲ. ಹೋದಲ್ಲ, ಶಿಕ್ಷಕರು ತಾವು ಪ್ರತಿಭಾವಂತರಾಗಿದ್ದದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ತಮ್ಮ ಪ್ರತಿಭೆಯನ್ನು ಸಮಾಜಕ್ಕೆ ಕೊಡಬೇಕು, ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಾ ಹೋಗುವಂಥದ್ದು, ಬೆನ್ನು ತಟ್ಟುವಂಥ ಕೆಲಸ ನಿರಂತರ ಮಾಡುವಂಥದ್ದು. ನನ್ನ ಕೊನೆಯ ಮಾತು, ಲಾಸ್ಟ್ ಮಾತು, ನಾನು ಪ್ರಜ್ಞಾಪೂರ್ವಕ ಈ ಮಾತನ್ನು ಹೇಳುತ್ತೇನೆ ಸರ್. ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತು ವಿದ್ಯಾರ್ಥಿಗಳು ಹೆಚ್ಚು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನನಗೆ ಗೊತ್ತಿಲ್ಲ, 99.8% ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಮೊನ್ನೆ ಸುಸೈಡ್ ಮಾಡಿಕೊಂಡ್ಳು. ಕುಂದಾಪುರದಲ್ಲಿ ಒಬ್ಬ ಹುಡುಗ ನೀಟ್ ಎಕ್ಸಾಮಲ್ಲೇ ಚೆನ್ನಾಗಿ ಮಾಡಿಲ್ಲ ಎಂಬ ಕಾರಣಕ್ಕೆ ಸರ್ ತನ್ನ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಡೆತ್ ನೋಟನ್ನು ಬರೀತಾನೆ. ದುಃಖ ಆಗುತ್ತೆ ನನಗೆ. ಇವತ್ತು ಜಾಸ್ತಿ ಒತ್ತಡ ವಿದ್ಯಾರ್ಥಿಗಳ ಸಮೂಹದಲ್ಲಿದೆ. ಆ ಒತ್ತಡ ನಾವು ಸ್ಟಾರ್ಟ್ ಮಾಡಿದ್ದಲ್ಲ. ಎಷ್ಟೋ ಬಾರಿ ತರಬೇತಿ ಇಲ್ಲದ ಪೇರೆಂಟ್ಸ್ ಈ ತಪ್ಪುಗಳನ್ನು ಮಾಡ್ತಾರೆ. ಯೋಚನೆ ಮಾಡಿ, ಎಷ್ಟೋ ಬಾರಿ ಅವರ ಫ್ರೆಂಡ್ಸ್ ಆ ತಪ್ಪುಗಳನ್ನು ಮಾಡ್ತಾರೆ, ಎಷ್ಟೋ ಬಾರಿ ಅವರ ಕಸಿನ್ಸ್ ಆ ತಪ್ಪುಗಳನ್ನು ಮಾಡ್ತಾರೆ. ಬಟ್ ನಾವು ಶಿಕ್ಷಕರು ಪ್ರೋತ್ಸಾಹ ಕೊಡುವ ಕೆಲಸಗಳನ್ನು ಮಾಡುವಂಥ ನಿಂಗೆ ಸಾಧ್ಯ ಇದೆ ಈ ಮಾತುಗಳನ್ನು ಯಾವಾಗ ಜಾಸ್ತಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್, ಮಗು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಶಿಕ್ಷಕರ ಮಾತುಗಳನ್ನು ಮಕ್ಕಳು ಪ್ರಜ್ಞಾಪೂರ್ವಕ ತಗೋತಾರೆ. ಶಿಕ್ಷಕರನ್ನು ಗೌರವಿಸುವಂಥ ಸಮಾಜ ಡೆವಲಪ್ ಆಗಬೇಕು ಅಂತ ನಂಗೆ ಆಸೆ ಇದೆ. ಎಲ್ಲ ಶಿಕ್ಷಕರಿಗೆ ಕೈ ಮುಗಿದು ನಮಿಸ್ತೇನೆ. ಸ್ಪೆಷಲಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಭಾಕರ್ ಸರ್, ನಾವು ಜಿಲ್ಲೆಯ ಹೊರಗಿನವರಾಗಿ ಹೇಳ್ತೇವೆ, ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಕರು ಹೆಚ್ಚು ಪ್ರತಿಭಾವಂತರು. ನಿಮ್ಮಲ್ಲಿ ಹೆಚ್ಚು ಸಾಮರ್ಥ್ಯಗಳು ನಾನು ಗಮನಿಸ್ಕೊಂಡಿದ್ದೇನೆ. ಮತ್ತು ಮುನಿರಾಜ ರಂಜಾಡ್ರನ್ನ ಉದಾಹರಣೆ ಕೊಟ್ಟು ಹೇಳ್ತೇನೆ.
ಉದಾಹರಣೆ ಕೊಟ್ಟು ಹೇಳ್ತೇನೆ, ಕಡೆಗೋಳು ಶಂಕರ ಭಟ್ನ ಉದಾಹರಣೆ ಕೊಟ್ಟು ಹೇಳ್ತೇನೆ. ನಮ್ಮ ಶಿಕ್ಷಕರು ಇವತ್ತು ಅದ್ಭುತವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಎಲ್ಲ ಶಿಕ್ಷಕ ಧನ್ಯವಾದ ಸಲ್ಲಿಸ್ತಾ, ನಿಮ್ಮ ಪಾದಮುಟ್ಟಿ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಸ್ಟೂಡೆಂಟ್ಸ್ ಡೋಂಟ್ ಲರ್ನ್ ವಾಟ್ ವಿ ಟೀಚ್, ಸ್ಟೂಡೆಂಟ್ಸ್ ಲರ್ನ್ ವಾಟ್ ವಿ ಆರ್ ಎನ್ನುವ ಮಾತಿಗೆ ತಕ್ಕುದಾಗಿ 1 ಗಂಟೆಗಳ ಕಾಲ ಶಿಖರೋಪನ್ಯಾಸವನ್ನು ನೀಡಿದ JC ರಾಜೇಂದ್ರ ಭಟ್ಕೆ ಇವರಿಗೆ ಇಲ್ಲಿ ನೆರೆದಿರುವ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಕರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್.